ಅದೇನೋ ಹೇಳ್ತಾರಲ್ಲ, ಹುಚ್ಚ ಬಿಡದೆ ಮದುವೆ ಆಗಲ್ಲ, ಮದುವೆ ಆಗಿದೆ ಹುಚ್ಚ ಬಿಡಲ್ಲ ಅನ್ನೋ ತರ. ಇಲ್ಲಿ ಹಣ ಖರ್ಚು ಮಾಡಿದ್ರೆ ನೀವು ಗೆಲ್ಲಕ್ಕಾಗಲ್ಲ. ಉಪೇಂದ್ರ ಅವ್ರು ರೈಟ್, ಬಟ್ ಹೇಳೋದು ಯಾಕೋ ಸಹಜವಾಗಿ ಹೇಳಲ್ಲ. ರೈಟ್ ಏನದು ಉಪೇಂದ್ರ ಸರಿ ಸರಿ ಅದೇನ್ ಹೇಳ್ತಿರೋದು ಸರಿ ಇದೆ, ಮತ್ತೆ ಅರ್ಥ ಆಗ್ತಿರೋದು ಏನಿದೆ ಅಲ್ಲಿ. ಜನರ ದೃಷ್ಟಿಯಲ್ಲಿ ಒಬ್ಬ MP ನೋ MLA ನೋ ಏನೋ ಅಂದಾಗ ಅದನ್ನ ಅವ್ರು ಅನ್ಕೊಂಡಿರೋ ಲೆಕ್ಕಾಚಾರಗಳೇ ಬೇರೆ ಆಗುತ್ತೆ. ಹಬ್ಬಕ್ಕೊಂದು ಯಾವ್ದೋ ಬಾಗಿನ ಕೊಡ್ಬೇಕು, ಇನ್ನೊಂದು ಗಿಫ್ಟ್ ಕೊಡ್ಬೇಕು, ಓಟ್ ಹಾಕಕ್ ಮುಂಚೆ ಕಾಸು ಕೊಡ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಕೂತ್ಬಿಟ್ಟಿದ್ದಾರೆ. ಜನಗಳೇ ಬಿಸ್ನೆಸ್ ಮಾಡಿರೋದು ರಾಜಕಾರಣ. 200% ತಪ್ಪು ಯಾರದ್ದು ಅವಾಗ? ಜನಗಳೇ. ಯೋಗ್ಯನ ಆಯ್ಕೆ ಮಾಡೋದು ಅಂದ್ರೆ, ನನಗೊಂದೇನೋ ಒಂದ್ ಮಿಷಿನ್ ಕೊಟ್ಬಿಟ್ರೆ ನೀವು ಹಿಂಗ್ ಹಿಡಿದು ಇವ್ರು ಯೋಗ್ಯ, ಕುಯ್ 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 ಅನ್ನದ, ಇವ್ರು ಅಯೋಗ್ಯ, ಇವ್ರು ಯೋಗ್ಯ ಅಂತ ನನಗೊಂದು ಮಿಷಿನ್ ಕೊಟ್ಬಿಟ್ಟಿದ್ರೆ ನಾನು ಹೇಳ್ಬಿಡ್ತಿದ್ದೆ. ಆತರ ಮಿಷಿನ್ ಇಲ್ವಲ್ಲ ಯಾವ್ದು. ಉತ್ತಮ ಪ್ರಜಾಕೀಯ ಮಾಡಿದಾಗ್ಲೂ ಇವತ್ತು ಜನ ಒಂದ್ ಸ್ವಲ್ಪ ಬದಲಾಗ್ತಿದ್ದಾರೆ, ದೃಷ್ಟಿಕೋನ ಚೇಂಜ್ ಆಗಿದೆ ಅಂತ. ಬೇರೆಯವ್ರ ತರ ಬಂದರಿ, ನಿಮ್ಗೆ ಯಾಕ್ರಿ ನಾವ್ ಮಾಡ್ತೀವ್ರಿ, ಎಲ್ಲ ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ, ಕರಪ್ಷನ್ ತೆಗೆದ್ ಬಿಡ್ತೀವಿ, ಸಿಸ್ಟಮ್ ಬೇರೆ ತರ ಚೇಂಜ್ ಮಾಡ್ಬಿಡ್ತೀವಿ, ನಾವೆಲ್ಲ ನಮ್ಮನ್ನ ನಂಬಿ ಈ ಸತಿ. ನಾನ್ ಫಸ್ಟ್ ಕೇಳಿದ್ ನಿಮ್ ಯಾಕಪ್ಪ ನಂಬೇಕು ನಾನು? ತಮಿಳುನಾಡು ಫಲಿತಾಂಶದ ನಂತರ ಕರ್ನಾಟಕದ ರಾಜಕಾರಣದಲ್ಲಿ ಚರ್ಚೆ, ಅಚರ್ಚಿತ ವಿಷಯ, ವ್ಯಕ್ತಿ ಅದು ಉಪೇಂದ್ರ ಅವರು. ಇಲ್ಲಿ ನನ್ ರಾಜಕೀಯ ನಾನೇನೋ ಮಾಡ್ಬೇಕು, ನಾನೇನೋ ಆಗ್ಬೇಕು, ನಾನ್ ಗೆಲ್ಬೇಕು, ನಾನೇನೋ ಮಾಡ್ಬೇಕು ಅಂದಾಗ ನಾನು ಬೇರೆ ಹತ್ರನೇ ಯೋಚನೆ ಮಾಡ್ತೀನಿ. ಈಗ ಏನಾಗಿದೆ ಅಂದ್ರೆ ಸತ್ಯ ಹೇಳದೆ ಹೊಸದಾಗ ಹೋಗ್ಬಿಟ್ಟಿದೆ. ಉಪೇಂದ್ರ ಚುನಾವಣೆಗೆ ನಿಲ್ತಾರೆ. ಇವತ್ತೇನಾಗಿದೆ, 10 ಕೋಟಿ 20 ಕೋಟಿ ಖರ್ಚು ಮಾಡದೆ ಎಲೆಕ್ಷನ್ ನಿಲ್ಲಕ್ಕೆ ಆಗಲ್ಲ ಪರಿಸ್ಥಿತಿ ಬಂದಿದೆ. 100 ಕೋಟಿ ದಾಟ್ಬಿಟ್ಟಿದೆ. 100 ಕೋಟಿ ದಾಟ್ಬಿಟ್ಟಿದೆ. ನಾನು ತೊಡಗ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬೇಕು. ನೀವು ಗೆಲ್ತೀರಾ ಸರ್? ನೀವು ಗ್ಯಾರಂಟಿನ ಗೆಲ್ಲೋದು ಅಂತ ನಾನು ಇವಾಗ ಜನನ್ ಕೇಳ್ತೀನಿ, ನೀವು ಗೆಲ್ತೀರಾ? ನೀವು ಗೆಲ್ತೀರಾ ಅಂತ ಕಾನ್ಫಿಡೆನ್ಸ್ ಬಂದ್ರೆ ನಾನು ಬರ್ತೀನಿ. ಏನೇ ಆಗ್ಲಿ ಒಳಗಡೆ ಒಂದೇನೋ ಇರುತ್ತೆ. ನಿಮ್ ಸ್ವಾರ್ಥ ಏನಿದ್ರಲ್ಲಿ ಅಂತ. ನನ್ನ ವೋಟ್ ಇಂದ ಬದಲಾವಣೆ ಆಗುತ್ತೋ ಬಿಡುತ್ತೋ ನನಗೆ ಅದು ಸಂಬಂಧ ಇಲ್ಲ. ನಾನು ಡಿಪೆಂಡೆಂಟ್ ಅಲ್ಲ, ಇಂಡಿಪೆಂಡೆಂಟ್. ನಾನು ಯಾವುದೇ ಚಿಹ್ನೆಯ ಯಾವುದೇ ಪಕ್ಷದ ಅಂಬ್ರಲಾ ಬೇಡವಾ, ಅದಂಗೆ ಹೋಗ್ತಾ ಇರ್ಲಿ ಅಂತ. ಡೆಮಾಕ್ರಸಿ ಇಸ್ ನಾಟ್ ಎ ಸ್ಪೆಕ್ಟೇಟರ್ ಸ್ಪೋರ್ಟ್, ಇಟ್ ಇಸ್ ಎ ಪಾರ್ಟಿಸಿಪೇಟರಿ ಸ್ಪೋರ್ಟ್ಸ್ ಅಂತ. ಬಿಜೆಪಿ ಬಗ್ಗೆ ನಿಮ್ಮ ಒಪಿನಿಯನ್? ಪ್ರಜಾಕೀಯ ಅಂತ ಬಂತು ಅಂತಂದ್ರೆ ಒಂದಿಷ್ಟು ಸಿದ್ಧಾಂತಗಳಿದೆ, ಅದನ್ನ ಜನರು ಒಪ್ಕೊಳ್ತಾರೆ, ಚಪ್ಪಾಳಿನೂ ತಟ್ತಾರೆ. ಬಟ್ ಓಟು ಅಂತ ಬಂದಾಗ ಯಾಕೆ ಜನ ಹಿಂಸರಿತಾ ಇದಾರೆ ಅಂತ. ನಾನಂತೂ ಓಟ್ ಪ್ರಜಾಕೀಯಕ್ಕೆ ಹಾಕೊಂತೀನಪ್ಪ. ನಿಮ್ ಜಾಗದಲ್ಲಿ ಇದ್ರೆ ನಾನು ಹೇಳಿರೋದು, ಜನ ಆಯ್ಕೆ ಮಾಡಾದ್ಮೇಲೂ ಅವ್ರೇನಾದ್ರು ಅಂದ್ರೆ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡ್ರೆ, ಅಂದ್ರೆ ಮನುಷ್ಯನ ಮನಸ್ಸು ಚಂಚಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಏನ್ ಶಿಕ್ಷೆ? ಇಲ್ಲ, ನೀವು ಕನಕೋತ್ಸವದಲ್ಲಿ ಒಂದು ಮಾತಾಡ್ತೀರಾ, ಅದೇ ನೀವು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಕಾಂಗ್ರೆಸ್ ಹೋಗ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಹೋಗ್ತಿದ್ದಾರೆ, ನೆಕ್ಸ್ಟ್ ಕಾಂಗ್ರೆಸ್ ಜೊತೆ ಹೋಗ್ತಾರೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಯ್ತು ಸರ್. ಕನ್ನಡ ಇಂಡಸ್ಟ್ರಿ ಸರ್ ನಿಮ್ಗೆ ಬಿಟ್ಟು ಬೇರೆ ಯಾರು ಪಾರ್ಟಿ ಕಟ್ಟಿ ಸರ್ ವಿಜಯ್ ತರ ಬರ್ತಾರೆ, ಯಾರು ಬರ್ಬೋದು ಅನಿಸುತ್ತೆ ಸರ್? ನೀವು ಯುವಕರು ಮುಂದೆ ಬರಬೇಕು, ಕೆಲಸಗಾರನ ಆಯ್ಕೆ ಮಾಡ್ಬೇಕಂತಂದ್ರಲ್ಲ, ನೀವು ಯುವಕರಾಗಿದ್ದಾಗ ಮುಂದೆ ಹೋದ್ರ ಅಥವಾ ಅವತ್ತು ವ್ಯವಸ್ಥೆ ಸರಿ ಅನ್ಸ್ತಾ ನಿಮಗೆ ಅನ್ಸಿತ್ತಾ? ಸರ್, ನಿಮ್ ಮುಂದೆ ಇವಾಗ 2 ಆಪ್ಷನ್ ಬರುತ್ತೆ, ಇವಾಗ ರಾಜಕೀಯ ಅಥವಾ ಸಿನಿಮಾ. ಆ ತರ ಆಪ್ಷನ್ ಬಂದ್ರೆ ನೀವು ಯಾವ್ದನ್ನ ಚೂಸ್ ಮಾಡ್ತೀರಾ? ಯಾಕೆ ಚೂಸ್ ಮಾಡ್ತೀರಾ ಸರ್? ನಿಮ್ಮ ಆಲೋಚನೆ ತರ ನಮ್ಮ ರಾಜ್ಯ ಚೇಂಜ್ ಆಗೋದಕ್ಕಿಂತ ಎಷ್ಟು ವರ್ಷ ಬೇಕಾಗ್ಬೋದು ಸರ್? ಅಂದ್ರೆ ನೇಪಾಳ ತರ ರೀತಿ ಆಗ್ಬೇಕು ಅಂತಿದ್ದೀರಾ ಕರ್ನಾಟಕದಲ್ಲಿ? ಸೊ ಎಲ್ರಿಗೂ ನಮಸ್ಕಾರ. ಜನ ಊಟ ಬೇಕು, ನಿದ್ದೆ ಬೇಕು, ಅದ್ರ ಜೊತೆಗೆ ರಾಜಕಾರಣ ಇವತ್ತು ಅಂದ್ರೆ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಬೇಕೇ ಬೇಕು. ನಾನು ಇಲ್ಲಿ ಕೂತಿ ಇವಾಗ ರಾಜಕಾರಣ ಅಂತ ಪದ ಬಳಸಂಗಿಲ್ಲ, ಬಿಕಾಸ್ ಆಫ್ ಪ್ರಜಾಕಾರಣ ಇಷ್ಟ ಬಗ್ಗೆ ಮಾತಾಡಕ್ ಕೂತಿದೀವಿ. ಯಾಕಂದ್ರೆ ನನ್ನೊಟ್ಟಿಗಿದ್ದಾರೆ ನಟ, ನಿರ್ಮಾಪಕ, ನಿರ್ದೇಶಕ, ಹೊಸ ರೀತಿಯ ಹೊಸ ಲೆಕ್ಕಾಚಾರದ ಪ್ರಜಾಕೀಯ ವ್ಯವಸ್ಥೆಯನ್ನ ಜನರ ಮುಂದೆ ತಂದು, ಮೊದಲು ತಂದಾಗ ಏನಪ್ಪಾ ಇದು ಅನ್ನೋ ಪ್ರಶ್ನೆ ಆಯ್ತು. ಈಗ ಆ ಕಡೆ ಈ ಕಡೆ ಯಾವುದೋ ವಿಚಿತ್ರವಾದಂತ ವಿಶೇಷವಾದಂತ ಫಲಿತಾಂಶ ಬಂದಾಗ ನಮ್ಗೆಲ್ಲ ಕಣ್ ಮುಂದೆ ಬರೋದು ಉಪೇಂದ್ರ ಅವರು. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಮುಂದೆ 20 ವರ್ಷಕ್ಕೆ 30 ವರ್ಷಕ್ಕೆ ಏನಾಗತ್ತೆ ಅಂತಂದ್ರೆ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕಿಂತ ಅದನ್ನ ಅಚ್ಚುಕಟ್ಟಾಗಿ ತೆರೆ ಮುಂದೆ ತಂದು ಭವಿಷ್ಯವನ್ನು ಹೇಳುವಂತ ವ್ಯಕ್ತಿ ಉಪೇಂದ್ರ ಅವರು. ನನ್ನ ಜೊತೆಗ ಉಪೇಂದ್ರ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಏನ್ ಸಮಾಚಾರ, ಹೇಗಿದ್ದೀರಿ? ಎಲ್ಲ ಆರಾಮು. ನೀವ್ ಯಾವತ್ತು ನೀವು ಮುಂದಿನ ಭವಿಷ್ಯವನ್ನ ಭವಿಷ್ಯ ಅಂದ್ರೆ ಭವಿಷ್ಯದಲ್ಲಿ ಏನ್ ಬೇಕು, ಏನಾಗತ್ತೆ ಅನ್ನೋದನ್ನ ಅಚ್ಚುಕಟ್ಟಾಗಿ ಸೂಪರ್ ಇಂದ ಶುರುವಾಗಿ ಪ್ರಜಾಕೀಯವರೆಗೂ ಕೂಡ ರಾಜಕಾರಣದ ವ್ಯವಸ್ಥೆ, ಲೈಕ್ ಪ್ರಜಾಕೀಯ ವ್ಯವಸ್ಥೆ ಎಲ್ಲವನ್ನ ಹೇಳ್ತಾ ಬಂದಿದ್ರಿ. ಬಟ್ ನಮ್ ಜನಕ್ಕೆ ಪಕ್ಕದ ತಮಿಳ್ನಾಡಲ್ಲಿ 4-5 ದಶಕಗಳ ಕಾಲ DMK ADMK ರಾಜಕಾರಣ ಆಯ್ತು. ಸಾಧ್ಯನಾ ಅಂತಿದ್ರು. ಒಂದ್ ಕಡೆ ಜೈಲಲಿತಾ, ಒಂದ್ ಕಡೆ ಕರುಣಾನಿಧಿ, ಇವ್ರದೇ ಇತ್ತು. ಅವರ ತರುವಾಯ ರಾಜಕಾರಣ ದಿಕ್ಕು ದೆಸೆ ಬದಲಾಯಿತು.
ರಜನಿಕಾಂತ್ ಅವರು ಭಯ ಬಿದ್ರು ರಾಜಕಾರಣದ ವಿಷಯದಲ್ಲಿ. ಅದೇ TVK ವಿಜಯ್ ಅವರು ಪಕ್ಷ ಕಟ್ಟಿ ನಂತರ ಅಧಿಕಾರಕ್ಕೆ ಬಂದ ತಕ್ಷಣ ಕರ್ನಾಟಕದಲ್ಲಿ ಆ ಕಡೆ ಎಲ್ಲ ಈ ಕಡೆ ತಿರುಗಿ ಉಪೇಂದ್ರ ಅವರು ಮಾತಾಡೋಕೆ ಶುರುವಾದ್ರು. ಉತ್ತಮ ಪ್ರಜಾಕೀಯ ಲೈಕ್ ನಿಮ್ಗೆ ಯಾವುದೋ ಅದು ಆಶ್ಚರ್ಯ ಅಂತ ಅನ್ಸ್ತಾ ಇಲ್ಲ, ಬಿಕಾಸ್ ಆಫ್ ನಿಮ್ಗೆ ಏನು ಎತ್ತ ಅಂತ ಆಗ್ಲೇ ನೀವು ತಿಳ್ಕೊಂಡಿರೋರು ಹೇಳಿರೋರು. ಬಟ್ ಆದ್ರೂ ಸಹಜವಾದಂತ ಪ್ರಶ್ನೆ, ತಮಿಳ್ನಾಡು ಫಲಿತಾಂಶದ ನಂತರ ಕರ್ನಾಟಕದ ರಾಜಕಾರಣದಲ್ಲಿ ಚರ್ಚೆ, ಆ ಚರ್ಚಿತ ವಿಷಯ ವ್ಯಕ್ತಿ ಅದು ಉಪೇಂದ್ರ ಅವರು. ಏನ್ ಅನ್ಸುತ್ತೆ, ಏನ್ ಕತೆ? ಏನಂದ್ರೆ ಒಂದು ಏನೋ ಬಹಳ ಮಿಶ್ರ ಪ್ರತಿಕ್ರಿಯೆ ಅಂತಾನೆ ನಂದು ಹೇಳ್ಬೇಕು. ಕೆಲವು ಸತಿ ಗುಡ್ ಅನ್ಸುತ್ತೆ, ಯಾವಾಗ್ಲೂ ಏನೋ ಬದಲಾವಣೆ ಬಯಸೋದು, ಯಾವತ್ತು ಬದಲಾವಣೆನೇ ಜಗದ ನಿಯಮ ಅಂತಿದಾರಲ್ಲ, ಆತರ ಬದಲಾವಣೆಗಳಾಗ್ತಾನೆ ಇರ್ಬೇಕು, ಇಂಪ್ರೂವೈಸೇಷನ್ ಅದು ನಿಲ್ಬಾರ್ದು ಯಾವತ್ತು. ಏನ್ ಹೇಳಿ, ನಿಂತ ನೀರಾಗ್ಬಾರ್ದು, ಹರಿತಾನೆ ಇರ್ಬೇಕು. ಬಟ್ ಇನ್ನೊಂದೇನಂದ್ರೆ ನನ್ಗನ್ಸೋದು, ಯಾವಳು ನಾವು ಎಕ್ಸಾಂಪಲ್ಸ್ ನ ಫಾಲೋ ಮಾಡ್ತೀವಲ್ಲ ಅಂತ. ಏನ್ ಹೇಳಿ, ನಮ್ಗೆ ಎಲ್ಲೋ ಒಂದ್ ಕಾಣಿಸೋವರೆಗೂ ನಮ್ಗೆ ಇಲ್ಲಿ ಕಾಣಿಸಲ್ಲ, ಆತರ ಒಂದ್ ಇದಿದೆ ಅಲ್ವಾ. ನಮ್ಮ ವಿಚಾರಗಳು ಯಾವಾಗ್ಲೂ ಕೂಡ ಯಾವತ್ತು ಒಂದು ಮಾಡಲ್ ಯಾವ್ದೋ ಒಂದು ಆಗಿರೋದು ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತೀವಿ ನಾವು. ಅದರಿಂದನೇ ಹೊಸದು ಹೇಳ್ದಾಗ ಸ್ವಲ್ಪ ಕಷ್ಟ. ಅದು ಹೊಸದಲ್ಲ, ಆಕ್ಚುಲಿ ಹೇಳ್ಬೇಕಾದ್ರೆ ಹೊಸದಲ್ಲ ಅದು. ಈಗೇನಾಗಿದೆ ಅಂದ್ರೆ ಸತ್ಯ ಹೇಳದೆ ಹೊಸದಾಗ ಹೋಗ್ಬಿಟ್ಟಿದೆ. ಇದು ಕರೆಕ್ಟ್ ಅಲ್ವಾ ಅಂದ್ರೆ ನನಗೆ ಬಹಳ ಆಶ್ಚರ್ಯ ಆಗತ್ತೆ. ಇದು ಸರಿ ಅಲ್ವಾ, ಅದು ಸರಿ ಇರ್ಬೋದ್ರಿ, ವಾಸ್ತವ ಇದು ಅಂತ. ರಿಯಾಲಿಟಿ ಬೇರೆ, ನಿಮ್ ಸತ್ಯ ಬೇರೆ ಅಂತ. ರಿಯಾಲಿಟಿ ಹಿಂಗಿದೆ, ಕರೆಕ್ಟ್. ರಿಯಾಲಿಟಿ ಅಕಸ್ಮಾತ್ ತಪ್ಪಿದ್ರು ಕೂಡ ರಿಯಾಲಿಟಿ ಅಂತಾನೆ ಹೋಗ್ಬೇಕಾ? ನನಗೆ ಯಾವಾಗ್ಲೂ ಅದು ಕಾಡತ್ತೆ ಯಾವಾಗ್ಲೂ. ಏನ್ ಹೇಳಿ, ಯಾಕೆ ಜನ ಅರ್ಥ ಮಾಡ್ಕೊಳಲ್ಲ ಅಂತ. ಇವಾಗ ಸಿಂಪಲ್ ಒಂದ್ ವಿಷಯ ಕೇಳ್ತೀನಿ ನಿಮ್ಮನ್ನ. ಇದ್ರಲ್ಲಿ ರಿಯಾಲಿಟಿ ಯಾವ್ದು, ಸತ್ಯ ಯಾವ್ದು, ನೀವೇ ಹೇಳಿ. ಓಕೆನಾ? ಎಲೆಕ್ಷನ್ ಬಂದಾಗ ಎಲ್ರು ಇಳಿಬೇಕು, ಓಡಾಡ್ಬೇಕು. ನೀವು ಏನ್ ಹೇಳಿ, ಹಳ್ಳಿಗೆ ಹೋಗ್ಬೇಕು, ನಿಮ್ಮ ಕ್ಷೇತ್ರಗಳೆಲ್ಲ ಓಡಾಡ್ಬೇಕು, ಕ್ಯಾಂಪೈನ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ. ನಾನ್ ಇನ್ನೊಂದು ಹೇಳ್ತೀನಿ ಕೇಳಿ. ಆಕ್ಚುಲಿ ಎಲೆಕ್ಷನ್ ನಲ್ಲಿ ಅವ್ನಿಗೆ ಕೆಲಸ ಸಿಕ್ಕರ ಮೇಲೆ ಹಳ್ಳಿ ಓಡಾಡ್ಬೇಕು, ಜನರ ಸಮಸ್ಯೆ ತಿಳ್ಕೊಬೇಕು, ಅದಕ್ಕೋಸ್ಕರ ಕೆಲಸ ಮಾಡ್ಬೇಕು. ಇದೆರಡರಲ್ಲಿ ಯಾವ್ದು ಸತ್ಯ, ಯಾವ್ದು ರಿಯಾಲಿಟಿ, ಯಾವ್ದು? ನಾನ್ ಕೆಲಸ ಮಾಡ್ತಾ ಇದೀನಿ ಅಂದಾಗ ಕೆಲಸ ಸಿಕ್ಕದ್ಮೇಲೆ ಕೆಲಸ ಮಾಡ್ಬೋದು ಅಲ್ವಾ? ಕೆಲಸ ಸಿಕ್ಕರ ಮೇಲೆ ಕೆಲಸ ಮಾಡ್ಬೋದು. ಮುಂಚೆನೆ ಕೆಲಸ ಮಾಡು, ಆಮೇಲೆ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಇರೋ ಅನ್ನೋದು ಯಾವ ರೀತಿ? ಅದು ಸರಿ ಇಲ್ಲ ಪ್ಯಾಟರ್ನ್ ಅಂತ. ವಾಸ್ತವ ಕೂಡ ಹೌದು. ಇದ್ರಲ್ಲಿ ನಿಮ್ಗೆ ಇದನ್ನ ಕೇಳಿದಾಗ ಹೆಂಗ್ ಅನ್ಸುತ್ತೆ ನಿಮ್ಗೆ? ಇದು ಹೇಳಿದಾಗ ಇದು ಏನು ಅರ್ಥ ಆಗಲ್ಲ ಇದು ಅಂದ್ರೆ, ಇದು ವಾಸ್ತವ ಕರೆಕ್ಟ್, ಆದ್ರೆ ಜನರಿಗೆ ಹೊಸದು ಅಂತ. ಲೈಕ್ ಯಾಕಂದ್ರೆ ಇದುವರೆಗೂ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಬೇಕಿರೋದು ಯಾವ್ದು ಅಂತ ಬಿಟ್ಬಿಡಿ. ವಾಸ್ತವ, ರಿಯಾಲಿಟಿ, ಸತ್ಯ ಅದೆಲ್ಲ ಬಿಟ್ಬಿಟ್ಟು ನಮ್ಗೆ ಯಾವ್ದು ಬೇಕು ಆಕ್ಚುಲಿ? ಎಸ್, ಅದ ಬಂದಾಗ ಬೆಳೆ ಬೆಳಿಬೇಕು, ಅವಕಾಶ ಸಿಗ್ತಾ ಕೆಲಸ ಮಾಡ್ಬೇಕು. ಅಲ್ಲ, ಅವಕಾಶ ಸಿಗ್ತಾ ನೀವು ಅಲ್ಲಿ ಕೆಲಸ ಮಾಡ್ಬೇಕು. ಅವಕಾಶ ಸಿಗಕ್ ಮುಂಚೆ ಅಲ್ಲ, ಕರೆಕ್ಟ್ ಅಲ್ವಾ? ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಈಗ ನಿಮ್ ಚಾನಲ್ ನನಗೆ ಒಂದು ಕೆಲಸ ಕೊಟ್ರೆ ನಾನು ಕರೆಕ್ಟ್ ಆಗಿ 7:15 8 ಗಂಟೆ ಕರಿತಿರೋ ಬರಬೇಕು, ನಾನು ಏನೇನ್ ಮಾಡ್ಬೇಕು ಆ ಕೆಲಸ ಮಾಡ್ಬೇಕು, ಅದು ಇದು. ನೀವು ಕೆಲ್ಸಕ್ ಮುಂಚೆ ನೀವು ಬಂದು ನೀವ್ ಯಾರಿಗಾರ ಹೇಳಿದ್ರಿ ಅನ್ಕೊಳ್ಳಿ, ನಾನೇ ನಿಮ್ ಕೆಲ್ಸಕ್ಕೆ ಅಪ್ಲೈ ಮಾಡಿದೆ, ಬನ್ರಿ ಡೈಲಿ ಬಂದೆಲ್ಲ ಇದ್ ಮಾಡಿ ಎಲ್ಲ ನೀಟಾಗಿ ಇಟ್ಕೊಂಡು ಒಂದ್ 6 ತಿಂಗಳು ಮಾಡಿ ಆಮೇಲೆ ನೋಡ್ತೀನಿ ಅಂದ್ರೆ ಏನ್ ಅನ್ಸುತ್ತೆ? ಆಗಲ್ಲ, ಬರಲ್ಲ, ಸಾಧ್ಯ ಇಲ್ಲ. ಬಟ್ ಇವಾಗ ಈ ಸತ್ಯ ಹೇಳಿದ್ರೆ ಅರ್ಥ ಆಗಲ್ಲ ಅಂದ್ರೆ ಅದು ನನಗೆ ನಿಜವಾಳ ಆಶ್ಚರ್ಯ ಅನ್ಸುತ್ತೆ. ಬಟ್ ಜನರು ರಾಜಕಾರಣಿಗಳನ್ನ ಲೈಕ್ ವ್ಯವಸ್ಥೆ ನೋಡೋ ದೃಷ್ಟಿಕೋನ ಬೇರೆ ಇತ್ತು. ಬಟ್ ನೀವ್ ಹೇಳ್ತಾರ ದೃಷ್ಟಿಕೋನ ವಾಸ್ತವವಾಗಿ ಸತ್ಯ ಮಾತಾಡ್ತಿದ್ದೀರಿ. ಬಟ್ ಸತ್ಯ ಅನ್ನೋದು ಸದ್ಯಕ್ಕೆ ಅರ್ಥ ಆಗಿಲ್ಲ. ಅಲ್ಲ, ಇದ್ರಲ್ಲಿ ಅರ್ಥ ಆಗೋದು ಏನಿದೆ? ಅರ್ಥ ಆಗದಿರೋದು ಏನಿದೆ ಇದ್ರಲ್ಲಿ? ಈಗ ಸರ್ ಕೆಲ್ಸ ಕೊಡಿ ಸರ್, ನಿಮ್ ಹತ್ರ ಬಂದ್ ನಾನು ಕೆಲಸ ಮಾಡ್ತೀನಿ ಆನೆಸ್ಟ್ ಆಗಿ ಅನ್ನೋದು ಅರ್ಥವಾಗದಿರೋಂಥದ್ದು ಏನಿದೆ ಅಂತ. ಅಂದ್ರೆ ಈ ಜನರ ದೃಷ್ಟಿಯಲ್ಲಿ ಒಬ್ಬ MP-ನೋ MLA-ನೋ ಏನೋ ಅಂದಾಗ ಅದನ್ನ ಅವ್ರು ಅನ್ಕೊಂಡಿರೋ ಲೆಕ್ಕಾಚಾರಗಳೇ ಬೇರೆ ಆಗ್ಬಿಟ್ಟಿದೆ. ಮೀನ್ಸ್ ಚುನಾವಣೆ ಮೊದ್ಲೇ ಬರ್ಬೇಕು, ವರ್ಷಕ್ಕೊಂದ್ಸರಿ ಹಬ್ಬಕ್ಕೊಂದ್ ಯಾವ್ದೋ ಬಾಗಿನ ಕೊಡ್ಬೇಕು, ಇನ್ನೊಂದು ಗಿಫ್ಟ್ ಕೊಡ್ಬೇಕು, ಓಟ್ ಹಾಕಕ್ ಮುಂಚೆ ಕಾಸು ಕೊಡ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಕೂತ್ಬಿಟ್ಟಿದ್ದಾರೆ. ಜನಗಳೇ ಬಿಸ್ನೆಸ್ ಮಾಡಿರೋದು ರಾಜಕಾರಣ 200%. ತಪ್ಪು ಯಾರದ್ದು ಅವಾಗ? ಜನಗಳೇ. ಮತ್ತೆ ನಾನ್ ಇವಾಗ ಸರಿ ಮಾಡ್ಬೇಕಾದ್ರೆ ಜನಗಳ ಹತ್ರನೇ ಮಾತಾಡ್ಬೇಕು ತಾನೆ? ಹೌದು. ಅವಾಗ ನಾನ್ ರಾಜಕಾರಣ ಬೈಕೊಂಡ್ ಕೂತ್ಕೊಳ್ಳೋದು ಏನ್ ಸರಿ ಅದು? ಎಸ್, ಬಟ್ ಸಾಧ್ಯ ಆಗತ್ತ ಅಂತ ಪ್ರಶ್ನೆ ಮಾಡಂಗಿಲ್ಲ. ನೆನ್ನೆ ಒಂದು ಉದಾಹರಣೆ. ಇಲ್ಲ, ಸಾಧ್ಯ ಆಗತ್ತಲ್ಲ. ಇವಾಗ ನಾನು ಯಾರಿಗ್ ಹೇಳ್ಬೇಕು ಸರಿ ಮಾಡ್ಬೇಕು? ತಪ್ಪು ಎಲ್ಲಾಗಿದೆಯೋ ಅಲ್ಲಿ ಸರಿ ಅಲ್ಲೇ ಮಾಡ್ಬೇಕು. ತಪ್ಪು ಅಲ್ಲಾಗಿದೆ, ನಾನು ಅಲ್ಲಿ ಕಳ್ಕೊಂಡಿದೀನಿ, ಇಲ್ಲಿ ಹುಡುಕ್ತಾ ಇದ್ದೀನಿ, ಸಿಗಲ್ಲ. ಇದು ಅರ್ಥವಾಗಲ್ಲ ಅಂದ್ರೆ ಅಲ್ಲಿ ಕಳ್ಕೊಂಡ್ಬಿಟ್ಟು ಇಲ್ಲಿ ಹುಡುಕ್ತಾ ಇದ್ದೀನಿ. ಸರ್ ಎಲ್ರು ಇಲ್ಲಿ ಹುಡುಕ್ತಿಯಾರ, ಇಲ್ಲೇ ಹುಡುಕಿ ಅಂತ. ಇಲ್ಲ, ಈ ಖಂಡಿತವಾಗಿ ಮೊದಲು ಪ್ರಜಾಕೀಯ ನೀವು ಪ್ರಾರಂಭದ ಹಂತದಲ್ಲಿ ಎಲ್ರಿಗೂ ಕಾಡೋ ಪ್ರಶ್ನೆ ಅಂದ್ರೆ, ಎಸ್ ಉಪೇಂದ್ರ ಅವ್ರು ರೈಟ್, ಬಟ್ ಹೇಳೋದ್ ಯಾಕೋ ಸಹಜವಾಗಿ ಹೇಳಲ್ಲ. ರೈಟ್ ಏನದು ಉಪೇಂದ್ರ? ಸರಿ ಅದೇನ್ ಹೇಳ್ತಿರೋದು ಸರಿ ಇದೆ, ಮತ್ತೆ ಅರ್ಥ ಆಗದಿರೋದು ಏನಿದೆ ಅಲ್ಲಿ?
ಆದ್ರೆ ವ್ಯವಸ್ಥೆ ಏನಾಗ್ಬಿಟ್ಟಿದೆ ಇದುವರೆಗೂ ಏನಾಗಿದೆ ಅಂತ ವ್ಯವಸ್ಥೆ ಅದು ವಿಚಿತ್ರ ಅನ್ಸುತ್ತೆ ನನಗೆ. ಎಸ್ ಎಲ್ಲ ಸರಿ, ಬಟ್ ವ್ಯವಸ್ಥೆ ಹಿಂಗಿದೆ ಅಂದ್ರೆ ಈಗ ಅವಾಗ ನಮ್ಮಲ್ಲಿ ಈ ಚುನಾವಣೆ ನಿಲ್ಲೋರು, ಸ್ಪರ್ಧೆ ಮಾಡೋರು, ರಾಜಕೀಯ ಅಂತ ಏನ್ ವ್ಯವಸ್ಥೆ ಏನಿದೆ ಪ್ರಸ್ತುತವಾಗಿ ನಾವು ನೋಡ್ತಿರೋ ವ್ಯವಸ್ಥೆ ಏನಿದೆ ಅದರಲ್ಲಿ ಇರ್ತಕ್ಕಂಥ ಪಾಡುಗಳು ಹೆಂಗೆ ಅಂತಂದ್ರೆ ಚುನಾವಣೆ ಮುಂಚೆ ಬರಬೇಕು, ದುಡ್ಡು ಕೊಡಬೇಕು, ಜಾತ್ರೆ ಮಾಡ್ಬೇಕು, ಊಟ ಹಾಕ್ಬೇಕು ಅನ್ನೋ ವ್ಯವಸ್ಥೆ ನಿರ್ಮಾಣ ಆಗ್ಬಿಟ್ಟಿದೆ. ಆಗಿದೆ. ಆದ್ರೆ ಇಷ್ಟೊಂದು ಅವಶ್ಯಕತೆ ಇಲ್ಲಪ್ಪ. ನಾವು ಚುನಾವಣೆಗೆ ಒಂದು ಅಪ್ಲಿಕೇಶನ್ ಆಗಿ ನೀವು ಅವಕಾಶ ಕೊಟ್ರೆ ಕೆಲಸ ಮಾಡ್ತೀನಿ, ನಾನೊಬ್ಬ ಸೇವಕ ಅನ್ನೋ ದೃಷ್ಟಿಕೋನದ್ದು ನಮ್ಮ ಉತ್ತಮ ಪ್ರಜಾಕೀಯ. ಸಿಂಪಲ್ ಆಗಿದೆ. ಆದ್ರೆ ಆ ರೀತಿ ವ್ಯವಸ್ಥೆ ಇರೋ ಕಾರಣ ವ್ಯವಸ್ಥೆಗೆ ಹೊಂದ್ಕೊಂಡಂತ ಜನ ಇದನ್ನ ವಸ್ತು ಅಂತ ನೋಡ್ತಿದಾರೆ ಅಷ್ಟೇ. ವಾಸ್ತವ ಆದ್ರೂ ಇದು ಹೊಸದು ಅಂತ ನೋಡ್ತಾ ಇದಾರೆ. ಅಲ್ಲ, ಹೊಸದು ಅನ್ನೋದಕ್ಕಿನ್ನ ನನಗ್ ಬೇಕಾ ಬೇಡವಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೊಸದು ಹಳೇದು ಬಿಟ್ಬಿಡಿ, ಅವಾಗ ಬದಲಾವಣೆ ಬಯಸ್ಬಾರ್ದು. ಅವಾಗ ಕೇಳಿ ಒಂದ್ ನಿಮಿಷ, ಬದಲಾವಣೆ ಅಂತ ಏನ್ ಬಯಸ್ತಾ ಇದೀರ? ಅದೇ ಸೇಮ್ ಇಟ್ಕೊಂಡು ಬದಲಾವಣೆ ಬದಲಾವಣೆ ಅಂದ್ರೆ ಅದನ್ನೇ ಮಾಡಿ ಅಂತೀರಾ? ಪ್ರಸ್ತುತ ವ್ಯವಸ್ಥೆ ಒಂದ್ ರೀತಿಯ ಬೇವಿನ ಕಾಯಿ ಇದ್ದಂಗೆ. ನೀವು ಬೇವಿನ ಗಿಡ ನೆಟ್ಬಿಟ್ಟು ಮಾವಿನ ಗಿಡ ನಿರೀಕ್ಷೆ ಮಾಡಕ್ಕಾಗಲ್ಲ. ನೀವು ಅದೆಲ್ಲ ನಿರೀಕ್ಷೆ ಮಾಡ್ತೀರಾ ಅಂತಾನೆ ನಿಮ್ಗೆ ಸಿಗದೆ ಬೇವು ಅಲ್ವಾ? ನಿಮ್ಗ್ ಮಾವು ಬೇಕು ಅಂತಂತಂದ್ರೆ ಈ ವ್ಯವಸ್ಥೆ ಹಿಂಗಿದೆ ಅಲ್ವಾ? ನಮ್ ಮಾವು ನೀವು ನೆಟ್ಟಿರೋದ್ ಬೇವನ್ನ ನಿರೀಕ್ಷೆ ಮಾಡಿ ಬೇವು ಬಿತ್ತಿ ಮಾವು ಬೆಳೆವ ತವಕ ಆಗಲ್ಲ ಅನ್ನೋದು ಒಂದು ಸಿಂಪಲ್. ಇದು ಅರ್ಥ ಆಗಲ್ಲ ಅಂದ್ರೆ ಏನ್ ಹೇಳ್ತೀರಾ? ನನ್ಗನ್ಸಿದೆ ಇತ್ತೀಚೆಗೆ ಅರ್ಥ ಆಗ್ತಿದೆ ಜನಕ್ಕೆ ಅಂತ. ಅಲ್ಲ, ಅರ್ಥ ಆಗುತ್ತೆ. ಈಗ ನಿಮ್ಗೆ ಸ್ವತಃ ಅನ್ಸಿರುತ್ತೆ ಪಾರ್ಟಿ ಕರ್ತ ಪಕ್ಷವನ್ನ ನೀವು ಇದ್ ಮಾಡಿದಾಗ, ಉತ್ತಮ ಪ್ರಜಾಕೀಯ ಮಾಡಿದಾಗ್ಲೂ ಇವತ್ತು ಜನ ಒಂದ್ ಸ್ವಲ್ಪ ಬದಲಾಗ್ತಿದ್ದಾರೆ, ದೃಷ್ಟಿಕೋನ ಚೇಂಜ್ ಆಗಿದೆ ಅಂತ ಅನ್ಸಿದ್ಯಾ? ಖಂಡಿತ ಖಂಡಿತ. ನಾನು ಅದಕ್ಕೆ ಡೇ ಒನ್ ಇಂದ ಹೇಳ್ತೇನೆ, ಕಾಲ ಪಕ್ವಾದಾಗ ಇದಾಗತ್ತೆ ಅಷ್ಟೇ. ನಿಮಗ್ ಬೇಕು ಅನ್ಸ್ಬೇಕು. ಫಸ್ಟ್ ಆಫ್ ಆಲ್ ನಾನ್ ಯಾರು ಹೇರೋದಕ್ಕಿಲ್ಲಿ ಇಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ? ಇಲ್ಲಿ ನನಗೆ ಬೇಕು ಅಂತ ನಾನು ಬರ್ತೀನಿ, ನಾನು ಪ್ರಜೆಯಾಗಿ ಹೇಳ್ತೀನಿ ಅಷ್ಟೇ ಹೊರತು ಇಲ್ಲಿ ನನ್ ರಾಜಕೀಯ ನಾನೇನೋ ಮಾಡ್ಬೇಕು, ನಾನೇನೋ ಆಗ್ಬೇಕು, ನಾನ್ ಗೆಲ್ಬೇಕು, ನಾನೇನೋ ಮಾಡ್ಬೇಕು ಅಂದಾಗ ನಾನು ಬೇರೆ ಹತ್ರನೇ ಯೋಚನೆ ಮಾಡ್ತೀನಿ. ಅದು ನಿಮಗ್ ಬಹಳ ಬೇಗ ಅರ್ಥ ಆಗ್ಬಿಡುತ್ತೆ. ಅರ್ಥ ಆಯ್ತು. ಗೆಲ್ಲಕ್ಕೋಸ್ಕರ ಓಡಾಡ್ತಿದ್ದಾನೆ ಅವನು, ಗೆಲ್ಲಕ್ಕೋಸ್ಕರ ಎಲ್ಲ ಏನೇನೋ ಮಾಡ್ತಾ ಇದ್ದಾನೆ ಅವನು, ಅವ್ನ ಪ್ರಚಾರದಲ್ಲಿ ಇರ್ಬೇಕಲ್ವಾ, ಗೆಲ್ಬೇಕಲ್ವಾ ಅಂತ ಇದುವರೆಗೂ ನೋಡಿರೋದು ಇದು ಬೇಗ ಅರ್ಥ ಆಗ್ಬಿಡುತ್ತೆ. ನೀವು ಗೆಲ್ಲಕ್ಕೋಸ್ಕರ ಕೆಲಸಗಾರ ಇಟ್ಕೊಳ್ಳಿ ಅನ್ನೋದು ಒಂದು ಶಾಕಿಂಗ್. ಅಂದ್ರೆ ಗೆಲ್ಬೇಕಾಗಿರೋದು ಆತಲ್ಲ, ಜನ ಗೆಲ್ಬೇಕು, ಜನ ಗೆಲ್ಬೇಕು ಅಲ್ವಾ? ನನ್ಗೆ ತುಂಬಾ ಜನ ಗೆಲ್ಲೋರು ಅಲ್ಲಿ, ಅವ್ರು ಗೆಲ್ತಾರೆ, ಇವ್ರು ಗೆಲ್ತಾರೆ. ಸ್ವಾಮಿ ಜನ ಗೆಲ್ಬೇಕು ಸ್ವಾಮಿ. ಜನ ಹೆಂಗ್ ಗೆಲ್ಲೋದು ಅಂದ್ರೆ ಜನರೇ, ನಾವ್ ಹೆಂಗ್ ಗೆಲ್ಲೋದು ಅಂದ್ರೆ ಯೋಗ್ಯನ ಆಯ್ಕೆ ಮಾಡೋದು. ಅಲ್ಲಲ್ಲ, ಅದಕ್ಕೆ ಒಂದು ಇದೇ ಇದೆ, ಅಷ್ಟು ಈಸಿ ಅಲ್ಲ ಯೋಗ್ಯನ ಆಯ್ಕೆ ಮಾಡೋದು ಅಂದ್ರೆ. ನನಗೊಂದೇನೋ ಒಂದ್ ಮಿಷಿನ್ ಕೊಟ್ಬಿಟ್ರೆ ನೀವು ಹಿಂಗ್ ಹಿಡಿದು ಇವ್ರು ಯೋಗ್ಯ, ಕುಯ್ 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 ಅನ್ನದ, ಇವ್ರು ಅಯೋಗ್ಯ, ಕುಯ್ ಇವ್ರು ಯೋಗ್ಯ ಅಂತ ನನ್ಗೊಂದ್ ಮಿಷಿನ್ ಕೊಟ್ಬಿಟ್ಟಿದ್ರೆ ನಾನು ಹೇಳ್ಬಿಡ್ತಿದ್ದೆ. ಆತರ ಮಿಷಿನ್ ಇಲ್ವಲ್ಲ ಯಾವ್ದು ಇಲ್ಲ. ಬಟ್ ಇನ್ಯಾವ ರೀತಿ ಅಂತ ಅದೇ ಹೇಳಿದ್, ಅದಕ್ಕೆ ಒಂದ್ ಫಾರ್ಮೆಟ್ ಬೇಕು. ಏನ್ ಹೇಳಿ, ಅದಕ್ಕೆ ಇಷ್ಟುದ್ದ ಹೇಳ್ಬೇಕು ನಾನು. ಅವಾಗ SOP ಬೇಕು. ಏನ್ ಹೇಳಿ, ಹಣ ತೆಗಿಬೇಕಲ್ಲಿ. ಏನ್ ಹೇಳಿ, ಹಂಗೆ ಕನೆಕ್ಟ್ ಮಾಡೋ ತರ ಇವತ್ತು ಟೆಕ್ನಾಲಜಿಲಿ ಆಗತ್ತೆ. ಜನ ಇನ್ವಾಲ್ವ್ ಆಗ್ಬೇಕು ಅಲ್ವಾ? ತಿಳ್ಕೊಬೇಕು ಆ ವ್ಯಕ್ತಿ ಏನು ಅಂತ. 3 ಜನ ಇದಾರೆ ಅನ್ಕೊಳ್ಳಿ, ಅಲ್ಲಿ 3 ಜನ ನೀವು ಇಂಟರ್ವ್ಯೂ ಮಾಡ್ತೀರಾ ಗೊತ್ತಾ? ಆತರ ಜನ ಮಾಡೋ ಅಂತ ಒಂದು ವ್ಯವಸ್ಥೆ ಬೇಕು. ಫಸ್ಟ್ ಆಫ್ ಆಲ್ ಎಲೆಕ್ಷನ್ ನಿಲ್ಲೋದಕ್ಕೆ ಸೆಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್, ಹೌದು. ಈಗ ಏನಾಗಿದೆ ಅಂದ್ರೆ, ಯಾವ್ದೋ ಪಾರ್ಟಿಯಿಂದ ಯಾರನ್ನ ಬೇಕಾದ್ರೆ ನಿಲ್ಸಿದ್ರು ಕೂಡ ನಾನು ಇವ್ರ ಮುಖ ನೋಡಿ ಅವ್ರಿಗೂ ಓಟ್ ಹಾಕ್ತೀನಿ ಅಂತ. ಅವ್ನ್ ಏನು ಅಂತ ಬೇಕಲ್ಲ, ನನಗೆ ಇವ್ರು ಇಂಪಾರ್ಟೆಂಟ್. ಈಗ ಉಪೇಂದ್ರ ಜೊತೆ ಯಾರೇ ಬಂದ್ರು ಓಕೆ ಅನ್ಬಿಟ್ರೆ ಅದನ್ನ ಒಪ್ಪಕ್ ರೆಡಿ ಇಲ್ಲ. ಸರಿ ಇಲ್ಲ ಅದು, ನಂಗೆ ಅರ್ಥ ಆಗ್ತಿಲ್ಲ. ಓಕೆ, ನನ್ ನೋಡ್ಬಿಟ್ಟು ನೀವು ಯಾರ್ಯಾರಿಗೋ ಓಟ್ ಹಾಕ್ಬಿಟ್ರೆ ಹೆಂಗ್ ಸಾಧ್ಯ ಅದು? ಅದಕ್ಕೊಂದು ಫಾರ್ಮೆಟ್ ಬೇಕೇ ಬೇಕು. ಸೆಲೆಕ್ಷನ್ ನೀವೇ ಮಾಡಿ. ಆಕ್ಚುಲಿ ಹೇಳಿದ್ದಾರೆ, ಎಲೆಕ್ಷನ್ಗಿನ್ನ ಸೆಲೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಇವಾಗ ನಾನೊಂದು ದೊಡ್ಡ ಪಕ್ಷ ಅನ್ಕೊಳ್ಳಿ, ನಾ ಆ ಪಕ್ಷ ನಂಬಿದೀನಿ, ಅವ್ರ ಸಿದ್ಧಾಂತ ನಂಬಿದೀನಿ. ನಂಬಿಟ್ರೆ ಯಾರಿಗ್ ಬೇಕಾದ್ರೆ ಓಟ್ ಹಾಕೋ ಪರಿಸ್ಥಿತಿ ನನಗ್ ಬಂದ್ಬಿಡ್ತು ಅನ್ಕೊಳ್ಳಿ. ನಾಳೆ ಅವ್ನು ಬದಲಾಗ್ಬಿಡ್ಬೋದು, ನಾಳೆ ಏನೋ ಚೇಂಜ್ ಆಗ್ಬಿಡ್ಬೋದು ಅಲ್ವಾ? ಅರ್ಥ ಆಯ್ತು. ಸೊ ಸೆಲೆಕ್ಷನ್ ಈಸ್ ವೆರಿ, ಅದು ಸೆಲೆಕ್ಷನ್ ಜನಗಳ ಕೈಲಿ ಇರಬೇಕು, ಯಾರು ಎಲೆಕ್ಷನ್ ನಿಂತ್ಕೊಂತಾರೆ ಅಂತ. ಸೆಲೆಕ್ಷನ್ ಕರೆಕ್ಟ್ ಆಗಿದ್ರೆ ಎಲೆಕ್ಷನ್ ಜನನೇ ಮಾಡಿದ್ರೆ ಅನ್ಕೊಳ್ಳಿ. ಇವಾಗ ಸಣ್ಣದೊಂದು ನಾನೊಂದು ಪ್ರಜಾಕೀಯ ಆಪ್ ಮಾಡಿದೀನಿ, ಅಲ್ಲಿ ನೀವು ಎಂಟರ್ ಆಗ್ಬೋದು. ನಾ ಚಿಕ್ಕ ರೀತಿಲಿ ಹೇಳ್ತೀನಿ, ದೊಡ್ಡದೇ ಹೇಳಿದ್ರೆ ಸ್ವಲ್ಪ ಕಷ್ಟ. ಒಂದ್ ಗ್ರಾಮ ಪಂಚಾಯತ್, ಒಂದು ವಾರ್ಡ್ ಅನ್ಕೊಳ್ಳಿ. ವಾರ್ಡ್ ಅಲ್ಲಿ ಒಂದು 10,000 ಜನ ಇದಾರೆ ಅನ್ಕೊಳ್ಳಿ. ಸುಮ್ನೆ ಒಂದ್ 5,000-6,000 ಜನ ಇದಕ್ ಬಂದ್ರು ಅನ್ಕೊಳ್ಳಿ, ಈ ಸಿಸ್ಟಮ್ ಬಂದ್ರು ಅಂದ್ರೆ ಏನು ಬೇಕಾಗಿಲ್ಲ. ಆಪ್ ಡೌನ್ಲೋಡ್ ಮಾಡ್ಕೊಂಡ್ ಬಂದ್ರೆ ನಿಮ್ದು ಏನೋ, ನಿಮ್ದು ಯಾವ ಏರಿಯಾ ಯಾವ್ದು ಹಾಕಿದ್ರೆ ಅಲ್ಲೇ ನಂದು ಏನಪ್ಪಾ, ನಂದು MP ಎಲೆಕ್ಷನ್ ಕ್ಷೇತ್ರ ಯಾವ್ದು, MLA ಯಾವ್ದು, ಗ್ರಾಮ ಪಂಚಾಯತಿ ಯಾವ್ದು, ಅಥವಾ ವಾರ್ಡ್ ಯಾವ್ದು, ನೀವು ಸಿಟಿಲಿ ವಾಸವಾಗಿದ್ರೆ ವಾರ್ಡ್ ಯಾವ್ದು ಅಂತ ಅಲ್ಲೇ ಡ್ರಾಪ್ ಡೌನ್ ಬರುತ್ತೆ. ನಿಮ್ ವಾರ್ಡ್ ಸೆಲೆಕ್ಟ್ ಮಾಡ್ತಿದ್ದಂಗೆ ನೀವಲ್ಲಿ ಇದಾಗ್ತೀರಾ, ನಿಮ್ ವಾರ್ಡ್ ಅಲ್ಲಿ ಯಾರಿದಾರೆ ಅಂತ ತೋರಿಸ್ಬಿಡತ್ತೆ. ಅಲ್ಲಿ ವಾರ್ಡ್ ಅಲ್ಲಿ 3 ಜನ ಆಕಾಂಕ್ಷಿಗಳು ನಿಂತಿದ್ದಾರೆ. ಈ 3 ಜನ ನಾವಲ್ಲಿ ಹೇಳಿರ್ತೀವಿ ಕ್ಲೀನ್ ಆಗಿ, ಆ 3 ಜನ ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡೋದಕ್ಕೋಸ್ಕರ, ಅವನು ನನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ನಾನು ರೆಡಿ ಇದ್ದೀನಿ, ನೀವ್ ಯಾವ ಟೈಮಲ್ಲಿ ಕರೆದ್ರು ಕೂಡ ನಾನು ಬರ್ತೀನಿ,
ನಿಮ್ಮನ್ನ ಪರ್ಸನಲ್ ಮೀಟ್ ಮಾಡಬೇಕು ಅಂದ್ರೂ ಬರ್ತೀನಿ, ಇಲ್ಲ ಮೆಸೇಜ್ ಮಾಡ್ಬೋದು ನೀವು, ಇಲ್ಲ ವಾಟ್ಸಪ್ ಸಂಖ್ಯೆ ಇದೆ, ಇಲ್ಲ ಫೋನ್ ಇದೆ, ಇಲ್ಲ ವಿಡಿಯೋ ಕಾಲ್ ಅಲ್ಲಿ ಬರ್ತೀನಿ ನಾನು ಬೇಕಾರೆ. ಒಂದ್ 10 ಆಪ್ಷನ್ ಕೊಟ್ಟಿದೀವಿ ಅಲ್ಲಿ. ಪರ್ಸನಲ್ ಆಗಿ ಮೀಟ್ ಮಾಡಬೇಕು ಅಂದ್ರೆ ನಾನು ಒಂದು ಲೊಕೇಶನ್ ಹೇಳ್ತೀನಿ, ಅಲ್ಲಿ ಬೇಕಾದ್ರೆ ನೀವು ಬರ್ಬೋದು, ಅಥವಾ ನೀವ್ ಹೇಳಿ ಲೊಕೇಶನ್ ನಾನು ಬರ್ತೀನಿ ಅಂತ. ಇಲ್ಲಿ ನೀವು ಹೋಗಿ ಒಂದ್ 10 ಜನ ಅನ್ಕೊಳ್ಳಿ, ಒಂದ್ 50 ಜನ ಅನ್ಕೊಳ್ಳಿ, ನೀವು ಅವ್ರನ್ನ ಡೈರೆಕ್ಟ್ ಆಗಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಬೋದು. ಹೆಂಗಪ್ಪ ನೀನ್ ಕೆಲಸ ಮಾಡ್ತೀಯಾ, ಯಾವ ರೀತಿ ಪಾರದರ್ಶಕತೆ ತರ್ತೀಯ, ಯಾವ ರೀತಿ ನಮ್ ಜೊತೆ ಕನೆಕ್ಷನ್ ಅಲ್ಲಿ ಇರ್ತೀಯ, ನಿನ್ನ ಓಟಾಕ್ ನಾವು ಗೆಲ್ಸಿದ್ರೆ ಅಂತಾನೆ ಮಾತಾಡೋಣ. ಯಾಕಂದ್ರೆ ಇಲ್ಲಿ ಕೆಲಸ ಸಿಕ್ಕರೆ ಅಂದ್ರೆ ಅರ್ಥ ಆಗಲ್ಲ. ಗೆಲ್ಸಿದ್ರೆ ನೀನ್ ಹೆಂಗೆ ನಮ್ ಜೊತೆ ಕನೆಕ್ಷನ್ ಅಲ್ಲಿ ಇರ್ತೀಯ, ಟೆಕ್ನಾಲಜಿ ಯೂಸ್ ಮಾಡ್ತೀಯಾ, ನಿನಗ್ ಬರೋ ಫಂಡ್ಸ್ ನಮ್ಗೆ ಹೆಂಗೆ ನೀನ್ ತೋರಿಸ್ತೀಯ, ಅದನ್ನ ಯಾವ ರೀತಿ ನೀನ್ ಕೆಲಸ ಮಾಡ್ತೀಯಾ, ಹೆಂಗೆ ಅಲೋಕೇಟ್ ಮಾಡ್ತೀಯಾ, ನಮ್ಮ ಡಿಮ್ಯಾಂಡ್ಗಳು ತಗೊಂತೀಯ ನೀನು. ನನಗೇನೋ ಏರಿಯಾದಲ್ಲಿ ಬೇಕು ವಾರ್ಡ್ ಅಲ್ಲಿ, ನೀನೇನೋ ಡಿಸಿಷನ್ ತಗೊಳ್ಳೋದಲ್ಲ. ಒಂದ್ಸತಿ ಎಲೆಕ್ಷನ್ ಆದ್ಮೇಲೆ 5 ವರ್ಷ ನೀನ್ ಏನ್ ಬೇಕಾದ್ರೆ ಡಿಸಿಷನ್ ತಗೊಳ್ಳೋದಲ್ಲ. ಜನಾಭಿಪ್ರಾಯ ಮುಖ್ಯ. ನಮ್ಮನ್ ಕೇಳ್ತೀಯಾ, ನನ್ನ ಒಪಿನಿಯನ್ ನಾನು ಹಾಕ್ತೀನಿ. ಅತಿ ಹೆಚ್ಚು ಜನ ಯಾವ್ದು ಬೇಕು ಅಂತಾರೋ ಅದನ್ನ ನೀನ್ ಮಾಡ್ಬೇಕು. ಅದನ್ನ ಪಾರದರ್ಶಕತೆಯಲ್ಲಿ ಹೆಂಗ್ ಮಾಡ್ಬೇಕು, ಹೆಂಗ್ ರಿಪೋರ್ಟ್ಗಳು ಕೊಡ್ತೀಯಾ, ನನಗ್ ಸಿಂಪಲ್ ಆಗಿ ಹೆಂಗ್ ಕೇಳ್ತೀಯ ಅದನ್ನ. ನಾಳೆ ನಿನ್ ವರ್ಕ್ ಸರಿ ಇಲ್ಲ ಅಂದ್ರೆ ನಿನ್ ಕೆಲಸದಿಂದ ಇಳಿತೀಯಾ. ಇಷ್ಟು ವಿಷಯಗಳು ಚರ್ಚೆ ಆಗ್ಬೇಕು ತಾನೆ. ಎಲೆಕ್ಷನ್ ಅಂತೂ ಬಹಳ ಮುಖ್ಯವಾದ ಈ ಸೆಲೆಕ್ಷನ್ ವಿಷಯ ಬಂದಾಗ ಇದು ಬೇಕೇ ಬೇಕು, ಬೇಕಲ್ವಾ ಇದು. ಸೊ ಇದನ್ನ ಸ್ವಲ್ಪ ಎಲ್ರು ಇನ್ವಾಲ್ವ್ ಆಗ್ಲೇಬೇಕಿಲ್ಲ, ಏನೋ ಬದಲಾವಣೆ ಬೇಕು ಅಂದ್ರೆ. ಇಲ್ಲರೇ ನೀವ್ ಹೇಳ್ರಿ ಯಾರ್ ನಿಲ್ಲಿಸ್ತೀರ ನಾವು ಓಟ್ ಹಾಕ್ತಿವಿ, ಆಮೇಲೆ ಏನಾರ ಮಾಡ್ಕೊಂತಾರ ಬಿಡಿ, ನನಗ್ ಬೇರೆ ಕೆಲಸ ಇದೆ ಅಂದ್ರೆ ಅಟ್ಲೀಸ್ಟ್ ನೀವು ವಾರಕ್ಕೆ ಒಂದ್ 10 ನಿಮಿಷ ನೀವು ಟೈಮ್ ಕೊಡ್ಲಿಲ್ಲ ಅಂದ್ರೆ, ನಾನ್ ಬಿಸಿ ಇದೀನಪ್ಪ ನೀವೇನಾರ ಮಾಡ್ಕೊಳ್ಳಿ ಅಂದ್ರೆ ಇದೇ ಕಂಟಿನ್ಯೂ ಆಗುತ್ತೆ. ಎಸ್, ನನ್ಗನ್ಸಿದ್ದು ಮಧ್ಯ ಮಾತಾಡ್ತೀನಿ, ಅಪೀಲ್ ಮಾಡ್ತೀನಿ ಎಲ್ರಿಗೂ. ಉತ್ತಮ ಪ್ರಜಾಕಿ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಜಿಲ್ಲೆ ಲೋಕಸಭಾ ಕ್ಷೇತ್ರ ಯಾವುದು, ವಿಧಾನಸಭಾ ಕ್ಷೇತ್ರ ಯಾವುದು, ಲೈಕ್ ಅಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ವಾರ್ಡ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವಲ್ಲದೆ ನೀವೊಂದು 10-20 ಜನಕ್ಕೂ ಯಾರಿಗೂ ಹೇಳಿ ಅದನ್ನ ಡೌನ್ಲೋಡ್ ಮಾಡಿಸಿದ್ರೆ ನೀವಲ್ಲಿ ಯಾರೋ ಯೋಗ್ಯರನ್ನ ಆಯ್ಕೆ ಮಾಡ್ಲಿಕ್ಕೆ ಬಿಫೋರ್ ಸೆಲೆಕ್ಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಅದನ್ನ ನೀವ್ ಯಾರೋ ಇಲ್ಲಿ ಕೂತ್ ನೋಡ್ತಿರೋರೆಲ್ಲ ಆಸಕ್ತಿದಾಯಕ ಇದ್ದವ್ರೆ ಅಂತ ಅನ್ಸುತ್ತೆ. ಆಗ ಆಸಕ್ತಿ ಇರೋರು ಮಾತ್ರ ನೋಡ್ತಿರ್ತೀರಿ. ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಆಪ್ ಡೌನ್ಲೋಡ್ ಮಾಡಿ ನಿಮ್ ಊರು, ಕೇರಿ, ವಾರ್ಡ್ ಯಾವ್ದು ಸೆಲೆಕ್ಟ್ ಮಾಡಿ ಇಟ್ಕೊಂಡು ನಂತರ ನೀವು ಅಲ್ಲಿ ಸಜೆಷನ್ಸ್ ಮತ್ತೆ ಬೇರೆ ಬೇರೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದು ಮಾಡಿದ್ಮೇಲೆ ಈ ಇಂಟು ನೋಡೋದು ಒಂದು ಅರ್ಥ ಇರುತ್ತೆ ಅಂತ ಅನ್ಕೊಡ್ತೀನಿ. ಎಸ್ ಸರ್, ಪ್ಲೀಸ್. ಇದು ನಾನು ಹೇಳ್ತಿರೋದು ಸಣ್ಣ ಕೆಲಸ ನೀವು ಮಾಡ್ಲೇಬೇಕು. ನಾನು ಭಗವದ್ಗೀತೆ ಓದ್ದೆ, ಅದ್ರ ಬಗ್ಗೆ ಕಾಮೆಂಟ್ ಹಾಕಕ್ಕಾಗಲ್ಲ. ಕುರಾನ್ ಬಗ್ಗೆ ತಿಳ್ಕೊಳ್ದೆ, ಅದ್ರ ಬಗ್ಗೆ ನಾನು ತಿಳ್ಸಕ್ಕಾಗಲ್ಲ. ಕರೆಕ್ಟ್. ಹಾಗಾಗಿ ವ್ಯವಸ್ಥೆನ, ವಿಚಾರನ ತಿಳ್ಕೊಂಡು ಉತ್ತಮ ಪ್ರಜಾಕಿಯನ್ನ ಅರ್ಥ ಮಾಡ್ಕೊಂಡ್ಮೇಲೆ ಏನೋ ಕಾಮೆಂಟ್ ಮಾಡೋದು ಒಂದು ಅರ್ಥ ಇದೆ ಅಲ್ವಾ. ಅದೇ ಈ ಮುಂದುವರೆದ ಭಾಗ ಕಾಮೆಂಟ್ ಮಾಡ್ಬೇಕು ಫಸ್ಟ್ ಅಲ್ಲಿ ನೋಡ್ಲಿ ಅಂತ ಹಾಗಾಗಿ. ಕರೆಕ್ಟ್. ಅದಕ್ಕೋಸ್ಕರ ಒಂಚೂರು ನೋಡಿ, ಸ್ವಲ್ಪ ಕೆಲಸ ಇದೆ ಇಲ್ಲಿ, ಈಸಿ ಅಲ್ಲ. ನಿಮ್ಗೆ ಬೇರೆಯವ್ರ ತರ ಬಂದರಿ ನಿಮ್ಗೆ ಯಾಕ್ರಿ ನಾವ್ ಮಾಡ್ತೀವ್ರಿ ಎಲ್ಲ ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ, ಕರಪ್ಷನ್ ತೆಗೆದ್ ಬಿಡ್ತೀವಿ, ಸಿಸ್ಟಮ್ ಬೇರೆ ತರ ಚೇಂಜ್ ಮಾಡ್ಬಿಡ್ತೀವಿ, ನಾವೆಲ್ಲ ನಮ್ಮನ್ನ ನಂಬಿ ಈ ಸತಿ. ನಾನ್ ಫಸ್ಟ್ ಕೇಳಿದ್ ನಿಮ್ನ ಯಾಕಪ್ಪ ನಂಬೇಕು ನಾನು? ಒಂದ್ ಹೇಳಿ, ನಾನು ಯಾಕೆ ನಂಬೇಕು ಫಸ್ಟ್ ಆಫ್ ಆಲ್ ಯಾರನ್ನಾದ್ರೂ ಕೂಡ, ಅಲ್ವಾ? ಯಾರೋ ನಮ್ ಮನೆ ಕೆಲ್ಸಕ್ಕೆ ಬರ್ತಾರೆ, ನಾನು ಒಂದು CCTV ಹಾಕಿರ್ತೀನಿ, ಅವ್ನ ಅಬ್ಸರ್ವ್ ಮಾಡ್ತೀನಿ, ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದ್ಸತಿ ನೋಡ್ತೀನಿ ಏನಾಗಿದೆ ಕೆಲಸ ಅವ್ನ್ ಮಾಡಿದಾನ ಅಂತ ಚೆಕ್ ಮಾಡ್ತೀನಲ್ವಾ. ನಾನು ಏನೇ ಮನೆ ಕೆಲಸದವ್ರು ಇಟ್ರು ಕೂಡ ನಾನ್ ನಂಬಿ ಬಿಟ್ಬಿಡಲ್ಲ ಅಲ್ವಾ, ಬಿಡಲ್ಲ, ಚೆಕ್ ಮಾಡೇ ಮಾಡ್ತೀರಾ. ನೀವು ಅಷ್ಟೇ, ನಿಮ್ ಸಂಸ್ಥೆಯಲ್ಲೂ ಅಷ್ಟೇ, ನನ್ ಜೊತೆ ಯಾರು ಕೆಲಸ ಮಾಡ್ತಾರೆ ನಾನ್ ಚೆಕ್ ಮಾಡ್ತೀನಿ, ನಮ್ ಮನೆಗೆ ಯಾರು ನಾನ್ ಚೆಕ್ ಮಾಡ್ತೀನಿ. ಆ ಚೆಕ್ ಮಾಡೋದಕ್ಕಾರ ಬೇಕಲ್ಲ ನಮ್ಗೆ. ಖಂಡಿತ. ನಾನೇನು ಮಾಡಲ್ಲ, ಇಷ್ಟ ಆಮೇಲೆ ಬೈಕೊಂಡು ಓಡಾಡೋದು, ಅವ್ನೇನು ಮಾಡ್ಲೇ ಇಲ್ಲ, ಅವ್ನ್ ಸರಿನೇ ಮಾಡ್ತಾ ಇಲ್ಲ. ಅಲ್ಲಪ್ಪ, ಒಂದ್ ಸಿಸ್ಟಮ್ ಮಾಡ್ಕೊಳ್ಳಿ ನೀವು. ಈಗಿರೋ ಟೆಕ್ನಾಲಜಿ ಇದೆ. ಲೈಕ್ ನಂಗೆ ಸಿಂಪ್ಲಿಫೈ ಮಾಡಿ ನನ್ಗೊಂದು ಹೇಳ್ಬೇಕು ಅಂದ್ರೆ, ನಾವ್ ಯಾವ್ದೋ ಒಂದು ಗಿಡ ನೆಟ್ಟಿದೀವಿ, ಆ ಕಳೆ ಗಿಳೆ ತೆಗೆದು ಆ ಬೆಳೆ ನೀಟಾಗಿ ಬೆಳಿಬೇಕು. ಲೈಕ್ ಉತ್ತಮ ಪ್ರಜಾಕೀಯ ಮೀನ್ಸ್ ಉತ್ತಮ ವ್ಯವಸ್ಥೆ, ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ನಮ್ ಇನ್ವಾಲ್ವ್ಮೆಂಟ್ ಬೇಕೇ ಬೇಕು. ಅಲ್ಲ, ಒಂದ್ ಸಣ್ಣ ಇನ್ವಾಲ್ವ್ಮೆಂಟ್. ನಾನು ಹೇಳಿದಲ್ಲಿ ನೀವು ಅಲ್ಲೊಬ್ಬ ಗಾರ್ಡನರ್ ಇಟ್ಟಿದ್ದೀರಾ, ಅವನೇ ಬಂದ್ ನೀರ್ ಹಾಕ್ತಾನೆ, ಅವನೇ ಕಳೆ ತೆಗಿತಾನೆ, ಕೆಲಸ ಇಲ್ಲ, ನೀವೇನು ಮಾಡ್ಬಿಡಿ. ಅವ್ನಿಗೆ ಸಂಬಳ ಕೊಡ್ತಿದ್ದೀರಾ. ಆಕ್ಚುಲಿ ಎಷ್ಟು ಗೊತ್ತಾ, ನಮ್ದು ಬಡ್ಜೆಟ್ ಅಲ್ಲಿ 30% ಬರೀ ಸಂಬಳಕ್ಕೆ ಹೋಗುತ್ತಂತೆ, ಗೊತ್ತಲ್ಲ ನಿಮ್ಗೆ? ಹೌದು. ಎಷ್ಟಾಯ್ತದು 30% ಅಂದ್ರೆ? ಟೋಟಲ್ ನಮ್ 1,00,000 ಕೋಟಿ ಮೇಲೆ ಹೋಗುತ್ತದು. 1,00,000 ಕೋಟಿ ಮೇಲೆ ಹೋಗುತ್ತೆ. 1,00,000 ಕೋಟಿ ಮೇಲೆ ಅಂದ್ರೆ 1,00,000 ಕೋಟಿ ನೀವು ಸಂಬಳ ಕೊಡ್ತಾ ಇದ್ದೀರಾ. ಓಕೆನಾ? ಅವ್ನ್ ಏನಾರ ಮಾಡ್ಕೊಳ್ಳಿ ಅಂದ್ರೆ ಆಗಲ್ಲ. ಡಿಸಿಷನ್ ಅವನೇ ತಗೊಳ್ಳಿ. ಇಲ್ಲಿ ಫ್ಲೈಓವರ್ ಬೇಕಾ ಅವ್ನ್ ಡಿಸಿಷನ್ ತಗೊಂತಾನೆ, ಇಲ್ಲಿ ರೋಡ್ ಬೇಕಾ ಅವ್ನ್ ಡಿಸಿಷನ್ ತಗೊಂತಾನೆ. ಹೆಂಗದು? ನಿಮ್ಮನ್ ಕೇಳ್ಬೇಕಲ್ವಾ ಅಟ್ಲೀಸ್ಟ್. ನೀವ್ ಓನರ್ಸ್ ಅಲ್ವಾ? ಇವಾಗ ನಿಮ್ ಸ್ಟುಡಿಯೋಲ್ ಬಂದು ನಾನು ಕೆಲಸ ಮಾಡ್ಬಿಟ್ಟು, ಸರ್ ಈ ಕಾರ್ಪೆಟ್ ಸರಿ ಇಲ್ಲ ಸರ್, ಅದೆಲ್ಲ ಕಿತ್ ಬಿಸಾಕಿ, ಸರ್ ಈ ಲೈಟ್ಗಳು ಸರಿ ಇಲ್ಲ, ಬೇರೆ ತರ ಲೈಟ್ ತರ್ತೀನಿ, ನಾನೇ ಎಲ್ಲ ಡಿಸಿಷನ್. ನೀವೇನಂತೀರಾ? ಇದಂಗಾಗತ್ತೆ. ನಾನ್ ಮಾಡ್ಬೇಕಲ್ಲ ಅಂತ ಕೇಳ್ತೀನಿ ಅಲ್ವಾ? ನೋಡಿ, ಇಲ್ಲಿ ಎಷ್ಟು ಜವಾಬ್ದಾರಿ. ಅದೇ ನನ್ ದೇಶ, ನನ್ ರಾಜ್ಯ, ನನ್ನ ಹಳ್ಳಿ, ನನ್ನ ಅಲ್ಲಿ ಇರಲ್ಲ ನಮ್ಗೆ. ಮತ್ ಬೈಕೊಂಡ್ ಕೂತ್ಕೊಂತೀವಿ. ನೋಡ್ರಿ ಮೊನ್ನೆ ಲೈಟ್ ತಂದು ಎಲ್ಲ ಕಿತ್ ಬಿಸಾಕ್ ಬೇರೆ ಹಾಕ್ಬಿಟ್ಟಿದಾನ ಅವನು. ನೋಡ್ರಿ ಆ ಟಿವಿಗಳೆಲ್ಲ ಕಿತ್ತಾಕ್ಬಿಟ್ಟು ಯಾವ್ದೋ ಒಂದ್ ಬೇರೆ ತಂದು ಇಟ್ಬಿಟ್ಟಿದಾನೆ ಅಂತ ಬೈಕೊಂಡ್ ಕೂತ್ಕೊಂಡ್ರೆ ಆಮೇಲೆ ಹೋರಾಟ ಬೇರೆ ಮಾಡೋದು. ಅವನ್ನ ಬಿಡಲ್ಲ ಅವನ್ನ ಅಂತ ಬೈದ್ ಅವನ್ನ ಒಳಗಡೆ ಹಾಕಿಸ್ತೀನಿ ಅಂತ ಹೇಳಿದ್. ಓಕೆ, ನೀವು ಇದುವರೆಗೂ ಎಷ್ಟು ಹೋರಾಟಗಳು ನೋಡಿದೀವಿ ಹೇಳಿ ನಾವು?
ಏನ್ ಹೇಳಿ, ಒಂದ್ ಪಕ್ಷ ಹ್ಮ್ ಇನ್ನೊಂದ್ ಪಕ್ಷ ಹೋರಾಟ ಮಾಡ್ತಿರತ್ತೆ, ನೋಡಿದಿರಲ್ವ? ಹೌದೌದು. ನಿಮ್ಗೆ ಅನುಭವ ಹೌದು ಆಗಿರುತ್ತೆ. ಹೌದು ಓ ಇವನ್ ಹೋರಾಟ ಮಾಡ್ತಾನೆ ಅಂತ ತರ್ತೀವಿ, ಓಕೆನಾ? ಈ ಪಕ್ಷ ಎಗನೆಸ್ಟ್ ಆಗಿ ಹೋರಾಟ ಮಾಡಿರೋನೆ ನೆಕ್ಸ್ಟ್ ಈ ಪಕ್ಷ ಹೋರಾಟ ಮಾಡ್ತಿರತ್ತೆ ಅವನ್ ಮೇಲೆ. ಹೌದು, ಸೇಮ್ ಇದು ಬೆಲೆ ಏರಿಕೆ ಮಾಡಿದ್ರು ಅಂತ ಅವ್ರಿದ್ದಾಗ ಇವ್ರು ಮಾಡ್ತಾರೆ, ಹೋರಾಟ ಮಾಡೋದು. ಇವ್ರು ಬಂದಾಗ ಅವ್ರು ಮಾಡ್ತಾರೆ. ಗ್ಯಾಸ್ ಸಿಲಿಂಡರ್ ಇಟ್ಕೊಂಡ್ ಕೂತಿರ್ತಾರೆ, ಸೇಮ್ ನೆಕ್ಸ್ಟ್ ಇನ್ನೊಬ್ರು ಬಂದಾಗ ಇವ್ರು ಗ್ಯಾಸ್ ಸಿಲಿಂಡರ್ ಇಟ್ಕೊಂಡ್ ಕೂತಿರ್ತಾರೆ, ಡಾಲರ್ ರೇಟ್ ನಾವಿದ್ರೆ ಹಿಂಗ ಆಗೋಗೋದು ಅಂತಾರೆ, ಇವ್ರು ಬಂದ್ ಅಲ್ವಾ? ಸೇಮ್. ಈ ಹೋರಾಟ ಅವ್ರು ಎಲ್ಲಿವರೆಗೆ ಮಾಡ್ತಾ ಹೋಗ್ತೀರಾ ಇದನ್ನೇ? ಸೊ ಬೆಟರ್ ಕಮ್ ಬ್ಯಾಕ್ ಟು ದಿಸ್. ಎಲೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್. ಅಲ್ಲಿ ಒಂದ್ ಸಣ್ಣ ಬದಲಾವಣೆ ತಗೊಂಬನ್ನಿ, ನೀವು ಇನ್ವಾಲ್ವ್ ಆಗ್ಲೇಬೇಕು. ಯು ಶುಡ್ ಆಸ್ಕ್. ನೀವು ಅಂತವನ್ನೇ ಕೆಲ್ಸಕ್ಕೆ ಇಡ್ಬೇಕು ಆಕ್ಚುಲಿ, ಓಕೆನಾ? ನಾನ್ ನಮ್ಮ ಮನೆ ಕೆಲ್ಸಕ್ಕೆ ಇಡೋನ್ಗೆ ಬ್ರೈಬ್ ಇಸ್ಕೊಂಡ್ ಕೆಲ್ಸಕ್ಕೆ ಇಟ್ಬಿಟ್ರೆ, ಇವಾಗ ನಿಮ್ಮ ಹತ್ರ ಕೆಲ್ಸಕ್ಕೆ ಬಳಕ್ ಬರ್ತೀನಿ ನಾನು, ನನ್ಗೆ ಕೇಳ್ತೀನಿ ನಿಂಗೆ ಕೆಲ್ಸ ಕೊಡ್ಬೇಕಾ, ಕೊಡು ನಂಗೆ ಒಂದ್ 10,000 ಕೊಡು, ನಾನ್ ಕೊಡ್ತೀನಿ ನಿಮ್ಗೆ 10,000. ಓಕೆ, ಒಂದ್ ಕೆಲಸ ಮಾಡು, ಹೊರಗಡೆ ಎಲ್ಲ ಒಂದ್ ಪ್ರೋಗ್ರಾಮ್ ಮಾಡು, ಒಂದಷ್ಟು ದುಡ್ಡು ಖರ್ಚು ಮಾಡು, ಒಂದಷ್ಟು ನಾನು ಎಲ್ಲ ಮಾಡು, ಒಂದಷ್ಟು ನೋಡೋಣ ಅಂತ ಖರ್ಚು ಮಾಡ್ತೀನಿ ನಾನು. ಯಾಕಂದ್ರೆ ನನಗ್ ಗೊತ್ತು ನಿಮ್ಮ ಆಫೀಸಲ್ಲಿ ಸಖತ್ ದುಡ್ಡಿದೆ ಅಂತ. ಆ ಕ್ರೈಟೀರಿಯಾ ಮೇಲೆ ನೀವು ನನಗೆ ಕೆಲಸ ಕೊಟ್ರೆ ನಾನೇನ್ ಮಾಡ್ತೀನಿ, ಇದನ್ ಮಾರ್ತೀನಿ, ಅದನ್ ಮಾರ್ತೀನಿ, ನಮ್ಮ ಮನೆ ಆಳು ಎಲ್ಲಾ ಮಾರ್ಬಿಟ್ಟು ಬೇರೆ ತರ ತೋರಿಸ್ತೀನಿ ನಿಮ್ಗೆ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಲೈಕ್ ಯಾವಾಗ್ಲೂ ಹೇಳ್ತಿರ್ತೀವಿ, ಒಂದು ಹೆಣ್ ಕೊಡ್ಬೇಕಾದ್ರೆ ನಾವು ನೀಟಾಗಿ ನೋಡಿ ಮಾಡಿ ಎಲ್ಲ ಕೊಡ್ತೀವಿ, ಆಗ ಓಟ್ ಕೊಡ್ಬೇಕಾದ್ರೆ ಅಷ್ಟೇ ನೋಡಿ ಮಾಡಿ ಯೋಗ್ಯನ್ ಕೊಡ್ಬೇಕು ಅಂತ ಸಹಜವಾಗಿ ಮಾತಾಡ್ತೀವಿ. ಬಟ್ ನಾವು ಕಂಡಂಗ್ಲು ಹಾಗೆ ಹಿಂದೆ ಜನ ಕಾಸು ಕೊಟ್ಟು ಅಭ್ಯರ್ಥಿಗೆ ಓಟ್ ಕೊಡುವಂತ ಇತ್ತು, ಕಾಸು ಕೊಡೋರು ಓಟು ಕೊಡೋರು ಅಂತ ದಿನಗಳನ್ನು ಕೂಡ ನೋಡಿದೀವಿ. ಬಟ್ ಇತ್ತೀಚಿನ ಜಸ್ಟ್ ಒಂದು 20 ವರ್ಷದ ಈ ರಾಜಕೀಯ ಜರ್ನಿ ಇದೆಯಲ್ಲ, ಕಾಸಿಸ್ಕೊಂಡು ಈ ಮಟ್ಟಕ್ಕೆ ಆಗಿದ್ಯಾ ಅಂತ ಅನ್ಸುತ್ತೆ. ಅವತ್ತು ಯೋಗ್ಯರನ್ನ ಆಯ್ಕೆ ಮಾಡ್ತಿರೋ ವ್ಯವಸ್ಥೆ ಕರೆಕ್ಟ್ ಆಗಿತ್ತು, ಕರಪ್ಷನ್ ಅನ್ನೋ ವಿಷಯಗಳಾಗಿ ಎಲ್ಲೋ ಕೇಳ್ತಿದ್ವಿ. ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡೋದು, ಆರೋಪ ಬಂದ ತಕ್ಷಣ. ಈಗ ಕಲ್ ತಿಂದು ಅರ್ಗಿಸ್ಕೊತೀವಿ, ಏನ್ ತಿಂದು ಅರ್ಗಿಸ್ಕೊತೀವಿ ಅಂತ ನಾವು ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಬಟ್ ಇದು ಬದಲಾವಣೆ ಆಗಲ್ಲ ಅಂತಲ್ಲ, ಬದಲಾವಣೆ ಆಗತ್ತೆ ಅನ್ನೋ ಭರವಸೆ ಎಲ್ರಿಗೂ ಇದೆ. ಬಟ್ ಯಾರೋ 100 ಜನ ಇರ್ತಾರೆ, 100 ಜನ 100-200 ಜನ ಇದ್ದಾಗ ಎಲ್ಲಿ ಹೋಗ್ಬೇಕು ಏನು ಅನ್ನೋಕೊಬ್ಬ ದಿಕ್ಕು ದೆಸೆಗೆ ಒಬ್ಬ ನಾಯಕ ಬೇಕಾಗತ್ತೆ ಅಂತ ಸಹಜವಾಗಿ ನಿರೀಕ್ಷೆ ಇಟ್ಕೋತಾರೆ. ಅವ್ರು ಲೀಡ್ ಮಾಡೋಕೆ ಯಾರೋ ಒಬ್ಬ ಬೇಕು. ಅಲ್ಲ, ನಂಗೆ ಅರ್ಥ ಆಗ್ತಿಲ್ಲ ಇವಾಗ ಇದನ್ನ ಹೇಳಿ. ಈ ಒಂದ್ ವಿಷಯ ಅರ್ಥ ಆಗೋದಕ್ಕೆ ಒಬ್ಬ ಲೀಡರ್ ಬೇಕಾ ಅಂತ. ಓಕೆ, ನಾನು ಆ ಜಾಗ ಮಾಡ್ತಾ ಇದ್ದೀನಿ, ನನ್ನ ಕೆಲಸ ನಾನು ಹೇಳ್ತಾ ಇದ್ದೀನಿ. ನಿಮ್ ಮನೇಲಿ ಒಬ್ರು ಕೆಲ್ಸಕ್ಕೆ ಇಟ್ಕೊಂಡ್ರೆ ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ತಿಳ್ಕೊಳ್ಳಿ, ಸ್ವಲ್ಪ CCTVಗೆ ಹಾಕೊಳ್ಳಿ. ನಿಮ್ ದುಡ್ಡು ಕಾಸಲ್ಲಿ ಇಟ್ಟಿರ್ತೀರ, ಸ್ವಲ್ಪ ಇದ್ ಗಮನ ಕೊಡಿ. ಅವ್ನಿಗೆ ಎಷ್ಟು ಕೊಟ್ಟಿದ್ರೆ ಒಂದ್ ಲೆಕ್ಕ ಬರ್ದು ಇಟ್ಕೊಳ್ಳಿ. 5,000 ಕೊಟ್ಟು ತರಕಾರಿ ತಗೊಂಬ ಅಂದ್ರೆ ನಿಮ್ಗೆ 5,000 ರೂಪಾಯಿಗೆ ಲೆಕ್ಕ ಇರ್ಬೇಕು ನಿಮ್ಗೆ. ಹೌದು, ಅಲ್ಲಿಂದ ತಗೊಂಡೋಗಪ್ಪ, ನೀನ್ ಇಷ್ಟ ಬಂದಿದ್ ಮಾಡ್ಕೊ, ನಿನ್ಗೆ ಏನ್ ಬೇಕಾದ್ರೆ ತರಕಾರಿ ತಗೊಂಬಂದ್ ಅವನೇನೋ ತರ್ತಾನೆ, ಏನೋ ಸಾಂಬಾರ್ ಮಾಡ್ತಾನೆ. ಸಿಸ್ಟಮ್ ಲೀಡರ್ ಅಂತ ನೀವು ಹೇಳ್ತಿರೋದು. ಸಿಸ್ಟಮ್ ಈ ವ್ಯವಸ್ಥೆನೇ ಲೀಡರ್ ಆಗತ್ತೆ ಅಂತ ಅಲ್ಲ, ಒಂದ್ ಸಿಸ್ಟಮ್ ಮಾಡ್ಕೊಬೇಕು ನಾವು ಅಂತ. ಬಿಕಾಸ್ ಆಫ್ ಟೆಕ್ನಾಲಜಿ, ಇವಾಗ ನಮ್ಮ ಹತ್ರ ಟೆಕ್ನಾಲಜಿ ಇರೋದ್ರಿಂದ ಈಗ ನೀವೆಲ್ಲಾನು ಕನೆಕ್ಟ್ ಮಾಡ್ಬೇಕು ಅಂತೀರಾ. ಓಕೆ, ಒಂದು ಟೈಮ್ ಇತ್ತು, ಆ ಟೈಮಲ್ಲಿ ನೀವು ಪ್ರತಿ ಹಳ್ಳಿಗೆ ಹೋಗಿ ನೀವೆಲ್ಲ ಸಭೆ ಮಾಡಿ ನಿಮ್ ವಿಚಾರಗಳು ಹೇಳ್ಬೇಕಾಗಿತ್ತು, ಕರೆಕ್ಟ್ ಅಲ್ವಾ? ಹೌದು. ಈಗ ಹೆಂಗಿದೆ ಟೆಕ್ನಾಲಜಿ? 2025, 26 ಈ ಟೈಮಲ್ಲೂ ಕೂಡ ನೀವು ಸಭೆ ಸಮಾರಂಭ, ಜನನೇ ಬೈತಾರೆ. ರೋಡಲ್ಲಿ ಏನಾರ ಇದಾಕಿದ್ರೆ ಇವ್ನು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಸುಮ್ನೆ ರಾಜಕೀಯ ಮಾಡ್ತೀನಿ, ಓಡಾಡಕ್ ಆಗ್ತಿಲ್ಲ ಅಂತ ಬೈತಾರೆ, ಕರೆಕ್ಟ್ ಅಲ್ವಾ? ಬೈತಾರೆ. ಈ ಟೈಮಲ್ಲಿ ನಿಮ್ ಕೈಯಲ್ಲಿ ಮೊಬೈಲ್ ಇದೆ ಅಲ್ವಾ? ನೀವು 10 ಜನಕ್ಕೆ ಹೇಳ್ಬೋದು, ಮೊಬೈಲ್ ವೈರಲ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ ವಿಚಾರಗಳು. ಸೊ ಇಂಥ ಟೈಮಲ್ಲಿ ನೀವ್ ಯಾಕೆ ಮತ್ತೆ ಹಳೆದನ್ನೇ ಬಯಸ್ತೀರಾ ಅಂತ. ಮತ್ತೆ ಯಾಕೆ ಪೆಂಡಲ್ ಹಾಕ್ಬೇಕು, ಯಾಕೆ ಸ್ಟೇಜ್ ಹಾಕ್ಬೇಕು, ಇನ್ನೊಂದು ಅದೊಂದೇ ಅಲ್ಲ, ನೀವು ಅದರಿಂದ ಏನಾಗುತ್ತೆ, ನೀವು ಅಷ್ಟೆಲ್ಲ ಮಾಡೋದ್ರಿಂದ ನೀವು ಕೆಲವು ಶಕ್ತ ವ್ಯಕ್ತಿಗಳು ಮಾತ್ರ ಇಲ್ಲಿ ಬರ್ತಾರೆ, ಶಕ್ತಿ ಇರೋರು ಮಾತ್ರ ಇಲ್ಲಿ ಬರ್ತಾರೆ, ಆ ಕೆಪಾಸಿಟಿ ಇರೋರು ಮಾತ್ರ ಇಲ್ಲಿ ಬರ್ತಾರೆ ಅಲ್ವಾ? ಇವತ್ತೇನಾಗಿದೆ, 10 ಕೋಟಿ 20 ಕೋಟಿ ಖರ್ಚು ಮಾಡದೆ ಎಲೆಕ್ಷನ್ ನಿಲ್ಲಕ್ಕೆ ಆಗಲ್ಲ ಪರಿಸ್ಥಿತಿ ಬಂದಿದೆ. 100 ಕೋಟಿ ದಾಟ್ಬಿಟ್ಟಿದೆ. 100 ಕೋಟಿ ದಾಟ್ಬಿಟ್ಟಿದೆ, ಲೆಕ್ಕ ಹಾಕೊಳ್ಳಿ. 100 ಕೋಟಿ ಅವನು ಇನ್ವೆಸ್ಟ್ ಮಾಡಿ ಬರ್ತಾನೆ ಅಂದ್ರೆ ನಿಮ್ಗೆ ಇನ್ನೇನ್ ನಾನು ಹೇಳೋದ್ ಬೇಕಾಗಿ. ಈಗ ಅವ್ನು ನೆಕ್ಸ್ಟ್ ಎಲೆಕ್ಷನ್ ಸೋತ್ರೆ ಮತ್ತೊಂದು ಸೋತ್ರೆ ಅಂತ ಇರ್ಲಿ ಅಂತ 300-400 ಕೋಟಿ ರೂಪಾಯಿ ಮಾಡ್ಕೋತಾನೆ ಎಲೆಕ್ಷನ್ ಅಲ್ಲಿ. ಅಲ್ಲ, ಅದು ಗೊತ್ತಿಲ್ಲ. ನಾನ್ ಹೇಳ್ತಿರೋದು ಇದನ್ನ ಅವ್ನ ತಪ್ಪು ಇವ್ರ ತಪ್ಪು ಅನ್ನೋದು ಬಿಟ್ಬೋಣ. ನಾವು ಮತ್ತೆ ಬ್ಲೇಮ್ ಮಾಡ್ಕೊಂಡಿದ್ರೆ ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿಂದ ಇಲ್ಲಿವರೆಗೂ ಬ್ಲೇಮ್ ಮಾಡ್ಕೊಂಡಿರ್ತೀವಿ. ನಾನು ಹೇಳಿದ್ ಫಸ್ಟ್ ಈ ಬಿಸ್ನೆಸ್ ರಾಜಕಾರಣ ತೆಗಿಬೇಕಲ್ವಾ? ಹಣ ಹೂಡಿಕೆ ಮಾಡೋದನ್ನ ಆದಷ್ಟು ಕಡಿಮೆ ಮಾಡ್ಬೇಕು ಅಲ್ವಾ? ಹೌದು. ಈಗಿರೋ ಟೆಕ್ನಾಲಜಿ ಯೂಸ್ ಮಾಡ್ರೆ ಮಾಡ್ಬೋದು. ಅವಾಗ ಏನಾಗುತ್ತೆ, ನಿಮ್ ಹತ್ರ ಯಾರು ಬರ್ತಾರೆ ಕೆಲ್ಸಕ್ಕೆ? ಎಷ್ಟೋ ಜನ ಯುವಕರುಗಳು, ಯುವತಿಯರು, ಕೆಲಸ ಮಾಡೋ ಕೆಪಾಸಿಟಿ ಇರೋರು, ನಾನು ಹಿಂಗ್ ಮಾಡ್ತೀನಿ ಅನ್ನೋರು, ಟೆಕ್ನಾಲಜಿ ಗೊತ್ತಿರೋರು ಬರ್ತಾರೆ ಇಲ್ಲಿಗೆ. ಅವ್ರ ಸಂಬಳನೇ ದೊಡ್ಡ ವಿಷಯ ಆಗುತ್ತೆ. ಏನೊಂದ್ 80,000 ರೂಪಾಯಿ ಬೇಸಿಕ್ ಇರ್ಬೋದು ನಿಮ್ಗೆ. ಟೋಟಲ್ ಅವ್ರಿಗೆ 2-2.5 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಪ್ರಕಾರ. 2.5 ಲಕ್ಷ ರೂಪಾಯಿ ಸಂಬಳ ಕೊಟ್ರೆ ಎಷ್ಟು ಜನ ಎಂತೆಂತವ್ರು ಇದಾರೆ ಇಲ್ಲಿ ಬಂದ ಕೆಲಸ ಮಾಡೋದಕ್ಕೆ. ಹಗ್ಲು ಇರಳು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಿಂತ್ಕೊಂಡು. 224 ಪೋಸ್ಟ್ ಖಾಲಿ ಆದಂಗೆ ಅಲ್ವಾ? ಯೋಚನೆ ಮಾಡಿ, ಆತರ ಯುವಕರು, ಆತರ ಕೆಲಸ ಮಾಡೋರು ಬಂದು ಎಲ್ಲಾರ ಜೊತೆ ಟಚ್ ಅಲ್ಲಿ ಇದ್ದು, ಕೇಳಿ ತಿಳಿದು ವಿಚಾರಗಳು ವಿನಿಮಯ ಮಾಡಿ, ನಿಮ್ಗೆ ಏನ್ ಬೇಕು ಅಂತ ತಿಳ್ಕೊಂಡು ಅದನ್ನ ನಾನು ತಜ್ಞರ ಜೊತೆ ಚರ್ಚೆ ಮಾಡಿ, ಅದಕ್ಕೊಂದ್ 3 ಬಡ್ಜೆಟ್ ರೆಡಿ ಮಾಡಿದೆ ಅನ್ಕೊಳ್ಳಿ. ಒಂದು 10 ಕೋಟಿ ಆಗುತ್ತೆ, ಒಂದು 8 ಕೋಟಿ ಆಗುತ್ತೆ, ಒಂದು 6 ಕೋಟಿ ಆಗುತ್ತೆ. ನೋಡಿ, ನಿಮ್ ಮುಂದೆ ಇಡ್ತೀನಿ ನಾನು. ಜಸ್ಟ್ ಇನ್ವಾಲ್ವ್, ನಾನು ಕೇಳ್ತಾ ಇದ್ದೀನಿ ಅಷ್ಟೇ.
ನೋಡಿ ಹಿಂಗ್ ಮಾಡ್ರೆ 10 ಕೋಟಿ ಆಗತ್ತೆ, ಹಿಂಗ್ ಮಾಡ್ರೆ 8 ಕೋಟಿ ಆಗತ್ತೆ, ಯಾವ್ದು ಬೆಟರ್ ಅಂತ ಮತ್ತೆ ಜನರ ಮುಂದಿಟ್ಟು ಯಾವ್ದು ಬೆಸ್ಟ್ ಅವ್ರು ಹೇಳ್ತಾರೋ ಅದನ್ನ ನಾನು ಮಾಡಿ. ಇಷ್ಟು ಕೆಲಸ ಮಾಡೋದಕ್ಕೆ ತಾನೇ ನೀವು 2.5 ಲಕ್ಷ ರೂಪಾಯಿ ಕೊಡೋದು. ಜನರಿಂದ ಜನರಿಗಾಗಿ ಜನರಿಗೋಸ್ಕರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ. ಅದೇ ತಾನೇ ಇರೋದು. ನಾನೇನ್ ಹೊಸದಾಗಿ ಹೇಳ್ತಿಲ್ಲಲ್ಲ. ಮೊದಲಿಗೂ ಈಗ್ಲೂ ಜನರಿಗೆ ಬೇಕು ಅನ್ಸಿದೆ. ಅರ್ಥ ಆಗೋ ವಿಷಯನೇ ಅರ್ಥ ಆಗ್ತಿಲ್ಲ ಅನ್ನೋದೊಂದು ಆಗಿತ್ತು. ಈಗ ಅರ್ಥನೂ ಕೂಡ ಆಗ್ತಿದೆ. ಬಟ್ ನೀವೇನೋ ಈ ಟೈಮ್ ಅಲ್ಲೇ ಏನೋ ಆಗ್ಬೇಕು, ಜನ ಇಷ್ಟರಲ್ಲೇ ಅರ್ಥ ಮಾಡ್ಕೋಬೇಕು, ಮುಂದಿನ ಚುನಾವಣೆಗೆ ಅದ್ರ ಫಸಲು ಬರಬೇಕು, ಫಲಿತಾಂಶ ಬರಬೇಕು ಅಂತ ಆತರ ಏನು ಇಲ್ಲ ನನಗೆ. ಆತರ ಏನಿಲ್ಲ, ನಿಜವಾಗ್ಲು ಇದು ಹೇಳ್ತಿರೋದಿಲ್ಲ. ಇದು ಬೇಕು ಅನ್ಸಿದ್ರೆ ಆಗತ್ತೆ. ಆಮೇಲೆ ಬೇಕು ಅನ್ಸೋದು ಯಾರಿಗ್ ಬೇಕಾಗಿರೋದು? ಇದು ಪ್ರತಿಯೊಬ್ಬರಿಗೂ ನಮಗ್ ಅನ್ಸ್ಬೇಕಿದು. ನಿಮ್ಗೆ ಈಗಿರೋ ಸಿಸ್ಟಮೇ ಚೆನ್ನಾಗಿದೆ ಅನ್ಸಿದ್ರೆ ಬೇಕಾಗಿಲ್ಲ ಬದಲಾವಣೆ ನಿಮ್ಗಷ್ಟೇ. ಬಟ್ ಇದೆಲ್ಲದರ ಕಾನ್ಸೆಪ್ಟ್ ವಿಷಯ ಅದೇನೆ, ಎಲ್ರಿಗೂ ಬೇಕು, ಎಲ್ರಿಗೂ ಅವಶ್ಯಕತೆ ಇದೆ, ಹೌದು ಸತ್ಯ. ಆದ್ರೆ ಇದರ ಕಾನ್ಸೆಪ್ಟ್ ಉಪೇಂದ್ರ ಅವ್ರದ್ದು. ನಾನಲ್ಲ ಇವ್ರೆ, ಸಂವಿಧಾನನೇ ಇದೆಯಲ್ಲ, ಅದ್ರಲ್ಲಿ ಇನ್ನೇನ್ ಹೇಳಿದ್ದಾರೆ? ಯಾರ ಸಂವಿಧಾನದಲ್ಲಿ 50 ಕೋಟಿ ಖರ್ಚು ಮಾಡಿ ಉತ್ತಮ ಪ್ರಜಾಕೀಯ. ಕೇಳಿ ಒಂದ್ ನಿಮಿಷ, ಸಂವಿಧಾನದಲ್ಲಿ ಆತರ ಏನಾರ ಇದೆಯಾ? ಖರ್ಚು ಮಾಡಿ ಪಬ್ಲಿಸಿಟಿ ಮಾಡ್ಬೇಕು ನೀವು? ಇಲ್ಲ ಅಲ್ವಾ? ಇಲ್ಲ. ಮತ್ತೆ ಎಲ್ಲವೂ ಕರೆಕ್ಟ್. ಇವಾಗ ಎಲೆಕ್ಷನ್ ಕಮಿಷನ್ ಒಂದು ಲಿಮಿಟ್ ಹಾಕಿದೆಯಲ್ಲ ಗುರುವೆ, ಎಷ್ಟು ಹಾಕಿರ್ಬೋದು ಹೇಳಿ? ಒಂದು MLA ಎಲೆಕ್ಷನ್ ಎಷ್ಟು ಖರ್ಚು ಮಾಡ್ಬೇಕು? 20, 30, 40 ಲಕ್ಷ ಅವ್ರಿಗೆ ಅವಕಾಶ ಕೊಟ್ಟರು ಕೂಡ ಅದನ್ನ ಒಂದ್ ಬೂತ್ ಖರ್ಚು ಮಾಡ್ಬಿಡ್ತಿದ್ದಾರೆ ಇವತ್ತು. ಅಲ್ಲ, ಇವತ್ತು ನಾವೇ ಏನ್ ಸಂವಿಧಾನಕ್ಕೆ ನಾವ್ ಇದು ಕೊಡ್ತಾ ಇದೀವಿ? ಎಲೆಕ್ಷನ್ ಕಮಿಷನ್ 20 ಲಕ್ಷ ಅಂದ್ರೆ ಇಲ್ಲಿ 20 ಕೋಟಿ ಖರ್ಚು ಮಾಡ್ತಾರೆ ಅಂತ ನಾವ್ ಆರಾಮ ಓಪನ್ ಆಗಿ ಮಾತಾಡ್ಕಂತಿದೀವಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿವರೆಗೆ ಬಂದ್ಬಿಟ್ಟಿದೀವಿ ನಾವು ಅಂತ. ಅಂದ್ರೆ ಸತ್ಯ ಇರೋದು ಇದು. 20 ಲಕ್ಷದ ಮೇಲೆ ಖರ್ಚು ಮಾಡಂಗಿಲ್ಲ ರೀ, ಅದು ಕಾನೂನು ಬಾಹಿರ. ನಾನೇ ಓಪನ್ ಆಗಿ ಕುತ್ಕೊಂಡು ಹೇಳ್ತೀನಿ, ಎಲ್ರಿ ಆಗತ್ರಿ, 50 ಕೋಟಿ ಕಡಿಮೆ ಆಗಲ್ಲ. ನನ್ ತೊಗೊಳಗ್ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬೇಕು ನೀವು. ಕರೆಕ್ಟ್ ತಾನೆ? ಆಯೋಗ ಫೇಲ್ ಆಗಿದೆ. ಆಯೋಗ ಈಗ ಒಂದು ಎಕ್ಸಾಮ್ ನಡೆಸ್ಬೇಕಾದ್ರೆ ಆ ಎಕ್ಸಾಮ್ ಬೋರ್ಡ್ ಇರುತ್ತೆ, ಆ ಬೋರ್ಡ್ ಕಾಪಿ ಹೊಡಿದಂಗೆ ಸರಿಯಾದ ಟೈಮ್ ರಿಸಲ್ಟ್ ಕೊಡಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರುತ್ತೆ. ಬಟ್ ಚುನಾವಣಾ ಆಯೋಗ ಇಷ್ಟೆಲ್ಲ ಕಣ್ ಮುಂದೆ ನಡೀತಾ ಇದ್ರು ಕೂಡ ಅದನ್ನ ತಡೆಗಟ್ಟುವಲ್ಲಿ ಚುನಾವಣಾ ಆಯೋಗ ಫೇಲ್ ಆಗಿದೆ. ನೆಕ್ಸ್ಟ್ ನಾವು ಅವ್ರಿಗೆ ಬೈಕೊಂಡ್ ಕೂತ್ಕೊಂತೀವಿ ಅಷ್ಟೇ. ಕೇಳಿ, ಇಲ್ಲಿ ಏನು ಬೇರೆ ಪ್ರಯೋಜನ ಇಲ್ಲ. ಮತ್ತೆ ಜನರ ಹತ್ರ ಬರುತ್ತೆ. ನಾನ್ ತಾನೇ, ನನಗ್ ತಾನೇ ಬೇಕಾಗಿರೋದು, ನಾನ್ ಮಾಡ್ಬೇಕು. ಈಗ ಇವ್ರಿಗೆಲ್ಲ ಬೇಕು, ಇವ್ರು ಇನ್ವಾಲ್ವ್ ಆಗ್ಬೇಕು. ಇಲ್ಲಿ ಏನ್ ಗೊತ್ತಾ, ನಮಗ್ ಬೈಯೋದ್ರಲ್ಲಿ ಖುಷಿ ಇದೆ, ನಮ್ಗೆ ಸೊಲ್ಯೂಷನ್ ಬೇಕಾಗಿಲ್ಲ. ಇಲ್ಲಿ ಸೊಲ್ಯೂಷನ್ ಸಿಕ್ಬಿಟ್ರೆ ಬೋರ್ ಆಗ್ಬಿಡುತ್ತಲ್ಲ ಲೈಫ್. ಸೊಲ್ಯೂಷನ್ ಬೇಡ, ನಾನೇನು ಮಾಡಲ್ಲ. ಇವಾಗ ರಿಸಲ್ಟ್ ಬೇಡ, ರೀಸನ್ಸ್ ಬೇಕಷ್ಟೇ. ರೀಸನ್ಸ್ ಬೈಬೇಕು. ಅವ್ನ್ ಸರಿ ಇಲ್ಲ, ಇವ್ನ್ ಸರಿ, ಅವ್ನ್ ಖುಷಿ. ಏನ್ ಬೈದ್ರೆ ಅವನು ಯಾವ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇವನ್ ಮುಂದಿಲ್ಲ. ಬಟ್ ಅಲ್ಲ, ನೀವೇನೇ ಅದನ್ನ ಹೇಳಿದ್ರು ಕೂಡ ಉತ್ತಮ ಪ್ರಜಾಕೀಯ ಉಪೇಂದ್ರ ಅವರ ಕೂಸು. ಲೈಕ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಲ್ಲ ಇದೆ, ಹೌದು ಸತ್ಯ. ಆದ್ರೆ ಉತ್ತಮ ಪ್ರಜಾಕೀಯ ಅಂತ ಬಂದ ತಕ್ಷಣ ಜನಗಳ ಕಣ್ಣಿಗೆ ಕಾಣೋದು ಉಪೇಂದ್ರ ಅವರು. ಉಪೇಂದ್ರ ಅವರು ಈ ಅವೇರ್ನೆಸ್, ಈ ಲೆಕ್ಕಾಚಾರಗಳಾಗ್ಬೇಕು, ಒಳ್ಳೇದಾಗ್ಬೇಕು ಅನ್ನೋ ಒಳ್ಳೆ ಮನಸ್ಸಿಂದ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ನೀವೆಲ್ಲರೂ ಕೂಡ ಇದ್ ಮಾಡ್ತಿದ್ರಿ. ಬಟ್ ಇನ್ನೊಂದಷ್ಟು ಟೈಮ್ ಕೊಡ್ಬೇಕು ಅಂತ ಏನಾದ್ರು ಅನ್ಸಿದ್ಯಾ ಅಂತ ನಾನು ಕೇಳಿದೆ. ನನ್ನ ಯಾವತ್ತು ಇದೇನು ಈಗ ನಾಳೆ ಆಗ್ಬೇಕು ಅಂತ ಹೇಳ್ತಿಲ್ಲ ಗುರುವೆ. ನಾನೇನ್ರ ಹೇಳ್ತಾ ಇದ್ದೀನ, ನಿಮ್ಗೆ ಯಾವಾಗ ಬೇಕೋ ಅವಾಗ ಆಗತ್ತೆ. ಅದಕ್ಕೂ ನೀವೇ ಡಿಸಿಷನ್. ಯಾಕಂದ್ರೆ ನಿಮ್ಮ ಹತ್ರನೇ ಇರೋದು ಅಧಿಕಾರ, ಶಕ್ತಿ ಇರೋದು ನಿಮ್ಮ ಹತ್ರ ವೋಟ್ ಇರೋದು, ನಿಮ್ಮಂತ ಯುವಕರ ಹತ್ರ ವೋಟ್ ಇರೋದು. ನೀವು ಡಿಸೈಡ್ ಮಾಡ್ಬೇಕು. ನೀವೇ ಊರಲ್ಲಿ ನಿಮ್ ಕಡೆ ನೀವೇ ಸೇರ್ಕೊಳ್ಳಿ, ನೀವೇ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವೇ ಯಾರು ಬೇಕು ಸೆಲೆಕ್ಟ್ ಮಾಡಿ ಅವನ್ನ ಎಲೆಕ್ಷನ್ ಮೂವ್ ಮಾಡಿ ಒಳ್ಳೆಯವ್ನ ಆಯ್ಕೆ ಮಾಡಿ ವ್ಯವಸ್ಥೆ ಸರಿ ಮಾಡ್ಕೊಳ್ಳಿ. ಅಲ್ಲ, ಇಷ್ಟು ಮಾಡಿ ಅಷ್ಟಾರು ಮಾಡ್ಲೇಬೇಕಲ್ಲ. ಈಗ ನಾನೊಂದ್ ಆಪ್ ಮಾಡ್ತೀನಿ, ನಾನು 10 ಕಡೆ ಇದ್ರ ಬಗ್ಗೆ ಹೇಳ್ತೀನಿ. ನನಗೆ ಎಷ್ಟು ಸಾಧ್ಯವೋ ಅಷ್ಟು ಇದನ್ನ ಹೇಳ್ತಾ ಹೋಗ್ತೀನಿ. ಕರೆಕ್ಟ್ ಅಲ್ವಾ? ಮಾಡ್ಬೇಕಾದವ್ರು ಯಾರು? ನಾನು ಆಪ್ ಮಾಡಿ ಕೊಟ್ಟಿದ್ದೀನಿ ಗುರು ನಿಮ್ಗೆ, ನೋಡಿ ಇದನ್ನ ಅಂತ. ಅಟ್ಲೀಸ್ಟ್ ನೋಡೋಕೆ ರೆಡಿ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಬಟ್ ನೀವ್ ಅದನ್ನ ನೋಡಿ ಮುಂದುವರ್ಸಿ ಹೋಗಿ ಮಾಡಿ. ಅಲ್ಲ, ಮಾಡ್ಬೋದಲ್ವಾ? ಮಾಡ್ಬೋದು. ಏನಿಲ್ಲ ನಿಮ್ ಕೆಲ್ಸ. ನೀವು ಅದು ಕೂಡ ಏನು ಇವಾಗ ಏನ್ ಗೊತ್ತಾ ಇರೋ ಕೆಲ್ಸ ಹೇಳಿದ್ರು, ಅಯ್ಯೋ ಫುಲ್ ನಮ್ಗೆ ಹೇಳ್ತಾ ಇದಾರೆ ಇವ್ರು. ಏನಿಲ್ಲ ಸ್ವಾಮಿ, ಎಷ್ಟೋ ನೋಡ್ತೀರಾ, ಎಷ್ಟೋ ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ 2 ನಿಮಿಷ ಡೌನ್ಲೋಡ್ ಮಾಡಿ ನೀವಲ್ಲಿ ರಿಜಿಸ್ಟರ್ ಆಗಿ ಒಂದ್ಸತಿ ಯಾವಾಗ್ಲೂ ಒಂದ್ ವಾರಕ್ಕೊಂದ್ಸತಿ ತೆಗೆದು ನೋಡಿ ಯಾರ ಇದಾರ ಅಂತ ಗೊತ್ತಾಗತ್ತೆ. ಅವನೇ ನೋಟಿಫಿಕೇಶನ್ ಹಾಕಿರ್ತಾನೆ, ನನ್ನ ಮೇಟ್ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಕಾಲ್ ಬರ್ತೀನಿ ಈ ಟೈಮ್ಗೆ ಅಂತ ಮಾತಾಡಿ 2 ನಿಮಿಷ. ಸೊ ಮತ್ತೊಂದ್ಸರಿ ಆ ಇಂಟರ್ವ್ಯೂ ಮಧ್ಯೆ ಮತ್ತೊಂದು ಅಪ್ಪಿಲ್ಲ ಅಂದ್ರೆ ಈಗ ಹೋಗ್ತಾ ಹೋದಷ್ಟು ಯಾರು ಆಗ್ ನೋಡೋದಕ್ಕೂ ಈಗ ನೋಡೋದಕ್ಕೂ ಇನ್ನೊಂದಷ್ಟು ಇನ್ವಾಲ್ವ್ ಆಗಿರ್ತೀರಿ ಇಂಟರ್ವ್ಯೂ ನಲ್ಲಿ. ಬದಲಾವಣೆ ಮಾಡ್ಬೇಕು ಆಗ್ಬೇಕು ಅಂತ ಏನಾರು ಅನ್ಸಿದ್ರೆ, ಒಳ್ಳೇದಾಗ್ಬೇಕು ಅಂತ ಅನ್ಸಿದ್ರೆ, ಒಳ್ಳೇದು ಅಂತ ಕರೀಲೇಬೇಕಲ್ಲ. ವ್ಯವಸ್ಥೆ ಒಳ್ಳೇದು, ಉತ್ತಮ ವ್ಯವಸ್ಥೆ ಅಂತ ಕಾಣ್ಬೇಕು ಅಂತ ನೋಡ್ಲೇಬೇಕಾಗತ್ತೆ. ಹೇಗೇನ್ ಮತ್ತೆ ಅಪೀಲ್ ಮಾಡ್ತೀನಿ, ಡೌನ್ಲೋಡ್ ಮಾಡಿ ಹೋಗಿ ಇನ್ವಾಲ್ವ್ ಆಗಿ ಅದ್ರ ವ್ಯವಸ್ಥೆ ಒಳಗಡೆ ಹೋಗದೆ ವ್ಯವಸ್ಥೆ ಬಗ್ಗೆ ಮಾತಾಡಕ್ ಸಾಧ್ಯ ಇಲ್ಲ ಅಲ್ವಾ? ವ್ಯವಸ್ಥೆ ಒಳಗಡೆ ಹೋಗ್ಲೇಬೇಕು. ಸೊ ಹಾಗಾಗಿ ವ್ಯವಸ್ಥೆ ಒಳಗಡೆ ಹೋಗಿ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಏನ್ ಬೇಕು ಬೇಡ ಅನ್ನೋದನ್ನ ನೀವು ತಿಳಿಸ್ಬೋದು. ಮತ್ತೊಂದು ನಿಮ್ಗೆ ಅಪೀಲ್ ಮಾಡಿ ಮತ್ತೆ ಸರ್ ಜೊತೆ ಮಾತಾಡ್ತೀನಿ. ಸರ್,
ನಮ್ ಜನ ನಾನು ಆಗ್ಲೇ ಕಂಪೇರ್ ಮಾಡಬಾರ್ದು ಅಂತ ನೀವ್ ಆಗ್ಲೇ ಹೇಳಿದ್ರಿ. ಹೋಲಿಕೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದೊಂದ್ ಜಾಗಕ್ಕೆ ಒಂದೊಂದು ಗುಣ ಇರುತ್ತೆ, ಲೆಕ್ಕಾಚಾರ ಅಂತ. ಎಲ್ರು ಯಾವಾಗ್ಲೂ ಅದೇ ಉಪೇಂದ್ರ ಅವ್ರ ಚುನಾವಣೆಗೆ ಎಲ್ಲಿ ನಿಲ್ತಾರೆ, ಸಹಜವಾದ ಪ್ರಶ್ನೆಗಳು ಸಹಜವಾಗಿ ಬಂದ್ಬಿಟ್ಟಿದೆ. ಯಾರೋ ಒಬ್ಬ ಅಭ್ಯರ್ಥಿ ಆಗ್ಲೇಬೇಕಲ್ಲ. ಈಗ ಇವೆಲ್ಲ ಮಾಡ್ತಿರ್ಬೇಕೇನಾಗುತ್ತೆ, ಉಪೇಂದ್ರ ಅವ್ರು ಏನೋ ಮಾಡ್ತಿರೋದು ಫಾಲೋ ಮಾಡ್ಬೇಕು ಅಂತ ಕೆಲವರು ಅನ್ಕೋತಾರೆ. ಎಸ್, ಇದು ಯಾವ್ದೋ ಮೂವ್ಮೆಂಟ್ ರೆಡಿ ಮಾಡಿದ್ದಾರೆ, ಈ ಮೂವ್ಮೆಂಟ್ ಆಗ್ತಿದೆ, ನಾವು ಇನ್ವಾಲ್ವ್ ಆಗ್ತೀವಿ. ಓಕೆ ಆಯ್ತು, ಯಾರೋ ಒಬ್ಬ ಎಕ್ಸಾಂಪಲ್, ನಾನು ಮದ್ದೂರು, ನಾನು ಮದ್ದೂರು ನಾನೇನೋ ಮಾಡ್ತೀನಿ, ಮಂಡ್ಯ ಇನ್ನೊಬ್ರು ಏನೋ ಮಾಡ್ತಾರೆ, ಚನ್ನಪಟ್ಟಣ ಯಾರೋ ಮಾಡ್ತಾರೆ. ಎಸ್, ಉಪೇಂದ್ರ ಅವ್ರು ಏನಾರ ಈ ಒಂದು ಪ್ರಾಕ್ಟಿಕಲ್ ಇದಕ್ಕೆ ಬಂದು ಇಳಿತಾರ ಮಾಡ್ತಾರ? ಲೈಕ್ ನೀವು ಮಂಡ್ಯಕ್ಕೆ ಬನ್ನಿ, ಮದ್ದೂರ್ ಬನ್ನಿ, ಬೆಳಗಾವಿಗೆ ಬನ್ನಿ ಅಂತಲ್ಲ. ಇಲ್ಲ, ಖಂಡಿತ ಉಪೇಂದ್ರ ಅವರು ಕೂಡ ಒಂದ್ ಅದನ್ನ ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಆ ತರ ಪ್ರಾಕ್ಟಿಕಲ್. ಖಂಡಿತ ನಿಮಗ್ ಬೇಕು ಅಂದ್ರೆ ಖಂಡಿತ ನಾನು ಮಾಡ್ತೀನಿ. ಹ್ಮ್ ಏನ್ ಹೇಳಿ, ಹ್ಮ್ ನಾನು ಒಬ್ಬ ಅದ್ರೊಳಗೆ ಎಂಟರ್ ಆಗ್ತೀನಿ. ನಾನು ನೀವು ಇಂಟರ್ವ್ಯೂ ಮಾಡಿ ಹ್ಮ್ ನೀವೇ ನನ್ನ ಕೇಳ್ಬೇಕು. ಉಪೇಂದ್ರ ಅವ್ರು ಬಂದ್ ಕೂಡ್ಲೆ ಉಪೇಂದ್ರ ಅವ್ರು ಬಂದ್ಯಾರ, ಅವ್ರಿಗೆಲ್ಲ ಗೊತ್ತು ಬಿಡು ಅನ್ಬಿಟ್ರು ತಪ್ಪೇ ಅದು. ನನ್ನ ನೀವ್ ಕೇಳ್ಬೇಕು, ಹೆಂಗ್ ಕನೆಕ್ಟ್ ಆಗ್ತೀರಾ, ನೀವು ಏನ್ ಮಾಡ್ತೀರಾ, ಎಕ್ಸ್ಪ್ಲೈನ್ ಮಾಡಿ ನನಗೆ ಅಂತ ಕೇಳ್ಬೇಕು. ನೀವ್ ಕೆಲ್ಸ ಕೊಡೋರು ನನಗೆ ಅಲ್ವಾ? ಆ ರೀತಿ ಏನಾದ್ರು ಉಪೇಂದ್ರ ಅವ್ರು ಯಾವ್ದಾರ ಒಂದ್ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡು ಆ ವರ್ಕ್ ಸ್ಟಾರ್ಟ್ ನೋಡೋಣ ಇರಿ. ನನಗ್ ಫಸ್ಟ್ ಇವಾಗ ಎಲ್ರು ಹೇಳ್ತಾರೆ, ಸರ್ ನೀವು ಗೆಲ್ತೀರಾ ಸರ್, ನೀವು ಗ್ಯಾರಂಟಿನ ಗೆಲ್ಲೋದು ಅಂತ. ನಾನ್ ಇವಾಗ ಜನನ್ ಕೇಳ್ತೀನಿ, ನೀವ್ ಗೆಲ್ತೀರಾ? ನೀವ್ ಗೆಲ್ತೀರಾ ಅಂತ ಕಾನ್ಫಿಡೆನ್ಸ್ ಬಂದ್ರೆ ನಾನ್ ಬರ್ತೀನಿ. ನಿಮ್ ಗೆಲುವಲ್ಲಿ ನನ್ ಗೆಲುವಿದೆ ಅಂತ. ಹೌದು, ನೀವ್ ಗೆದ್ರೆ ನಾನ್ ನೀವೇ ಗೆಲ್ಲಕ್ ರೆಡಿ ಇಲ್ಲ, ನನ್ನ ಗೆಲ್ಸಕ್ ಟ್ರೈ ಮಾಡ್ತಿದ್ದೀರಾ ಅಂದ್ಮೇಲೆ ಅಲ್ವಾ? ನಾನ್ ಹೇಳ್ತಿರೋದು ಪ್ರಜೆಗಳಾಗಿ ವೋಟರ್ ಆಗಿ ಗೆಲ್ಬೇಕು ಅಂತ, ನೀವು ಲೀಡರ್ ಆಗಿ ಗೆಲ್ಬೇಕು ಅಂತ. ಒಂದ್ ಪ್ರಾಕ್ಟಿಕಲ್ ಏನಾಗುತ್ತೆ, ಯಾರೋ ಒಂದ್ ಯಾವ್ದಾರು ಈಗ ಟೀಚರ್ ಪಾಠ ಮಾಡ್ಬೇಕಾದ್ರೆ ಒಂದ್ಸರ್ ಅವರೇ ಯಾವ್ದೋ ಒಂದ್ ಪ್ರಾಕ್ಟಿಕಲ್ ಆಗಿ ಮಾಡಿ ಹಿಂಗ್ ತೋರ್ಸಾರ, ಇಲ್ಲ ಹಿಂಗ್ ನೋಡಿ ಗಣಿತನೋ ಯಾವ್ದೋ ಒಂದ್ ಬಂದಾಗ್ಲಿ ಏನೋ ಒಂದ್ ಇದ್ ಮಾಡ್ತಾರೆ. ಸೊ ಹಾಗೆ ಉಪೇಂದ್ರ ಯಾವ್ದಾರ 224 ಒಂದು ಕ್ಷೇತ್ರ ಸೆಲೆಕ್ಟ್ ಮಾಡಿ ಅಲ್ಲಿ ಈ ರೀತಿ ಆಕ್ಟಿವಿಟೀಸ್ ನ ಸ್ಟಾರ್ಟ್ ಮಾಡಬಹುದಾ ಅಂತ. ಅದೇ ಮಾಡೆಲ್ ಆಗಿ ತೋರಿಸ್ಬೇಕು, ನಂಬಿಕೆ ಬರ್ಬೇಕು. ನಂಬಿಕೆ ಬರೋ ಪ್ರಶ್ನೆ ಇಲ್ಲ, ಇನ್ನೊಬ್ರಿಗೊಂದು ಉತ್ತೇಜನ. ಎಸ್ ಓಕೆ ಅಂತ ಆತರದ್ ಇದೆಯಾ ಅಂತ, ಆತರದೇನೋ ಆಯ್ಕೆಗಳಿದ್ಯಾ ಅಂತ. ಅಲ್ಲ ಕೇಳಿ, ಇವಾಗ ಅದನ್ನು ಹೇಳ್ತೀನಿ ನಿಮ್ಗೆ. ಓಕೆ, ಇವಾಗ ನನ್ನ ಒಬ್ಬನ್ನ ನೀವು ಗೆಲ್ಸಿದ್ರಿ, ರಾಜಕೀಯವಾಗಿ ಮಾತಾಡೋಣ. ಓಕೆ, ನಾ ಗೆಲ್ಸಿದ್ರಿ. ಈಗ ನಾನ್ ಹೇಳಕ್ ಶುರು ಮಾಡ್ತೀನಿ, ನೀವು ನನ್ನ ಕೇಳಕ್ಕೂ ರೆಡಿ ಇಲ್ಲ. ನೀವು ಗೆಲ್ಸ್ಬಿಟ್ಟಿದೀರ ನನ್ನ, ನೀವು ಸುಮ್ನೆ ಕುತ್ಕೊಂಡು ನೋಡ್ತಾ ಇದೀರ ಉಪೇಂದ್ರ ಮಾಡ್ಲಿ ಅಂತ ಅಲ್ವಾ? ನೀವ್ ಇನ್ವಾಲ್ವ್ ಆಗಕ್ ರೆಡಿ ಇಲ್ಲ. ಅಲ್ಲ, ಇನ್ವಾಲ್ವ್ ಆಗೇ ಆಗ್ತಾರೆ, ನೀವು ಮಾಡಿಸ್ತೀರಿ, ನಿಮ್ಗೆ ಆ ಕೆಪಾಸಿಟಿ ಇದೆ. ಇಲ್ಲ, ನೀವ್ ಹೇಳ್ತಾ ಇದ್ರಲ್ಲ, ನೀವು ಮಾಡಲ್ ಮಾಡಿ ತೋರಿಸಿ ಆಮೇಲೆ ನಾವ್ ಇನ್ವಾಲ್ವ್ ಆಗ್ತೀವಿ ಅಂತ. ಒಂದ್ ಬೇಕಲ್ಲ ಕೂತಿದ್ದೀರಾ ನೀವು? ಅಲ್ಲಲ್ಲ ಕೇಳಿ ಒಂದ್ ನಿಮಿಷ. ಇದೇ ತರ 5 ವರ್ಷ ಸುಮ್ನೆ ಕೂತಿದ್ರ ಕಾಯ್ತಾ ಇದ್ರು ಉಪೇಂದ್ರ ಏನ್ ಮಾಡ್ತಾನೆ ನೋಡೋಣ ಅಂತ. ನೆಕ್ಸ್ಟ್ ನಾನೊಂದಷ್ಟು ಫೋಟೋಸ್ ಗಿಟೋಸ್. ಓಕೆ, ನಾನು ಓಕೆ ಕ್ಯಾಮ್ರಾ ಮುಂದೆ ನಾನು ಒಂದು ಕಮಿಟ್ ಆಗ್ತೀನಿ. ನಾನು ಮದ್ದೂರು ವಿಧಾನಸಭಾ ಕ್ಷೇತ್ರ, ನನ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನೇ ಇನ್ವಾಲ್ವ್ ಆಗ್ತೇನೆ. ಓಕೆ, ಇದ್ರಲ್ಲಿ ಏನಂತ ಯಾವ ತರ? ಈಗ ನಿಮ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಇದ್ ಮಾಡಿ, ನಾನು ಒಬ್ಬ ಆಕಾಂಕ್ಷಿ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿ ಪ್ರಾಕ್ಟಿಕಲ್ ಆಗಿ ಕಮಿಟ್ ಮಾಡಿ. ಖಂಡಿತ ನೀವು ಮಾಡಿ, ಅಲ್ಲೊಂದು ವಿಡಿಯೋ ಚಾಟ್ ಮಾಡಿ, ವಿಡಿಯೋ ಒಂದು ಲಿಂಕ್ ಕೊಡಿ, ಎಲ್ಲವೂ ಇದೆ, ಅಲ್ಲೇ ಇದೆ. ನೀವೇನು ಮಾಡೋದು, ನಾನು ಕೂಡ ಅಪೀಲ್ ಮಾಡ್ತೀನಿ. ನಾನು ಈ ಕ್ಷೇತ್ರಕ್ಕೆ ಪ್ರಾಕ್ಟಿಕಲ್ ಆಗಿ ನೋಡಿ, GPS GPRS ಇಂದ ಹಾಕ್ಬಿಟ್ಟಿದೀವಿ ಅಲ್ಲಿ. ಏನ್ ಗೊತ್ತಾ, ನಾನು ಇಲ್ಲಿ ಬರ್ತೀನಿ ಅಂದ್ರೆ ಅದು GPS ಓಪನ್ ಆಗುತ್ತೆ, ನೀವು ಅದ್ರ ಲಿಂಕು ಕೊಡ್ಬೋದು. ಓಕೆ, ನಾನ್ ಸೋ ಅಂಡ್ ಸೋ ಯಾವ್ದೋ ಪಾರ್ಕ್ ಅಲ್ಲಿ ಬರ್ತೀನಿ ಅಂದ್ರೆ ಯಾರಿಗೋ ಗೊತ್ತಾಗಲ್ಲ ಅನ್ಕೊಳ್ಳಿ, GPS ಆನ್ ಮಾಡ್ರೆ ಅವ್ನು ಡೈರೆಕ್ಟ್ ಲೀಡ್ ಆಗತ್ತೆ ನಿಮ್ಮ ಹತ್ರ. ಇಷ್ಟು ಗಂಟೆ ನಾನು ಪಾರ್ಕ್ ಅಲ್ಲಿ ಕಾಯ್ತಾ ಇರ್ತೀನಪ್ಪ, ನೀವೆಲ್ಲ ಬಂದ್ ನಾನು ಮೀಟ್ ಮಾಡಿ ಅಂತ. ಸೊ ಈ ತರ ಈಗ ನಾನ್ ನಿಮ್ಗೆ ಹೇಳ್ದಂಗೆ, ಯಾಕಂದ್ರೆ ಯಾವಾಗ್ಲೂ ಉಪೇಂದ್ರ ಅವರಿಂದ ಶುರುವಾಗ್ಲಿ, ನೀವ್ ಯಾವಾಗ ಮಾಡ್ತೀರಿ, ಎಲ್ ಮಾಡ್ತೀರಿ, ಯಾಕೆ ಅಂತ ಪ್ರಶ್ನೆ ಮಾಡೋದಕ್ಕಿಂತ ಓಕೆ ಆ ಪ್ರಶ್ನೆ ಕೇಳಿ ಯಾಕೋ ಅನ್ಸು ಅವ್ರ ನಾನ್ ಮಾಡ್ಬೇಕಾ, ನಾವ್ ನೋಡ್ಬೇಕಾ, ಮಾಡೆಲ್ ನಾನ್ ಕೇಳ್ತಿರೋದ್ ಏನ್ ಗೊತ್ತಾ, ನೀವು ಮತ್ತೆ ಮಾಡಲ್ ಬೇಕು ಅಂತಿದ್ದೀರಾ, ನೀವ್ ಇನ್ವಾಲ್ವ್ ಆಗ್ತೀನಿ ಅಂತ ಮತ್ತೆ ಕೇಳ್ತೀನಿ. ಓಕೆನಾ? ಮಾಡೆಲ್ ಖಂಡಿತ ಮಾಡೋಣ, ಬಟ್ ನೀವೆಲ್ಲ ಇನ್ವಾಲ್ವ್ ಆಗ್ಬೇಕು ನನ್ ಜೊತೆಲಿ. ಖಂಡಿತ ಇನ್ವಾಲ್ವ್ ಆಗೋಣ ಅಂತ. ಅವಾಗ ನಾನೇ ಬರ್ತೀನಿ, ಆಪ್ ಒಳಗಡೆ ಎಂಟರ್ ಆಗ್ತೀನಿ, ಎಲೆಕ್ಷನ್ ನಿಂತ್ಕೊಂತೀನಿ, ಆಪ್ ಅಲ್ಲಿ ಎಂಟರ್ ಆಗ್ತೀನಿ, ನೋಡೋಣ ನನ್ನ ಎಷ್ಟು ಜನ ಕ್ವಶನ್ ಕೇಳ್ತಾರೋ ಅಂತ. ಎಸ್, ಇದೊಂಥರ ಪ್ರಯೋಗ ಅಷ್ಟೇ. ಪ್ರಯೋಗ ಅಂದ್ರೆ ಏನೋ ಒಂದು ಆಗ್ತಿರೋ ಯೋಗ, ಅದು ಯೋಗ. ಎಸ್ ಸರ್, ಸೇವೆ ಮಾಡಕ್ಕೂ ಯೋಗ. ಇಲ್ಲ, ಈಗ ಜನಗಳಿಗೆ ಇದ್ಯಾವ್ದು ಕಷ್ಟ. ನೀವ್ ಆಗ್ಲೇ ಹೇಳಿದ್ರಿ, ಅಲ್ಲೆಲ್ಲ US ಮೂಲಲ್ಲಿ ಕುತ್ಕೊಂಡು ಬಂದು ಇಲ್ಲಿ ಕತ್ರಿಗುಪ್ಪೆ ಬಗ್ಗೆ, ಸದಾಶಿವನಗರ ಬಗ್ಗೆ, ಡಾಲರ್ಸ್ ಕಾಲೋನಿ ಏನ್ ವ್ಯವಸ್ಥೆ ಬಗ್ಗೆ ಮಾತಾಡುವಂತ ಅವಕಾಶ ಇದೆ. ರೀಚ್ ಆಗುತ್ತೆ, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ರೀಚ್ ಆಗುತ್ತೆ, ಯಾವ್ದು ದೂರ ಅಲ್ಲ. ಸಭೆ ಸಮಾರಂಭ ಮಾಡೋದು, ಕಾರ್ಯಕ್ರಮ ಮಾಡ್ತಿದ್ರೆ ಜನಗಳಿಗೆ ಅರ್ಥ ಸೇರಿಸಿ ಹೇಳಬೇಕು ಅಂತ. ಸೊ ಆ ಕಾರಣಕ್ಕೆ ಅದರ ಅವಶ್ಯಕತೆನೆಲ್ಲ ಎಲ್ಲಿ ಬೇಕಾದ್ರೆ ತಲುಪಬಹುದು. ಈಗ ಅದರ ವ್ಯವಸ್ಥೆಗಳಿದೆ ಅಂತ ವಿಷಯವನ್ನು ನೀವು ಹೇಳ್ತಾ ಇದೀರಿ. ಅಂಡ್ ಈಗಲೂ ಅಷ್ಟು ಆಪ್ ಡೌನ್ಲೋಡ್ ಮಾಡಿ ನೀವು ಯಾವ ಊರು ಏನು ಎತ್ತ ಅಂತ ಎಲ್ಲೋ ಕುತ್ಕೊಂಡು ಅದನ್ನ ಆಪರೇಟ್ ಮಾಡಬಹುದು. ಅಲ್ಲಿ ಯಾರು ಗೆಲ್ಲಬೇಕು, ಏನ್ ಮಾಡಬೇಕು, ಲೈಕ್ ನಿಲ್ಬೇಕು ಅನ್ನೋದು ಕೂಡ ಸೆಲೆಕ್ಟ್ ಮಾಡಬಹುದು ಅಂತ. ಈಗ ಪ್ರಕ್ರಿಯೆಗೆ ಒಂದಷ್ಟು ಜನ ಹೋಗ್ತಿರ್ತಾರೆ, ಇಲ್ಲ ಅಂತೇನಿಲ್ಲ, ಅವರಾಗಿದ್ದವರೇ ಹೋಗ್ತಿರ್ತಾರೆ, ಮಾಡ್ತಿರ್ತಾರೆ, ನಡೀತಾ ಇರುತ್ತೆ. ಬಟ್ ನಿಮ್ಗೆ ಆಗ್ಲೇ ಒಂದು ಡೇಟಾ ಸಿಗ್ತಿರುತ್ತೆ ಏನಾಗ್ತಿದೆ ಅಂತ. ಆಪ್ ಶುರುವಾಗಿದ್ಕು ಇವತ್ತು ಕೂಡ ಇನ್ವಾಲ್ವ್ಮೆಂಟ್ ಜನದ ಎಷ್ಟಿದೆ ಅಂತ. ಇಲ್ಲ ಖಂಡಿತ, ಈಗ ಆಲ್ಮೋಸ್ಟ್ ನೋಡಿ 55,000 ಜನ ಬಂದ್ಬಿಟ್ಟಿದ್ದಾರೆ. ಆಕ್ಚುಲಿ ಅದರಲ್ಲಿ 1,500 ಜನ ಆಸ್ಪಿರೆಂಟ್ಸೇ ಇದ್ದಾರೆ. ಈಗ ನಂದೇ ಕ್ಷೇತ್ರ ನಾನು ಓಪನ್ ಮಾಡಿದ್ರೆ MP ಆಗ 6 ಜನ, MLA 4 ಜನ,
ಏನ್ ಹೇಳಿ ವಾರ್ಡ್ಗೆ ಒಂದಿಬ್ರು ಕಾರ್ಪೊರೇಷನ್ ಎಲೆಕ್ಷನ್ಗೆ ಈ ತರ ನಿಂತಿಯಾರ ಅವ್ರು. ಏನ್ ಹೇಳಿ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದನ್ನೆಲ್ಲ ಕ್ರಿಯೇಟ್ ಮಾಡಿ. ಜಸ್ಟ್ ನೀವು ಅಲ್ಲಿ ಹಾಕದ್ ಕೂಡ್ಲೆ ಜನ ನಿಮ್ಮನ್ನ ಇದ್ ಮಾಡಲ್ಲ. ನೀವು ಜನಗಳು ಅವ್ರಿಗೆ ಜಾಸ್ತಿ ಕೆಲಸ ಕೊಟ್ಟಿರೋದು ಇಲ್ಲಿ, ನಾವು ವೋಟರ್ಸ್ ಜಾಸ್ತಿ ಕೆಲಸ ಕೊಟ್ಟಿಲ್ಲ. ಅವ್ರಿಗೇನೆ ಏನ್ ಹೇಳಿ ಆಸ್ಪಿರೆಂಟ್ ಬರೋನ್ ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಅವ್ನ ಕೆಲಸ. ಮಾಡ್ಲಿ. ಯಾಕಂದ್ರೆ ಅವನು ನಾನು ಕೆಲ್ಸಗಾರ ಆಗ್ತೀನಿ ಅಂತ ಬಂದಿರೋದು. ಕೆಲ್ಸಗಾರ ಆಗನವನು ಸಂಬಳ ತಗೊಳ್ಳೋನು ಅಲ್ವಾ, ಅವ್ನ್ ತಗೊಳ್ಳೋದು. ನೀನ್ ಟ್ರೈ ಮಾಡ್ತಿದ್ಯಪ್ಪ ಒಂದ್ ಜಾಬ್ಗೆ, ಸ್ಟಾರ್ಟ್ ಮಾಡು. ನಾನು ಈ ಟೈಮಲ್ಲಿ ಇರ್ತೀನಿ, ಬರ್ತಾರೋ ಬಿಡ್ತಾರೋ ನೀನ್ ಹಾಕಲ್ಲಿ. ಈ ಟೈಮಲ್ಲಿ ನಾನು ಸಿಗ್ತೀನಿ, ಯಾರ ಫ್ರೀ ಇದ್ರೆ ಬಂದ್ ನಾನು ಮೀಟ್ ಮಾಡ್ಬೋದು ಅಂತ. ಈ ಟೈಮಲ್ಲಿ ನಾನು ವಿಡಿಯೋ ಚಾಟ್ ಬರ್ತೀನಿ, ಯಾರ ಮೀಟ್ ಮಾತಾಡ್ಬೋದು. ವಾಟ್ಸಪ್ ಈ ಟೈಮಲ್ಲಿ ಸಿಗ್ತೀನಿ ನಾನು, ಈ ಫೋನ್ ನಂಬರ್ ಅಲ್ಲಿ ನೀವು ಫೋನ್ ಮಾಡ್ಬೋದು. ಎಸ್, ನನ್ಗೂ ಹೋಗ್ತಾ 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 ಅಂದ್ರೆ ಮೊದ್ಲಿಗೂ ಈಗ್ಲೂ 1% 2% ಇನ್ನೂ ಜಾಸ್ತಿ ಅರ್ಥ ಆಗಕ್ ಶುರುವಾಗಿದೆ. ಕಾರಣ ಇಷ್ಟೇ, ಈಗ ಚುನಾವಣಾ ರಾಜಕಾರಣ ಅಂತಂದ್ರೆ ಬರೀ ದುಡ್ಡಿದ್ದೋನೋ MLA ಮಗನೋ ಮತ್ತೊಬ್ಬನೋ ಮಗದೊಬ್ಬನೋ ಆಯ್ಕೆ ಆಗುವಂತ ದಿನಗಳು ನಾವು ಕಣ್ಮುಂದೆ ನೋಡ್ತಾ ಇದೀವಿ. ಬಟ್ ಉತ್ತಮ ಪ್ರಜಾಕೀಯ ಅಂದಾಗ ನಿಮಗೆ ನಿಲ್ಲುವ ಅಥವಾ ವ್ಯವಸ್ಥೆ ಸರಿ ಮಾಡುವ ಮನ್ಸಿದ್ರೆ ಸಾಕು, 4 ಆಣೆ ಏನ್ ಖರ್ಚಾಗಲ್ಲ. ಇಂಟರ್ನೆಟ್ ಇವಾಗ ಅನ್ಲಿಮಿಟೆಡ್. ಡೌನ್ಲೋಡ್ ಮಾಡಿ ನಿಮ್ಮೂರಲ್ಲಿ ಯಾರು MLA ನಿಲ್ಲಕ್ಕೆ ರೆಡಿ ಆಗಿದ್ದಾರೆ, ಉತ್ತಮ ಪ್ರಜಾಕೀಯ ಇಂದ MP ನಿಲ್ಲಕ್ಕೆ ರೆಡಿ ಇದ್ದಾರೆ, ಕಾರ್ಪೊರೇಷನ್ ಮತ್ತೊಂದು ಯಾರು ಅಂತ ವ್ಯವಸ್ಥೆ ಸಿಗುತ್ತೆ. ನೀವು ಆಸ್ಪಿರೆಂಟ್ ಆಗಿದ್ರೆ ಅದ್ರಲ್ಲಿ ಏನ್ ಅಪ್ಡೇಟ್ ಮಾಡಿ ಹೋಗ್ಬೋದು. ಅದು ಕೂಡ ಇದ್ರಲ್ಲಿ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾವ್ರೆ. ಸೊ ಹೀಗಾಗಿ 55,000ಕ್ಕೂ ಅಧಿಕ ಡೌನ್ಲೋಡ್ ಆಗಿದೆ ಅಂತ ಹೇಳ್ತಾರೆ. ಲಕ್ಷಾಂತರ ಕೋಟಿ ಮುಟ್ಟುವಂತ ನಾವು ಕೋಟಿ ಅಂತ ಕನ್ನಡಿಗರು ಇರ್ಬೇಕಾದ್ರೆ ಒಂದು ಪ್ರಾಕ್ಟಿಕಲ್ ಅದೇನಾಗತ್ತೋ ಬಿಡುತ್ತೋ ವ್ಯವಸ್ಥೆ ಒಳಗಡೆ ಬಂದು ಆ ಮೂವ್ಮೆಂಟ್ ಒಳಗಡೆ ಸೇರಿದಾಗ ಅದೇನಾಗ್ಬೇಕು ಅದು ಹಾಗೆ ಆಗುತ್ತೆ. ಸೊ ಫಸ್ಟ್ ವ್ಯವಸ್ಥೆಗೆ ಬನ್ನಿ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಅಲ್ಲಿ ಊರು ಕೇರಿ ಯಾರು ಅಂತದನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು, ಯಾರು ಬೇಕು ಯಾರು ಬೇಡ ಅಂತ. ಸೊ ಗುಡ್ ಕಾನ್ಸೆಪ್ಟ್ ಅಂತ ಅನ್ಸ್ತು. ಸೊ ಹಾಗಾಗಿ ಒಳ್ಳೇದಿರ್ಬೇಕಾದ್ರೆ ಒಳ್ಳೇದಕ್ಕೆ ಒಳ್ಳೇದು ಅನ್ನೋದು ತಪ್ಪೇನಿಲ್ಲ. ವೈಯಕ್ತಿಕವಾಗಿ ನನ್ಗೆ ವ್ಯವಸ್ಥೆ ಇಷ್ಟ ಆಯ್ತು. ಥ್ಯಾಂಕ್ ಯು. ನಿಮ್ಗೆಲ್ಲ ಇಷ್ಟ ಆಯ್ತೇನ್ರಮ್ಮ? ಮಾಡ್ತೀರಾ ಎಲ್ಲ? ಈ ಎಲ್ರು ಈಗ ಡೌನ್ಲೋಡ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡಿ ಎಲ್ಲ ನೀವು ಕೆಲ್ಸಕ್ಕೆ ನಿಲ್ಬೋದು. ನಿಮ್ಗೆ ಎಲ್ಲಾ ರೀತಿ ಅರ್ಹತೆ ಇದೆ ಇಲ್ವಾ ಬೇರೆ ನೋಡ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಬೋದು. ಅಲ್ಲಿ ನೆಕ್ಸ್ಟ್ ಡೇ ಅದು ಹೇಳಿದೀನಿ ನೋಡಿ, ನೀವ್ ಇವತ್ತು ಮೀಟ್ ಮಾಡ್ತೀರಾ, ಅಲ್ಲೇ ನಿಮ್ಗೆ ರೇಟಿಂಗ್ ಕೊಡೋ ತರ ಇಲ್ಲ. ಯಾಕಂದ್ರೆ ಅಲ್ಲೇ ನೀವು ಫೋರ್ಸ್ ಮಾಡ್ಬೋದು ನನಗೆ ಎಕ್ಸಲೆಂಟ್ ಕೊಡು ಅಂತ. ಸೊ ಇಲ್ಲ, ನೆಕ್ಸ್ಟ್ ಡೇ ರೇಟಿಂಗ್ ಓಪನ್ ಆಗುತ್ತದು. ಓಕೆ, ನೆಕ್ಸ್ಟ್ ಯೋಚನೆ ಮಾಡಿ ನೀವು ಒನ್ ಡೇ ಟೈಮ್ ತಗೊಂಡು ಇಬ್ರು ಮೂವರ್ನ ಮೀಟ್ ಮಾಡಿರ್ತೀರಾ, ಯಾರು ಬೆಸ್ಟ್ ಅಂತ ನೀವು ಅಲ್ಲಿ ರೇಟಿಂಗ್ ಕೊಡ್ಬೋದು. ಈ ತರ ಒಂದು 1,000 ಜನ ರೇಟಿಂಗ್ ಕೊಟ್ರು ಅನ್ಕೊಳ್ಳಿ, ಅದ್ರಲ್ಲಿ ಯಾರು ಹೈಯೆಸ್ಟ್ ಎಕ್ಸಲೆಂಟ್ ಅಂತ ಬಂದಿರತ್ತೋ ಅವ್ರು ಎಲಿಜಿಬಲ್ ಆಗ್ತಾರೆ ಎಲೆಕ್ಷನ್ ನಿಲ್ಲೋದಕ್ಕೆ. ಎಸ್, ಇದು ನನ್ ಬಹಳ ಇಷ್ಟ ಆಯ್ತು ಅಂತಂದ್ರೆ ಎಲ್ರಿಗೂ ಏನನ್ಸಿತ್ತು, ಒಬ್ಬ MP-ನೋ MLA-ನೋ ಜವಾಬ್ದಾರಿ ಇತ್ತು, ಲೈಕ್ ಅಂದ್ರೆ ಸಂಬಳ ಸಿಗುತ್ತೆ ಆತ ಕೆಲಸ ಮಾಡ್ತಾನೆ. ಆ ಕೆಲ್ಸಗಾರ ಆಗ್ಬೇಕು ಅಂತಂದ್ರೆ ನಮ್ಮ ಹತ್ರ ಈಗಾಗ್ಲೇ ಗೊತ್ತಲ್ಲ MLA ನಮ್ಮ 20 ಕೋಟಿಯಿಂದ 50 ಕೋಟಿ ಅನ್ನೋ ತಲೆಗೆ ಬಂದ್ಬಿಟ್ಟಿತ್ತು. ಈ ವ್ಯವಸ್ಥೆಲೂ ಕೂಡ ಪ್ರಯೋಗ ಮಾಡ್ತಾ ಹೋದ್ರೆ, ಟೈಮ್ ಕೊಡ್ತಾ ಹೋದ್ರೆ ಖಂಡಿತವಾಗಿ ಸಾಧ್ಯ ಆದ್ರೆ, ಜನ ಒಪ್ಕೊಂಡ್ರೆ, ಜನಗಳು ಇನ್ವಾಲ್ವ್ ಆದ್ರೆ MP MLA ಆಗಿ ಕೆಲಸ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಜನಗಳಿಗೆ ಬರ್ತಾ ಇದೆ. ಹೌದು, ಯಂಗ್ಸ್ಟರ್ಸ್ ಗೆ ಇದೊಂದು ದೊಡ್ಡ ಇದು. ಆಕ್ಚುಲಿ ಇಷ್ಟೊಂದು ಉದ್ಯೋಗಗಳಿದೆ, ಅಲ್ಲಿ ಗೌರವ ಇದೆ. ನಾಟ್ ಓನ್ಲಿ 224 ಬಿಕಾಸ್ ಅಲ್ಲಿ ನಗರಸಭೆನೋ ಪುರಸಭೆನೋ ಪಟ್ಟಣ ಪಂಚಾಯತಿನೋ ಅಲ್ಲ, ಸ್ಯಾಲರಿ ಬರುತ್ತೆ. ಅದು ಸೆಪರೇಟ್ ಇದೆ. ಇವಾಗ ಓಪನ್ ಅದು ನಾವು ಓಪನ್ ಮಾಡಿ MLA MP ಮಾತ್ರ. ಈಗ MLA MP ಆಮೇಲೆ ಕಾರ್ಪೊರೇಷನ್ ಪ್ಲಸ್ ವಿಲೇಜ್ ಪಂಚಾಯತ್ ಫುಲ್ ಓಪನ್ ಮಾಡಿದೀವಿ. ವಿಲೇಜ್ ಪಂಚಾಯತ್ ಫುಲ್ ಓಪನ್ ಆಗಿದೆ. ಕಾರ್ಪೊರೇಷನ್ GBA ಓಪನ್ ಮಾಡಿದೀವಿ. ನೆಕ್ಸ್ಟ್ ಯಾವ್ಯಾವ್ದು ಬರುತ್ತೋ ಅದನ್ನ ಓಪನ್ ಮಾಡಬಹುದು. ಅಲ್ಲಿ ಡೇಟಾಗಳು ಹಾಕ್ಬೇಕು, ಡ್ರಾಪ್ ಡೌನ್ ಬರುತ್ತೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ನಿಂತ್ಕೊಬಹುದು. ಸೊ ಒಂದ್ ಪ್ರಶ್ನೆ, ಇವೆಲ್ಲ ವ್ಯವಸ್ಥೆ ಮಾಡಕ್ಕೆ ಮತ್ತೆ ಈ ಟೆಕ್ನಾಲಜಿ, ಸ್ಟೋರೇಜ್, ಸರ್ವರ್ ಇದಕ್ಕೆಲ್ಲ ಒಂದು ಹಣಕಾಸು ಇವೆಲ್ಲ ಬೇಕಾಗುತ್ತೆ. ಇಲ್ಲ, ಅದನ್ನ ನಾನು ಮಾಡ್ತಾ ಇದ್ದೀನಿ ನಿಮ್ಮ ವೈಯಕ್ತಿಕವಾಗಿ. ನಾನು ವೈಯಕ್ತಿಕವಾಗಿ ಅದು ಫಂಡ್ಸ್ ಗಿಂಡ್ಸ್ ಅಂತ ಇದ್ ಮಾಡ್ತಿಲ್ಲ, ಇದು ನನ್ನ ವೈಯಕ್ತಿಕವಾಗಿ ನಾನು ಮಾಡ್ತಾ ಇದ್ದೀನಿ. ಎಸ್, ವಂಡರ್ಫುಲ್. ಕೆಲವೊಂದಷ್ಟು ಪ್ರಶ್ನೆ ಮಾಡ್ಬೇಕಾದ್ರೆ ಉಪೇಂದ್ರ ಮನೇಲಿ ಕುತ್ಕೊಂಡು ಮಾತಾಡ್ತಾರೆ, ಅದಕ್ಕೂ ಕರೆಕ್ಟ್ ಆಗಿಲ್ಲ, ಪ್ರಚಾರಕ್ಕೆ ಬರ್ತೀರಾ ಅಂತ ನಾವು ಪ್ರಶ್ನೆ ಕೇಳೋರಿಗೆ ಒಂದೇನು ಅಂದ್ರೆ, ಐ ಥಿಂಕ್ ಇವತ್ತೇ ಫಸ್ಟ್ ಅದನ್ನ ನಾನು ಕೇಳಿಸ್ತಿಲ್ಲ. ತನ್ನ ಪಾಕೆಟ್ ಇಂದ ವೈಯಕ್ತಿಕವಾಗಿ ಹಣವನ್ನ ಅದಕ್ಕೆ ಖರ್ಚು ಮಾಡಿ ಎಲ್ಲೂ ಯಾರ ಹತ್ರ ತಗೊಳ್ಳಲೆ, ಆ ಆಪ್ ಹುಡುಗಾಟಿಗೆ ಅಲ್ಲ, ಸರ್ವರ್ಗೆ ಅದಕ್ಕೆ ಇದಕ್ಕೆಲ್ಲ ದುಡ್ಡು ಕಟ್ಟಬೇಕು, ಎಲ್ಲನೂ ಮಾಡ್ತಾ ಇದ್ದಾರೆ. ಅಂದ್ರೆ ವ್ಯವಸ್ಥೆ ಸರಿ ಮಾಡ್ಬೇಕು ಅನ್ನೋದಕ್ಕಿಂತ ವ್ಯವಸ್ಥೆ ಹೀಗಿರ್ಬೇಕು ಅನ್ನೋ ಒಂದೇನೋ ಒಂದು ಸರಿ ಆಗ್ಬೇಕು, ಉತ್ತಮ ಪ್ರಜಾಕೀಯ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ತನ್ನ ವೈಯಕ್ತಿಕವಾಗಿ ಯಾವ್ದೋ ಪಾರ್ಟಿಯವರು ಇವತ್ತೆಲ್ಲ ಬಾಂಡು ಫಂಡು ತಗೊಳ್ಳುವಂತ ಟೈಮಲ್ಲಿ ಆ ಬಾಂಡು ಫಂಡು ಯಾವ್ದು ತಗೊಳ್ಳದೆ ತನ್ನ ಪಾಕೆಟ್ ಇಂದಾನೆ ಹಾಕಿ ಇದಕ್ಕೆ ವ್ಯವಸ್ಥೆ ಸರಿ ಮಾಡ್ತಾ ಇದ್ದಾರೆ. ವ್ಯವಸ್ಥೆ ಸರಿ ಮಾಡ್ತಾರೆ ಮೀನ್ಸ್ ಅದನ್ನ ರನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಉಪೇಂದ್ರ ಅವ್ರ ಕಾಂಟ್ರಿಬ್ಯೂಷನ್ ಏನು, ಬರೀ ಪಾರ್ಟಿ ಕಟ್ಬಿಟ್ರೆ ಆಯ್ತಾ ಅನ್ನೋ ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರ ನಿಮ್ಗೆ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಎಸ್, ಮುಂದುವರೆದ ಭಾಗ ಸರ್, ಏನೇ ಆಗ್ಲಿ ಒಳಗಡೆ ಒಂದೇನೋ ಇರುತ್ತೆ, ನಿಮ್ ಸ್ವಾರ್ಥ ಏನಿದ್ರಲ್ಲಿ ಅಂತ. ನಿಜವಾಗಿ ಹೇಳ್ತೀನಿ, ನಿಜವಾದ ಸ್ವಾರ್ಥ ಇದೆ. ನನಗೂ ಈ ದೇಶದ ಪ್ರಜೆಯಾಗಿ ನನಗೊಂದು ಈ ತರ ಬರಬೇಕು ಸಿಸ್ಟಮ್ ಅನ್ನೋದಿದೆ. ಆಸ್ ಎ ವೋಟರ್ ಏನ್ ಹೇಳಿ, ನನ್ನ ವೋಟರ್ ಆಗಿ ನನ್ನ ಹತ್ರ ಏನೋ ಟಚ್ ಅಲ್ಲಿ ಇರ್ಬೇಕು, ನನ್ನ ಕ್ಷೇತ್ರ ಇದು ಏನೇ ಪ್ರಾಬ್ಲಮ್ ಅವರೋ ನನಗೆ ಈಸಿಲಿ ಅಕ್ಸೆಸಿಬಲ್ ಇರ್ಬೇಕು. ಅವಾಗ ನಂಗೆ ಸಿಗಬೇಕು. ಏನೋ ನೋಡ್ತೀನಿ ಅನ್ಕೊಳ್ಳಿ, ಯಾವ್ದೋ ಸಮಸ್ಯೆಗಳನ್ನ ನೋಡ್ತೀನಿ, ಅಥವಾ ನಾನೊಂದು ವಿಲೇಜ್ ಅಲ್ಲಿ ಇದೀನಿ ಅನ್ಕೊಳ್ಳಿ, ನಂದೇನೋ ಬೆಳೆ ಬೆಳೆದಿದ್ದೀನಿ,
ಅದೇನೋ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಥವಾ ಇನ್ನೇನೋ ಆದ್ರೂ ಕೂಡ ನನಗೆ ಗೊತ್ತಾಗಬೇಕು. ಆಮೇಲೆ ನಾನು ಏನ್ ಬೆಳೆದ್ರೆ ಬೆಟ್ರು, ಈ ಡೇಟಾಗಳು ಬೇಕು. ಇಟ್ ಇಸ್ ನಾಟ್ ಈಸಿ. ಏನೋ ಟೊಮೆಟೊ ಅನ್ಸುತ್ತೆ, ಎಲ್ಲರೂ ಟೊಮೆಟೊ ಬೆಳೆದು ರೋಡಿಗೆ ಬಿಸಾಕ್ಬಿಡ್ತಾರೆ. ಸೊ ಇದ್ರದ್ದು ನನಗೆ ಇನ್ಫಾರ್ಮೇಶನ್ ಬೇಕು. ನೀವ್ ಈಸಿಯಾಗಿ ಹೇಳ್ಬೋದು, ಅಲ್ಲಿ ಹೋಗ್ರಿ, ಇಲ್ಲಿ ತಗೊಳ್ರಿ, ಅಲ್ಲಿದೆ ನೋಡಿ ವೆಬ್ಸೈಟ್ ನನಗೆ ಗೊತ್ತಿಲ್ಲ ಸ್ವಾಮಿ. ಅಟ್ಲೀಸ್ಟ್ ನಾನು ಒಬ್ಬನ್ನ ಗೊತ್ತಿರೋನ್ನ ನಾನು ಎಲೆಕ್ಟ್ ಮಾಡ್ತೀನಿ. ನೀವು ನನಗೆ ಇನ್ಫಾರ್ಮೇಶನ್ ಕೊಡಬೇಕು. ನೋಡಿ ಈ ಟೈಮಲ್ಲಿ ಇಷ್ಟಿದೆ, ಇಷ್ಟು ಡಿಮ್ಯಾಂಡ್ ಇದೆ, ಇಷ್ಟು ಎಕ್ಸ್ಪೋರ್ಟ್ ಇದೆ, ಇಷ್ಟು ಲೋಕಲ್ ಡಿಮ್ಯಾಂಡ್ ಇದೆ, ಇಷ್ಟು ಟೊಮೆಟೊ ನೀವು ಬೆಳಿಬಹುದು, ಇಷ್ಟಿಷ್ಟೇ ಬೆಳಿಬೇಕು ಅಂತ ಒಂದು ವಿಲೇಜ್ ಪಂಚಾಯತ್ ಒಂದು ಇದರಲ್ಲಿ ಅದ್ರದ್ದು ಡಿಸ್ಕಷನ್ಗಳಾಗಬೇಕು. ಅದಕ್ಕೆ ಬೆಂಬಲ ಬೆಲೆ ಇಷ್ಟು ಕೊಡಬೇಕು. ಈ ತರದ್ದು ಎಷ್ಟೋ ವಿಷಯಗಳಿದೆ. ಏನ್ ಹೇಳಿ, ಆತರ ಒಂದೊಂದು ಕ್ಷೇತ್ರದಲ್ಲೂ ಕೂಡ ನಮ್ಗಿಂತ ಜಾಸ್ತಿ ಜನಗಳಿಗೆ ಗೊತ್ತಿರುತ್ತೆ ಅಲ್ಲಿ ಏನ್ ಬೇಕು ಅಂತ. ಸೊ ಅವ್ರು ನಾನು ಟಚ್ ಅಲ್ಲಿ ಇದ್ರೆ ಸಾಕು, ಅವ್ರು ಹೇಳ್ತಾರೆ ಸರ್ ಇದೆಲ್ಲ ಬಿಟ್ಬಿಡಿ ಸರ್, ಇಲ್ಲಿ ಬೇರೆನೆ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಅವರು. ಅಲ್ವಾ? ಸಂಪರ್ಕದಲ್ಲಿರ್ಬೇಕು, ಮುಖ್ಯವಾಗಿ ಸಂಪರ್ಕದಲ್ಲಿರ್ಬೇಕು ಅವ್ರ ಜೊತೆಯಲ್ಲಿ. ಅವ್ರದ್ದು ಏನ್ ಪ್ರಾಬ್ಲಮ್ಗಳಿದೆ ತಿಳ್ಕೊಂಡು ಅದಕ್ಕೆ ಸೊಲ್ಯೂಷನ್ ಹುಡುಕಿ ಅವ್ರ ಮುಂದೆ ಇಡ್ಬೇಕು ನಾನು. ಇದು ನನ್ನ ಕೆಲಸ. ಇದೇ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಇರೋದು ಅಲ್ವಾ? ಪೀಪಲ್ ಲೀಡರ್ಸ್ ಆಕ್ಟಿಂಗ್ ಇಲ್ಲ, ಆಕ್ಟ್ ಇಲ್ಲ ಅಲ್ಲಿ. ಪ್ರತಿನಿಧಿ ನಾವು ಅವ್ರನ್ನ ನಾಯಕರು ಮಾಡ್ಬಿಟ್ಟಿದೀವಿ. ನಾವು ಕರಿತಿರೋದಷ್ಟೇ, ಅದಿಲ್ಲ ವ್ಯವಸ್ಥೆ. ನಾವು ಕರಿತಾ ಇದೀವಿ ಅಷ್ಟೇ, ನಾವು ಮಾಡ್ಕೊಂಡಿದೀವಿ ಅಷ್ಟೇ, ನಾವು ಮಾಡ್ಕೊಂಡ್ಬಿಟ್ಟಿದೀವಿ ಅಷ್ಟೇ, ನಾವೇ ಹಾಳು ಮಾಡ್ಕೊಂಡಿದೀವಿ. ನಾವೇ ಚೇಂಜ್ ಮಾಡ್ಬೇಕು ಇವಾಗ ಅಷ್ಟೇ. ನಾನ್ ಸಾಧ್ಯನಾ ಅಂತಲ್ಲ, ಸಾಧ್ಯ ಅನ್ಸುತ್ತೆ. ನಾನು ಆಗ್ಲೇ ಹೇಳಿದೆ, ಎಲ್ಲವೂ ಸಾಧ್ಯ ಇಲ್ಲಿ ನಾವು ಪ್ರಯತ್ನ ಮಾಡಿದಾಗ. ನಾನ್ ಸಡನ್ ಆಗಿ ಬಂದು ಇಲ್ಲೆಲ್ಲ ಹಣ್ಣು ಬೇಕು ಅಂತಂದ್ರೆ ಅವ್ನ ಅಲ್ಲೇ ಹಣ್ಣಿನ ಕೈಗೆ ಸಿಕ್ಕಿದ್ರು ಕೂಡ ಅದನ್ನ ಯಾರೋ ಗಿಡ ನೆಟ್ಟಿ ಅದನ್ನ ಮರ ಆದ್ಮೇಲೆ ಹಣ್ಣ ಕಿತ್ಕೊಂಡು ಮಾರ್ಕೆಟ್ ಬಂದು ಇಲ್ಲಿ ಬಂದಿರುತ್ತೆ. ಅದ್ರ ಹಿಂದಿನ ಶ್ರಮ ಆ ಕ್ಷಣಕ್ಕೆ ಗೊತ್ತಾಗಲ್ಲ. ಒಂದೆರಡು ನಿಮಿಷ ಹಿಂದೆ ತಿರ್ಗಿ ನೋಡಿದಾಗ ಶ್ರಮ ಏನೋ ಗೊತ್ತಾಗುತ್ತೆ. ಈ ವ್ಯವಸ್ಥೆ ಇವೆಲ್ಲ ಆಗ್ಬೇಕು ಅಂದ್ರೆ ಹಿಂದೆ ಆ ಶ್ರಮ ಹಾಕುವಂತ ವ್ಯಕ್ತಿಗಳು ಬೇಕಾಗುತ್ತೆ. ಶ್ರಮ ಯಾರು ಆಸಕ್ತರು ಅದ್ರ ಶ್ರಮ ಹಾಕಿ ಅಂತ ಅಲ್ಲ. ಆಮೇಲೆ ಶ್ರಮ ಸುಮ್ನೇನು ಹಾಕಲ್ಲ. ಅವ್ರಿಗೆ ಸಂಬಳ ಇದೆ, ಎಲ್ಲಾ ಇದು ಗೌರವ ಇದೆ, ಫೆಸಿಲಿಟೀಸ್ ಇದೆ, ಪರ್ಕ್ಸ್ ಇದೆ, ಪೆನ್ಷನ್ ಇದೆ. ಸರ್ಕಾರಿ ನೌಕರಿಗಾಗಿ 10 ಸರಿ 7-8 ಸರಿ ಪ್ರಯತ್ನ ಮಾಡೋ ನೀವುಗಳು ಮಾಡುವಂತ ಎಷ್ಟೋ ಜನ ಮಾಡುವಂತವ್ರು ಇಲ್ಲೂ ಪ್ರಯತ್ನಗಳ ಮಾಡಿ ಅಲ್ವಾ? ಇಲ್ಲೇ ಮೈನ್ ಆಗಿ ಮಾಡ್ಬೇಕಾಗಿರೋದು. ಯಂಗ್ಸ್ಟರ್ಸ್ ಇಲ್ಲಿಗೆ ಬರ್ಬೇಕು, ಇಲ್ಲಿಗೆ ಬನ್ನಿ ಅಲ್ವಾ? ಸೊ ಒಂದಷ್ಟು ನಿಮ್ಗೇನೋ ಒಂದಷ್ಟು ಜರ್ನಿನಲ್ಲಿ, ಇಷ್ಟು ವರ್ಷ ಜರ್ನಿ, ಪ್ರಜಾಕೀಯ ಜರ್ನಿನಲ್ಲಿ ಒಂದಷ್ಟು ಅನುಭವಗಳಾಗಿರುತ್ತೆ ನಿಮ್ಗೆ. ಉತ್ಸುಕರಾಗಿ ಬಂದವರು, ಒಂದಷ್ಟು ನಿರಾಸೆಯಾಗಿ ಹೋದವರು, ಇಲ್ಲ ಒಂದಷ್ಟು ಜನ ಅಪ್ಡೇಟ್ ಆಗಿ ಬರ್ತಾರ ಅವ್ರಿಗಾಗ್ಲಿ ಅಂತ. ಸೊ ಆ ತರದ ಎಕ್ಸಾಂಪಲ್ ಹೇಳ್ಬೋದಾ? ಅಲ್ಲ, ನನಗಿಲ್ಲಿ ಅನ್ನಿಸ್ತಾ ಇರೋದು ಆಸ್ಪಿರೆಂಟ್ಸ್ ಜಾಸ್ತಿ ಇದಿದೆ ಇಲ್ಲಿ. ಯಾಕಂದ್ರೆ ಅವ್ರಿಗೆ ವೋಟರ್ಸ್ ಗಿನ್ನ ಆಸ್ಪಿರೆಂಟ್ ಜಾಸ್ತಿ ಬರ್ತಾರ. ಹೌದಾ? ನಾನ್ ನಾಯಕ ಆಗ್ಬಿಡ್ತೀನಿ ಸರ್, ನಾನ್ ಗೆದ್ದು ತೋರಿಸ್ತೀನಿ ಸರ್ ಅಂತ. ನನಗೆ ವೋಟರ್ಸ್ ಕಾಣಿಸ್ಬೇಕಿಲ್ಲಿ. ಇಲ್ಲಿ ಆಕ್ಚುಲಿ ಹೇಳ್ತೀನಿ ಕೇಳಿ, ವೋಟರ್ಸ್ ಶುಡ್ ಬಿ ಟ್ರೀಟೆಡ್ ಆಸ್ ಕಿಂಗ್. ಬಿಕಾಸ್ ಅವ್ರ ದುಡ್ಡಿದು, ಅವ್ರದ್ದು ಪ್ರತಿಯೊಂದು. ಏನ್ ಹೇಳಿ, ಏನೇ ನಿಮ್ ಕೆಲಸ ಕೊಡೋದು. ಈಸ್ ದ ಓನರ್ ಅಲ್ವಾ? ನಾನು ಅದಕ್ಕೆ ಹೇಳ್ತಿರೋದು, ಇಲ್ಲಿ ಈ ತರ ಬರ್ಲೇಬೇಡ್ರಪ್ಪ ನೀವ್ ಯಾರು ನಮ್ಮ ಹತ್ರ. ನಾನ್ ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡಿ. ನಮಗ್ ಗ್ರೇಟ್ ವೊಕ್ಯಾಬ್ಲರಿ ಬೇಕಾಗಿಲ್ಲ. ಅವ್ನ್ ಬಹಳ ಸ್ಮಾರ್ಟ್ ಬೇಕಾಗಿಲ್ಲ. ನೋಡಿ ಸಂವಿಧಾನದಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ನಿಮ್ಗೆ ಯಾರು ಎಲೆಕ್ಷನ್ ನಿಲ್ಬೋದು? ಅವನು ಮಾನಸಿಕ ಅಸ್ವಸ್ಥತೆ ಇರಬಾರ್ದು, ಪ್ಲಸ್ ಈ ದೇಶದ ಪ್ರಜೆ ಆಗ್ಬೇಕು. ನೋಡಿ ಎರಡೇ ಬರ್ದಿರೋದು, ಎಷ್ಟು ಅದ್ಭುತವಾದ ಕಾನ್ಸ್ಟಿಟ್ಯೂಷನ್. ಯಾಕೆ ಹಂಗ್ ಬರ್ದಿದ್ದಾರೆ? ಯಾಕೆ ಬರಿಬೋದಾಗಿತ್ತು? ಇಲ್ಲಿ PhD ತಗೊಂಡಿರೋರು ಬರ್ಬೇಕು, ಫುಲ್ ಡಿಗ್ರಿ ಹೋಲ್ಡರ್ಸ್ ಬರ್ಬೇಕು. ಯಾಕೆ ಬರ್ದಿಲ್ಲ? ಅದಕ್ಕೆ ಬೇರೆ ಸ್ಟ್ರಕ್ಚರ್ ಇದೆ, ಬ್ಯೂರೋಕ್ರಸಿ ಇದೆ. ಏನ್ ಹೇಳಿ, ಅಲ್ಲಿ ಎಜುಕೇಟೆಡ್ಸು, ಎಕ್ಸ್ಪರ್ಟ್ಸು, ಇಂಜಿನಿಯರ್ಸು, ಚೀಫ್ ಇಂಜಿನಿಯರ್ ಪ್ರತಿಯೊಬ್ರು ಇರ್ತಾರೆ, ಅಲ್ಲಿಗೆ ಬರ್ತಾರೆ. ನಿಮ್ ಕೆಲ್ಸ ಏನು? ನೀನೊಬ್ಬ ಇನ್ ಬಿಟ್ವೀನ್ ಒಬ್ಬ ಪೋಸ್ಟ್ ಮ್ಯಾನ್ ತರ ರೆಪ್ರೆಸೆಂಟೇಟಿವ್. ಯು ಶುಡ್ ಬಿ ಇನ್ ಟಚ್ ವಿತ್ ದಿಸ್ ಅಂಡ್ ದಿಸ್ ಅಷ್ಟೇ ಅಲ್ವಾ? ಇವ್ರೇನೋ ಸಮಸ್ಯೆ ಹೇಳಿದ್ರು, ನಾನಿಲ್ಲಿ ಎಕ್ಸ್ಪರ್ಟ್ಸ್ ಹತ್ರ ತಗೊಂಡೋಗಿ ಇಡ್ತೀನಿ. ನೋಡಿ ಸ್ವಾಮಿ, ಜನ ಹೆಂಗ್ ಕೇಳ್ತೀರಿ, ಇದಕ್ಕೆ ಆನ್ಸರ್ ಮಾಡಿ. ಇಲ್ಲ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನೀವೇ ಮಾತಾಡಿ, ಇದಕ್ಕೇನ್ ಪರಿಹಾರ ಹೇಳಿ. ನನಗೆ ಅಷ್ಟೇ ಬೇಕಾಗಿರೋದು. ನನಗೆ 2 ದಿನದಲ್ಲಿ ಕೇಳಿದಾರೆ ನಮ್ಮಗಳು, ದಣಿಗಳು ಕೇಳಿದಾರೆ ನಮ್ಮನ್ನ, ನೀವ್ ಆನ್ಸರ್ ಮಾಡಿ ಇದಕ್ಕೆ. ಇಷ್ಟಲ್ವಾ ನನ್ ಕೆಲ್ಸ? ಅದಕ್ಕೆ ತಾನೇ ನಂಗೆ ಸಂಬಳ ಕೊಡೋದು. ಹೌದು, ಇದೇನ್ ದೊಡ್ಡ ಕೆಲ್ಸ? ನಾ ಮಧ್ಯ ಒಂದ್ಸಲ ಆಗ್ಲೇ ಇದೇ ಫಲಿತಾಂಶ ಗೆಲುವು ಅಂತಂದಾಗ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಪ್ರಜಾಕೀಯಿಂದ ಗೆದ್ದಿರು ಗ್ರಾಮ ಪಂಚಾಯತ್. ನೀವು ಗ್ರಾಮ ಪಂಚಾಯತಿಯಿಂದ ಹೇಗ್ ನಡೀತಿದೆ ಅದು? ನೋಡಿ ಅವ್ರನ್ನ ಕೇಳಿ. ಚೇತನ್ ಕುಮಾರ್ ಅಂತ ಒಬ್ರು, ಪ್ಲಸ್ ನವೀನ್ ಅಂತ ಸೊಕ್ಕೆಯಿಂದ, ಅವ್ರು ಪ್ರತಿಯೊಂದು ವಿಡಿಯೋ ಮಾಡ್ತಾರೆ. ಗ್ರಾಮ ಸಭೆಗೆ ಬನ್ನಿ ಅಂತಾರೆ, ಪ್ರತಿಯೊಂದು ತೊಗೊಂಡೋಗಿ ಎಲ್ಲರಿಗೂ ಲೆಕ್ಕ ಕೊಡ್ತಾರೆ. ನೋಡಿ ಇಷ್ಟು ಬಂದಿದೆ, ಇಷ್ಟು ಬಂದಿದೆ, ಇಷ್ಟು ಬಂದಿದೆ. ಪ್ರತಿ ಹಳ್ಳಿಲಿ ಸೇರ್ತಾ ಇದಾರೆ, ವಿಡಿಯೋಸ್ ಗಳು ಆಗ್ತಾನೆ ಇರ್ತಾರೆ. ನೀವು ನನ್ ಕೇಳೋದಕ್ಕಿನ್ನ ಅಲ್ಲೇ ಹೋಗಿ ಕೇಳೋದ್ ಬಿಟ್ರು, ಹಳ್ಳಿಲಿ ಏನ್ ಮಾಡ್ತೀಯ ನೀವು ಅಂತ. ಎಸ್, ಸಾಧ್ಯ ಆದ್ರೆ ಇಲ್ಲೇ ಲೈಕ್ ಅವ್ರನ್ನ ಸಂಪರ್ಕ ಮಾಡಿ ಇಂಟರ್ವ್ಯೂ ಮಧ್ಯೆ ಆ ವಿಡಿಯೋ ಪ್ಲೇ ಮಾಡಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ ಸರ್. ಖಂಡಿತವಾಗಿ ನೀವ್ ಅವ್ರಿಬ್ರು ಆ ಪ್ರಯೋಗದಲ್ಲಿ ನೋಡಿದಾಗ ರಿಸಲ್ಟ್ ನೀವ್ ಅನ್ಕೊಂಡಂಗ ಆಗ್ತಿದ್ಯಾ? ಇಲ್ಲ, ಖಂಡಿತ. ನೋಡಿ, ಇವ್ರಿಗೇನ್ ನಾನೇನ್ ಜಾಸ್ತಿ ಹೇಳಿಲ್ಲ ನಾನು. ಏನ್ ಹೇಳಿ, ಸ್ಟಾರ್ಟಿಂಗ್ ಇಂದ ಅವ್ರು ಸ್ಟಾರ್ಟ್ ಮಾಡಿದಾರೆ ಇದನ್ನ.
ಆ ಕಾನ್ಸೆಪ್ಟ್ ಇಟ್ಕೊಂಡೆ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ, ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಪಾರದರ್ಶಕತೆ ಕೆಲಸ ಮಾಡ್ತಿದ್ದಾರೆ. ಮನೆಗೆ ಹೋಗ್ತಾರೆ. ಒಂದ್ ಹಳ್ಳಿಲಿ ಸ್ಟಾರ್ಟ್ ಆಗಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಫಸ್ಟ್ ಎಲ್ಲಿ ತಲುಪಿದೆ ಅಂತ. ಇದು ನಾನು ಆಗ್ಲೇ ಪ್ರಶ್ನೆ ಕೇಳಿದೆ, ನಿಮ್ ಸ್ವಾರ್ಥ ಏನು ಅಂತ ಉತ್ತರ ಕೊಟ್ರಿ. ಬಟ್ ನಿರಾಸೆ ಏನಾರ ಆಗಿದೆಯಾ ಈ ವಿಷಯದಲ್ಲಿ? ಇಲ್ಲ, ಇದ್ರಲ್ಲ ಆಸೆ ನಿರಾಸೆ ಅಲ್ಲ. ನನಗಿಂತ ಜಾಸ್ತಿ ನಾನು ಒಬ್ಬ ವೋಟ್ರು, ನನಗ್ ಬೇಕಾಗಿದೆ. ನನ್ ಜೊತೆ ಇಷ್ಟೊಂದ್ ಜನ ಇದ್ದೀರಾ ನೀವೆಲ್ಲ, ನಿಮಗ್ ಬೇಕಾಗಿಲ್ಲ ಅನ್ಸ್ದಾಗ ನನ್ ನಿರಾಸೆ ಏನಾಗುತ್ತೆ? ನಿಮಗ್ ಬೇಕಾಗಿಲ್ಲ ಅಷ್ಟೇ ಅನ್ಸುತ್ತೆ ನನಗಷ್ಟೇ. ಆಸೆ ನಿರಾಸೆ ಯಾವಾಗ ಗೊತ್ತಾಗೋದು? ನಿರೀಕ್ಷೆ ಇದ್ದಾಗ ನನಗೆ ಯಾರು ಸಪೋರ್ಟೇ ಮಾಡ್ತಿಲ್ಲ ಅಂತ ಬೇಜಾರಾಗದ್ ನನಗೆ. ನಾನ್ ನಿಂತ್ಕೊಂಡು ಯಾರು ಸಪೋರ್ಟ್ ಮಾಡೋದಿಲ್ಲ. ಇಲ್ಲಿ ನನಗೊಂದ್ ಬೇಕು ಅಂತ ಕೇಳ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಬೇಕಾಗಿದ್ರೆ ನಾನ್ ಸರಿ, ನಿಮ್ಗದ್ ಬೇಡ ಅಂದ್ರೆ ನಾನೊಬ್ಬ ಹೆಂಗ್ ಸರಿ ಆಗ್ತೀನಿ? ಈಗ ಪ್ರೆಸೆಂಟ್ ಸಿಸ್ಟಮ್ ಸರಿ ಇರ್ಬೋದು ಹಂಗಾರೆ. ಅವಾಗ ನಾನು ಅನ್ಕೊಂತೀನಿ ಇಲ್ಲ, ಕಾಲ ಪಕ್ವ ಆಗ್ಲಿ, ಆದಾಗ ಜನ ಬಯಸ್ದಾಗ ಅದ್ ಬರುತ್ತಷ್ಟೇ. ನಾನು ಒಬ್ಬ ಅಷ್ಟೇ. ಇಲ್ಲಿ ನಾನೊಬ್ಬ ಓಟ್ ಹಾಕಿದ್ರೆ ಏನಾರ ಬದಲಾಗ್ಬಿಡುತ್ತಾ? ಇಲ್ಲ ಅಲ್ವಾ? ಬದಲಾವಣೆ ಈಗ 2004 ಸಂತೆ ಮರಳಿ. ಆಮೇಲೆ ಇನ್ನೂ ಒಂದ್ ವಿಷಯ, ನಾನೊಬ್ಬ ಅದನ್ನ ಮತ್ತೆ ರಾಂಗ್ ಆಗಿ ತಗೊಂಬೇಡಿ. ಮತ್ತೆ ನಾನೊಬ್ಬ ಮಾತ್ರ ನನ್ನ ವಿಚಾರಕ್ಕೆ ನಾನು ಓಟ್ ಹಾಕಿ ನನ್ನ ನ್ಯಾಯಕ್ಕೆ ಒಂದು ಓಟ್ ಇಂಪಾರ್ಟೆಂಟ್ ಅಲ್ಲ. ಕರೆಕ್ಟ್. ನಾನು ಮತ್ತೆ ಅದೇ ಹೇಳ್ತೀನಿ. ಇಲ್ಲಿ ಏನೋ ಬೇರೆ ಎಕ್ಸಾಂಪಲ್ ಅದ್ ಕೊಟ್ಟೆ, ಆಮೇಲೆ ಅದನ್ನ ಹೈಲೈಟ್ ಮಾಡಿ ಹಾಕ್ಬಿಡ್ಬೇಡಿ. ನಾನು ಒಬ್ಬ ಓಟಿದ್ರೆ ಚೇಂಜ್ ಆಗಲ್ಲ ಅಂದ್ರೆ ಎಲ್ರು ಹಂಗೆ ಅನ್ಕೊಂಡು ನಾನು ಒಬ್ಬ ನೋಡಿದ್ದೇನೆ. ನನ್ನ ಪ್ರತಿಯೊಂದು ಓಟು ನನ್ನ ಓಟ್ ಇಂದ ಬದಲಾವಣೆ ಆಗುತ್ತೋ ಬಿಡುತ್ತೋ ನನಗೆ ಅದ್ ಸಂಬಂಧ ಇಲ್ಲ. ಅರ್ಥ ಆಯ್ತಾ? ನಾನು ಡಿಪೆಂಡೆಂಟ್ ಅಲ್ಲ, ಇಂಡಿಪೆಂಡೆಂಟ್. ನಾನು ನನ್ನ ಓಟಿಂದ ಅವ್ನು ಗೆಲ್ತಾನೋ ಸೋಲ್ತಾನೋ, ಅವ್ನ ಕೆಲಸ ಸಿಗುತ್ತೋ ಇಲ್ಲೋ ನನಗ್ ಬೇಕಾಗಿಲ್ಲ. ನನ್ನ ಪ್ರಯತ್ನ ನನ್ನ ವಿಚಾರಕ್ಕೆ ನನ್ನ ಓಟ್ ಅಷ್ಟೇ. ಅರ್ಥ ಆಯ್ತಾ? ನಿರಾಸೆ ಇಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಇಂಡಿಪೆಂಡೆಂಟ್ ಆಗಿ ಆ ವಿಷಯದಲ್ಲಾರ ನಾವ್ ಇರ್ಬೇಕಲ್ವಾ? ಎಷ್ಟ್ ದಿನ ಅಂತ ಡಿಪೆಂಡ್ ಆಗಿರ್ತೀರಾ ನೀವು? ಓಕೆ, ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮಗ್ ಡಿಪೆಂಡ್ ಆಗಿದ್ರಿ. ಆಮೇಲೆ ಓಕೆ, ಬರ್ತಾ ಬರ್ತಾ ನಿಮ್ಗೆ ಎಂಗೇಜ್ ಬರ್ತಿದಂಗೆ ಅಪ್ಪ ಅಮ್ಮನು ಬಿಡ್ತಾರಲ್ಲ, ಹೋಗಪ್ಪ ನೋಡ್ಕೊ ನಿನ್ ದಾರಿ ಜೀವನ ಹುಡುಕೋ ಅಂತಾರಲ್ವಾ? ಅಲ್ಲೂ ಡಿಪೆಂಡ್ ಆಗಿರಕ್ಕಾಗತ್ತಾ? ವೋಟಿಂಗ್ ರೈಟ್ ಸಿಗದೆ ಅವಾಗ ತಾನೆ ನಿಮ್ಗೆ. ನಾವ್ ಯಾಕೆ ಇಷ್ಟೊಂದು ಡಿಪೆಂಡ್ ಆಗ್ತಿದೀವಿ? ಏನೋ ಒಂದು ಬೇಕು ನಮ್ಗೆ ಡಿಪೆಂಡೆನ್ಸಿ. ಒಂದೋ ಪಕ್ಷ ಬೇಕು, ಒಂದೋ ವ್ಯಕ್ತಿ ಬೇಕು, ಇಲ್ಲ ಒಂದ್ ದೊಡ್ಡ ಕ್ರೇಜ್ ಬೇಕು. ಇಲ್ಲ ನೋಡ್ತೀನಿ ಇಲ್ಲಿ ಏನೋ ಇಷ್ಟು ಲೈಕ್ಸ್ ಬಂದಿದೆ, ಇವ್ನು ಯಾರಿಗೋ ಇವ್ನಿಗೆ ನನ್ ಸಪೋರ್ಟ್ ಅಂತ. ಏನಕ್ ಲೈಕ್ಸ್ ಬಂದಿದೆ ಏನಕ್ ನೋಡೋದು ಇಲ್ಲ ನಾನು. ಏನು ನೋಡಿದ್ರೇನ್ರಿ 1 ಮಿಲಿಯನ್ ರೀ ನಂದು ಸಪೋರ್ಟ್. ಈಗ ನಿಮ್ಗೆ ಗೊತ್ತು ದೇಶದಲ್ಲಿ ಏನೇನಾಗ್ತಿದೆ ಅಂತ. ಕಾಕ್ರೋಚ್ ಜನತಾ ಪಾರ್ಟಿ 22 ಮಿಲಿಯನ್ಗೂ ಜಾಸ್ತಿ ಫಾಲೋವರ್ಸ್ ಇನ್ಸ್ಟಾ. ಅದೇ ಗೊತ್ತಿಲ್ಲ ನನಗೆ ಅದ್ರ ವಿಚಾರ ಏನು ಅಂತ ತಿಳ್ಕೊಂಡಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಲೈಕ್ಸ್ ಇವೆಲ್ಲ ಅಂತ ಹೇಳಿದಾಗ ಬಂತು. ಈಗ ಆಗ್ತಿರೋ ಒಂದ್ ಬಂದಿದ್ದು ಕೋಟಲಾದಂತ ಒಂದು ಸನ್ನಿವೇಶ, ಅದಾದ್ಮೇಲೆ ಶುರುವಾದಂತ ಒಂದು ಮೂವ್ಮೆಂಟ್. ಅದು ಎಂತದೇ ಆಗಲಿ ಮೂವ್ಮೆಂಟ್, ಅದು ಇಟ್ ಶೋಸ್ ದ ಆಕ್ಚುಲಿ ಏನೋ ಒಂದ್ ಜನಕ್ಕೆ ಮೂವ್ಮೆಂಟ್ ಇದಾಯ್ತು. ಯಂಗ್ಸ್ಟರ್ಸ್ ಏನೋ ಬಯಸ್ತಾ ಇದಾರೆ ಅಂತ. ಈ ತರ ಹಿಂಗ್ ಹೋಗ್ತಿರ್ಬೇಕಾದ್ರೆ ಅದರ ಔಟ್ಪುಟ್ ಏನು ಅಂತ ಫೈನಲಿ ಅಲ್ಲ, ಅಲ್ಲಿ ಕ್ಲಾರಿಟಿ ಬೇಕು ಅಂತ ನಾನು ಹೇಳ್ತಿರೋದು. ಏನ್ ಹೇಳಿ, ಎಮೋಷನ್ ಅಲ್ಲ. ಆ ಎಮೋಷನ್ ನ ಹಿಡಿದಿಟ್ಕೊಂಡು ನನಗೇನ್ ಬೇಕು ಅಂತ ನಾನು ಡಿಸೈಡ್ ಮಾಡ್ಬೇಕು. ಅದಕ್ಕೆ ನಾನೇ ಪರಿಹಾರ ಕಂಡಿಡ್ಕೊಬೇಕು ಅಲ್ವಾ? ನನ್ ಸಮಸ್ಯೆಗೆ ನೀವು ಪರಿಹಾರ ಕೊಡಕ್ ಸಾಧ್ಯನಾ? ಇಲ್ಲ. ನಿಮ್ ಸಮಸ್ಯೆಗೆ ನಾನ್ ಕೊಡಕ್ ಸಾಧ್ಯನಾ? ಈಗ ನನ್ನ ವರ್ಷ ನನ್ ಸಮಸ್ಯೆ ಇರುತ್ತೆ. ನನ್ನ ದೃಷ್ಟಿಕೋನದಲ್ಲಿ ಇದು ಒಂದು ಸಮಸ್ಯೆ ಅಲ್ವಾ? ಈಗ ನಿಮ್ ಚಾನಲ್ ಏನಾಗ್ತಿದೆ ಅಂತ ನಾನು ಇಲ್ಲಿಂದ ಐಡಿಯಾ ಕೊಟ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ನಾನು ಮೀಡಿಯಾಲ್ ಇದ್ದೀನಿ, ಗೊತ್ತು. ಈಗ ಅಲ್ಲಲ್ಲ, ಏನಂದ್ರೆ ನಾನ್ ಸುಮ್ನೆ ತಮಾಷೆಗೆ ಹೇಳಿದ್ದು. ನನ್ ಸಮಸ್ಯೆ ನಾನೇ ಪರಿಹಾರ ಕಂಡಿಡ್ಕೊಬೇಕು ಅಲ್ವಾ? ಈ ಸಮಸ್ಯೆ ನನ್ನ ಪರಿಹಾರ ಅಂತ ನಾ ಜನಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದು ನಿಮ್ದು ಆಗಿದ್ರೆ ಜಾಯಿನ್ ಆಗಿ ಅಂತಿದ್ದೀನಿ. ಗೊತ್ತಿಲ್ಲ ಅವ್ರಿಗೆ ಇದು ಸಮಸ್ಯೆನೇ ಅಲ್ದೇ ಇರ್ಬೋದು, ಯಾರಿಗ್ ಗೊತ್ತು? ಉಪೇಂದ್ರ ಬಂದ್ ಏನ್ ಇಷ್ಟ ಮಾತಾಡಿದ, ನಾವೆಲ್ಲ ಚೆನ್ನಾಗೇ ಇದೀವಲ್ಲ ಅನ್ಕೊಂಡ್ರೆ ಅವ್ರಿಗೆ ಅರ್ಥನೇ ಆಗಲ್ಲ. ಅದು ಚೆನ್ನಾಗಿರೋರ್ಗೆ ಅರ್ಥ ಆಗಲ್ಲ. ಯಾರೋ ಕೇಳಿದ್ರು ದೊಡ್ಡವರೆಲ್ಲ ಮಾತಾಡ್ತಾರೆ, ಯಾರಿಗೂ ಏನೋ ಅರ್ಥ ಆಗ್ತಿಲ್ಲ ಅಂತ. ಅವ್ರಿಗೆ ಅನಿವಾರ್ಯತೆ ಇಲ್ಲ, ಅದಕ್ಕೆ ಅವ್ರಿಗೆ ಅರ್ಥ ಆಗಲ್ಲ. ಅನಿವಾರ್ಯತೆ ಇರೋರ್ಗೆ ಅರ್ಥ ಆಗತ್ತೆ ಅಲ್ವಾ? ಯಾರಿಗ್ ಬೇಕೋ ಅವ್ರಿಗೆ ಅರ್ಥ ಆಗುತ್ತೆ, ಯಾರಿಗ್ ಬೇಕೋ ಅವ್ರಿಗೆ ಅರ್ಥ ಆಗುತ್ತೆ. ನನಗ್ ಬೇಕಾಗಿಲ್ಲ ಅಂದ್ರೆ ನನ್ ಜೀವನ ಚೆನ್ನಾಗಿದೆ, ನೀವು ನನ್ ಕೇಳ್ಬಿಡಿ ನೀವು ಅಷ್ಟೊಂದು ಇದಾಗ್ತೀರಾ ಅಂತ ನಾ ಫೀಲ್. ಆಕ್ಚುಲಿ ನಂಗೆ ರೋಡಲ್ಲಿ ಹೋಗ್ಬೇಕಾದ್ರು ನನ್ಗೆ ಅನ್ಸುತ್ತೆ, ನನ್ ಮನೆ ಮಾತ್ರ ಚೆನ್ನಾಗಿರೋದಲ್ಲ, ನನ್ನ ಏರಿಯಾ ಚೆನ್ನಾಗಿರ್ಬೇಕು, ನನ್ನ ಪ್ರತಿಯೊಂದು ಸುತ್ತಮುತ್ತ ಚೆನ್ನಾಗಿರ್ಬೇಕು, ನನ್ಗೆ ಎಲ್ರೂ ಚೆನ್ನಾಗಿರ್ಬೇಕು ಅನ್ಸುತ್ತೆ. ಮೇ ಬಿ ನನ್ನ ಉಚಿತನ ಇರ್ಬೋದು ಅದು. ಉಪೇಂದ್ರ ಅವರು ಇಂದ ಶುರುವಾಗಿ ಉಪೇಂದ್ರ ಸೂಪರ್ ಎಲ್ಲಾ ಸಿನಿಮಾಗಳಲ್ಲೂ ಬಂದಾಗ್ಲೂ ಕೂಡ ಒಂದಷ್ಟು ಸಂದೇಶಗಳನ್ನ ಕೊಡ್ತಾ ಹೋಗ್ತಾರೆ. ಎಲ್ಲಾ ಕಡೆ ನೋಡಿದಾಗ್ಲೂ ಅದನ್ನ ಎಸ್ತಲ್ಲ, ವಾವ್, ಪ್ರತಿಯೊಬ್ಬ ಆಡಿಯನ್ಸು ನೋಡಿದವರು ಬರೀ ಸಿನಿಮಾ ಅಂತ ನೋಡ್ತಿಲ್ಲ, ನಮ್ ನಡುವೆನೆ ಸುತ್ತಮುತ್ತ ಆದಂತ ವ್ಯವಸ್ಥೆಗಳನ್ನ ನಮ್ಮಲ್ಲಿ ನೋಡ್ತಾರೆ. ಬಹಳ 2-3 ಡಿಕೇಡ್ಸ್ 2 ದಶಕದಿಂದ ಆ ಪ್ರಯೋಗ ಮತ್ತೆ ಪ್ರಯತ್ನಗಳಾಗ್ತಾ ಇದೆ. ಸೊ ಹೀಗಿದ್ದಾಗ ಸಹಜವಾಗಿ ಆಗ್ಲಿಲ್ಲ, ಭಾಷಣ ಗೀಷಣ ಅವೆಲ್ಲ ನಿರೀಕ್ಷೆಗಳು ಹೊಸದು ಮತ್ತೆ ಹೊಸ ಕಲ್ಪನೆ ಕೊಟ್ಟಿದ್ರಿ, ಹಿಂಗೆ ಅಂತ ಹೇಳ್ತಾ ಇದೀರಿ. ಅದು ರೀಚ್ ಆಗುವಂತ ವಿಷಯನೇ ಇವತ್ತು. ನಿಮ್ಗೆ ನಿರೀಕ್ಷೆ ಇದ್ದಾಗ ನಿರೀಕ್ಷೆ ಇಲ್ಲ, ನಿರಾಸೆ ಇಲ್ಲ, ಆದ್ರೆ ಖುಷಿ ಇಲ್ಲ. ಖಂಡಿತ. ಯಾಕೆ ಗೊತ್ತಾ, ಇದು ಹೆಂಗ್ ಹೇಳೋದು ಆಕ್ಚುಲಿ, ಈಗ ಮತ್ತೆ ಕರ್ಮಣ್ಯವಾಧಿಕಾರಸ್ಥೆನೆ ಬರುತ್ತೆ. ನನ್ ಕೆಲ್ಸ ನಾನ್ ಮಾಡ್ದೆ, ನನ್ಗೆ ಇದು ಖುಷಿ ಕೊಡ್ತಾ ಇದೆ ಅಷ್ಟೇ. ಈ ಖುಷಿ ಕೊಡ್ತಾ ಇದೆ, ಈ ವಿಷಯ ಮಾತಾಡ್ಬೇಕು, ಹಂಚ್ಕೊಬೇಕು ಎಲ್ಲರ ಹತ್ರನ, ಖುಷಿ ಕೊಡ್ತಾ ಇದೆ ಅಷ್ಟೇ. ನನ್ಗೆ ಈ ಖುಷಿ ಅಲ್ಟಿಮೇಟ್ ಅಷ್ಟೇ. ನಾಳೆ ಏನಾಗುತ್ತೆ, ಆಗುತ್ತೋ ಇಲ್ವೋ ಅದಲ್ಲ.
ನಾನು ಪೋಸ್ಟ್ಪೋನ್ ಮಾಡ್ಕೊಳ್ಳಲ್ಲ happiness. ನಾನು ಅದಕ್ಕೆ ಕೆಲವರಿಗೆ ಮೊನ್ನೆ ನಾನು ಅನ್ಸ್ಕೊಂಡೆ, ಮೊದಲು ಒಂದಷ್ಟು ಇಂಟರ್ವ್ಯೂ ಲಾಸ್ಟ್ ಟೈಮ್ ಪ್ರಯತ್ನ ಆದಾಗ್ಲೂ ಕೂಡ ನೀವು ಬೇರೆ 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 ಕಡೆಗೆ ನಾವು ಹಂಗ್ ಬಿಸಿ ಆದ್ವಿ. ಉಪೇಂದ್ರ ಅವರು ಸಿನಿಮಾ ಮಾಡ್ಕೊಂಡು ಕೋಟಿ ಸಂಪಾದನೆ, ಅದು ಕೋಟಿಗಟ್ಟಲೆ ಸಂಪಾದನೆ ಆಗುವಂತ ಸನ್ನಿವೇಶ. ಹೆಚ್ಚು ಕಮ್ಮಿ ಮೂವ್ಮೆಂಟ್ ಶುರುವಾದಾಗ ಕಳೆದ 1 ತಿಂಗಳಿಂದ ನೀವು ವಿಷಯ ತಲುಪಿಸೋ ಪ್ರಯತ್ನ ಮಾಡ್ತಾ ಇದೀರಿ. ಇದು ಕೂಡ ಒಂದು ಕೋಟಿಗಟ್ಟಲೆ ಸಂಪಾದನೆ ಮಾಡುವಂತ ಸಮಯವನ್ನ ಸೊಸೈಟಿ ಬದಲಾವಣೆಗೆ ಒಂದಷ್ಟು ನೀವು ನಿಮ್ಮ ವಿನಿಯೋಗ ಮಾಡ್ತಾ ಇದೀರಿ. ಕೆಲವರು ಕಾಡುವಂತ ಪ್ರಶ್ನೆಗಳು ಇದ್ದೇ ಇರುತ್ತೆ ಸಹಜವಾಗಿ. ಇವರು ಯಾರ್ದೋ ತರ ಕ್ಯಾಂಪೇನ್ ಮಾಡ್ಲಿ, ಫೀಲ್ಡಿಗೆ ಬರ್ಲಿ, ಸಮಯ ಕೊಡ್ಲಿ, ಸಿನಿಮಾ ಬಿಟ್ಬಿಡ್ಲಿ, ಫುಲ್ ಇದೇ ಮಾಡ್ಲಿ ಅಂತೆಲ್ಲ ಇರ್ತಿರುತ್ತೆ. ಸೊ ಅಂತ ಪ್ರಶ್ನೆಗಳು ಎದುರಾದಾಗ ತಮ್ಗೆ ಏನ್ಸುತ್ತೆ ಅಂತ? ಇಲ್ಲ, ತಪ್ಪಲ್ಲ. ಯಾಕಂದ್ರೆ ಆತರ ನೋಡಿದ್ದಾರೆ. ಅವ್ರಿಗೆಲ್ಲ ಏನು ಅಂದ್ರೆ ನಾನು ಬಂದ್ ಎಲ್ಲೋ ಪಬ್ಲಿಕ್ ಅಲ್ಲಿ ಮಾತಾಡ್ರಿ ಇನ್ನೂ ಜಾಸ್ತಿ ಜನಕ್ಕೆ ಇದು ರೀಚ್ ಆಗ್ಬೋದು ಅನ್ನೋ ಒಂದು ಇದಿದೆ. ಗೊತ್ತಿಲ್ಲ, ಆತರ ನಾನು ಪ್ರಯತ್ನನೂ ಪಟ್ಟಿದ್ದೀನಿ. ಇವಾಗ ಕಾಲೇಜ್ಗಳಿಗೆ ಹೋಗಿದ್ದೀನಿ, ಸ್ಟೂಡೆಂಟ್ಸ್ ಗಳ ಹತ್ರ ಮಾತಾಡಿದ್ದೀನಿ, ಹಳ್ಳಿಗಳಿಗೆ ಹೋಗಿದ್ದೀನಿ, ಎಷ್ಟು ಸಾಧ್ಯವೋ ಅಷ್ಟು ಮಾತಾಡ್ತಿದ್ದೀನಿ. ನಾನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಯಾವ್ದೋ ಫಂಕ್ಷನ್ಗೆ ಯಾರೋ ಕರೀತಾನೆ ಅನ್ಕೊಳ್ಳಿ, ನಾನು ಹೋಗೋದೇ ಅದಕ್ಕೋಸ್ಕರ, ಇದನ್ನ ಮಾತಾಡೋಣ ಅಂತಾನೆ ಹೋಗ್ತೀನಿ. ಆ ಪ್ರಯತ್ನಗಳು ನಾನು ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ನನಗೆ ಇನ್ನೆಷ್ಟಾಗತ್ತೋ, ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ನೋಡೋಣ. ನಿಮ್ಮಲ್ಲಿ ಯಾವುದೇ ರೀತಿ ಬದಲಾವಣೆಗಳಾಗ್ಲಿಲ್ಲ ಅವತ್ತಿಗೂ ಮತ್ತೆ ಇವತ್ತಿಗೂ? ಬದಲಾವಣೆ ಮೀನ್ಸ್ ನೋಡಿ, ಹಂಗ್ರೆ ಏನ್ ಬದಲಾವಣೆ ಆಗ್ತಾ ಹೋಯ್ತಂದ್ರೆ, ಫಸ್ಟ್ ನನ್ಗನ್ಸಿದ್ದು ಒಂದು ಪೊಲಿಟಿಕಲ್ ಪಾರ್ಟಿ ಇಟ್ಕೊಂಡು ಒಂದೇನೋ ಈ ತರ ಮಾಡ್ಬೇಕು ಅಂತ ಅನ್ನಿಸ್ತು. ನಿಮ್ಗೆಲ್ಲ ಗೊತ್ತೇ ಇದೆ, KPJP ಅಂತ ಮಾಡಿದ್ದು. ಅವರು ನಮ್ದೇ ಪಾರ್ಟಿ ತಗೊಳ್ಳಿ ಅಂದ್ರೆ ನಂಗೆ ಅವಾಗ ಟೈಮ್ ಇರ್ಲಿಲ್ಲ ಬೇರೆ. ಓಕೆ ಅಂತ ಹೇಳಿ ಅವರು ನಮ್ಮ ಐಡಿಯಾಲಜಿಲೇ ಇದಾರೆ ಅಂತ ಅನ್ಕೊಂಡೆ. ಅದಾದ್ರ ಮೇಲೆ ಇನ್ನೇನು ಎಲೆಕ್ಷನ್ ಇನ್ನೇನು ಹತ್ರ ಬರ್ತಿದೆ ಅಂತ 224 ಜನರದ್ದು ಇಂಟರ್ವ್ಯೂಗಳು ಮಾಡಿ ಅದನ್ನೆಲ್ಲ ವಿಡಿಯೋಗಳೆಲ್ಲ ಎಲ್ಲಾ ಕಡೆ ಕೊಟ್ಟು ಏನ್ ಹೇಳಿ ಅವ್ರದ್ದು ಮ್ಯಾನಿಫೆಸ್ಟೋ ಎಲ್ಲ ತಗೊಂಡು ಎಲ್ಲ ಮಾಡಿದ್ದೆ. ಆಮೇಲೆ ಎಂಡಲ್ಲಿ ಏನಾಯ್ತು ಅಂದ್ರೆ ಅವರು ಇಲ್ಲ ರೀ ಟಿಕೆಟ್ ನಾವು ಕೊಡ್ಬೇಕು ಅಂದ್ರು. ಸರ್, ನನ್ನ ಪ್ರೆಸಿಡೆಂಟ್ ಮಾಡ್ಬಿಟ್ಟು ನೀವು ಹೆಂಗ್ ಟಿಕೆಟ್ ಕೊಡ್ತೀರಾ? ನೀವು ಪ್ರೆಸಿಡೆಂಟೇ, ಬಟ್ ಟಿಕೆಟ್ ನಾವು ಕೊಡ್ಬೇಕು ಅಂದ್ರು. ಹೆಂಗ್ ಸಾಧ್ಯ ಇದು ಅಂದ್ರೆ, ನಾವು ಜಾಸ್ತಿ ಜನ ಇದೀವಿ ಇಲ್ಲಿ. ನನಗಿದ್ ಗೊತ್ತಿರ್ಲಿಲ್ಲ. ನಾನ್ ಫೌಂಡರ್ ಪ್ರೆಸಿಡೆಂಟ್, ಇದಕ್ಕೆ ಏನೇ ಆದ್ರೂ ನನಗೆ ಪವರ್ ಜಾಸ್ತಿ ಇಲ್ಲಿ. ನಾವಿಲ್ಲಿ ನೋಡಿ 6 ಜನ ಇದೀವಿ, ನೀವು 4 ಜನ ಇರೋದು ಅಂದ್ರು. ಇಲ್ಲಿ ಇದೊಂದು ಬೇರೆ ಇದೆಯಾ ಅಂತ ಕಲ್ತೆ. ಮೋಸ್ಟ್ಲಿ ನಾನು ಡೌಟ್ ಅಲ್ಲಿ ಇದ್ದೀರಿ, ಇದೆಲ್ಲ ಯೋಚನೆ ಮಾಡ್ತಿದ್ದೆ ನಾನು. ನನ್ ಬುದ್ಧಿವಂತನಲ್ವ ನೀವ್ ಹೇಳಿ, ಇವಾಗ ಎಲ್ರು ಬುದ್ಧಿವಂತ ಅಂತ. 1 ವರ್ಷ ಎಲ್ಲ ಓಡಾಡಿ ಇಡೀ ಕರ್ನಾಟಕ ಎಲ್ಲ ಟೂರ್ ಮಾಡೆಲ್ಲ ಮಾಡ್ರ ಮೇಲೆ ಹಿಂಗಂದ್ರು. ಇವಾಗ ನಾವ್ ಏನ್ ಮಾಡೋದು? ಇವಾಗ ಒಪ್ಕೊಂಡ್ ಸರೆಂಡರ್ ಆಗ್ಬೇಕು. ಅವ್ರ ಟಿಕೆಟ್ ಎಲ್ಲ ನಾವು ಕೊಡ್ತೀವಿ ಅಂದ್ರೆ, ನಾನು ಇಷ್ಟು ಜನ ಇಂಟರ್ವ್ಯೂ ಮಾಡಿರೋರ್ನ ಎಲ್ಲ ಬಿಟ್ಬಿಟ್ಟು ಅವ್ರು ಯಾರಿಗೋ ಟಿಕೆಟ್ ಕೊಡ್ತಾರಂತೆ. ಸೊ ನಾನೇನ್ ಮಾಡಿದೆ, ಬೇಡಪ್ಪ ಅಂತ ನಾನು ಹೊರಗ್ ಬಂದೆ. ಹೊರಗ್ ಬಂದು ಇವ್ರ ಹತ್ರನು ಬೈಸ್ಕೊಂಡೆ. ಸರ್, ನಿಮ್ಮನ್ನ ನಂಬಿ ಬಂದಿದೀವಿ, ನೀವ್ ಯಾಕೆ ಅವ್ರ ಜೊತೆನೆ ಇರ್ಬಾರ್ದಾಗಿತ್ತು? ನಮ್ಗೆಲ್ಲ ಒಂದಷ್ಟು ಟಿಕೆಟ್ ಕೊಡ್ಬೋದಾಗಿತ್ತಲ್ಲ, ನೀವು ಅವ್ರಿಗೆ ಹೇಳ್ಬಿಟ್ಟು ಕೊಡಿಸ್ಬೋದಾಗಿತ್ತಲ್ಲ ಅಂದ್ರು. ಇಲ್ಲಪ್ಪ, ಅವ್ರು ಕೊಡ್ತಾರ ನಿಮ್ಗೆ ಟಿಕೆಟ್, ಬಟ್ ಬೇರೆ ತರ ಇರ್ತದ ನೀವ್ ಅಲ್ಲಿ ಹೋದ್ರೆ ಅಂತ ಹೇಳಿದೆ. ಓಕೆ, ಅದಂಗ ಆಯ್ತು. ಆಮೇಲೆ ಬೇಡ ಅಂತ ಬಿಟ್ಟು ಹೊರಗ್ ಬಂದೆ. ಅವಾಗ ಮತ್ತೆ ಸುದ್ದಿ ಆಯ್ತು, ಇವ್ರು ಅವ್ರನ್ನ ಮೀಟ್ ಮಾಡ್ರು, ಈ ಪಕ್ಷ ಆ ಪಕ್ಷ ಸೇರ್ತಾರೆ, ಈ ಪಕ್ಷ. ಅಲ್ಲೂ ಕ್ಲಾರಿಫೈ ಮಾಡಿದೆ, ಇಲ್ಲಪ್ಪ ನನಗೆ ಯಾವ ಪಕ್ಷ ಸೇರಲ್ಲ, ನಾನು ಜನಗಳ ಜೊತೆನೆ ಇರ್ತೀನಿ, ಇನ್ನೊಂದು ಪಕ್ಷ ಮಾಡ್ತೀನಿ. ನಾನೇ ಪಕ್ಷ ಓಪನ್ ಮಾಡಿದೆ. ಪಕ್ಷ ಸ್ಟಾರ್ಟ್ ಮಾಡಿದ್ರ ಮೇಲೆ MP ಎಲೆಕ್ಷನ್ ಬಂತು. ಆಕ್ಚುಲಿ ನಾವಿದು ಕರ್ನಾಟಕಕ್ಕೆ ಮಾತಾಡ್ತಿರೋದು, ಬಟ್ MP ಎಲೆಕ್ಷನ್ ಸಿಂಬಾಲಿಕಲಿ ಮಾಡ್ಬೇಕು ಅಂತ ತುಂಬಾ ಜನ ಫೋರ್ಸ್ ಮಾಡಿದ್ರು. ಅವರೇ ಎಲ್ಲ ಬಂದು ನಿಂತ್ಕೊಂಡ್ರು, ಎಲೆಕ್ಷನ್ ನಿಂತ್ಕೊಂಡ್ರು. ನಾನೊಂದು ಒಂದಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ, ಹಳ್ಳಿಗೆ ಹೋಗಿ ಎಲ್ಲಾ ಕಡೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ. 2.5 ಲಕ್ಷ ಇದು ಬಂದು ಏನು ಪಬ್ಲಿಸಿಟಿ ಮಾಡಿದೆ. ಅದಕ್ಕೂ ಮತ್ತೆ ಹೇಳಿದ್ರೆ ಆಕ್ಚುಲಿ ಕಂಡೋರ್ನ ಮಕ್ಕಳನ್ನ ಬಾವಿಗೆ ತಳ್ತಾರೆ ಇವರು ಅಂತ. ನಾನ್ ಯಾರನ್ನೂ ಕರೆದಿಲ್ಲ, ಅವರೇ ಬಂದು ನಿಂತ್ಕೊಂಡ್ರು. ಏನ್ ಮಾಡ್ತೀರಾ? ಏನ್ ಮಾಡಿದ್ರು ಹೇಳೋರು ಇರ್ತಾರ, ಅದೇನು ಮಾಡಕ್ಕಾಗಲ್ಲ ಬಿಡಿ. ಆಮೇಲೆ ಅವ್ರದ್ದೆಲ್ಲ ಆಯ್ತು. ಕೊನೆಗೆ ನೆಕ್ಸ್ಟ್ ಇವಾಗ ಇದು ಬಂದಿದೆ. ಆಮೇಲೆ ನನ್ಗನ್ನಿಸ್ತು, ಇಲ್ಲ ಇದನ್ನ ಸೆಲೆಕ್ಷನ್ ನಾನು ಇಟ್ಕೊಂಬಾರ್ದು. ಆ ಸೆಲೆಕ್ಷನ್ ಅಲ್ಲೂ ಪ್ರಾಬ್ಲಮ್ ಆಯ್ತು. ಇದೇ ತರ ಹೋಗ್ರಪ್ಪ, ಜನರ ಹತ್ರ ಹೋಗಿ ಎಲ್ಲ ಸೈನ್ ಮಾಡಿಸ್ಕೊಂಡ್ ಬನ್ನಿ ಅಂದ್ರೆ ಒಬ್ರು 100 ತರೋರು, ಇನ್ನೊಬ್ಬ 200 ತರೋರು. ಅವ್ನು ಇವ್ರ ಮೇಲೆ ಹೇಳೋರು, ನೋಡಿ ಸರ್ ಅವ್ರದ್ದೆಲ್ಲ ರಾಂಗ್ ಇದೆ, ಅದ್ರಲ್ಲಿ ಇರೋರು ಯಾರು ಮಾಡೇ ಇಲ್ಲ. ಅಲ್ಲಪ್ಪ, ಇಲ್ಲಿ ಬರೋಕ್ ಮುಂಚೆ ನೀನ್ ಅವ್ನಿಗೆ ಹೇಳ್ಬೋದಾಗಿತ್ತು, ಅಥವಾ ನೀವ್ ಫೋನ್ ಮಾಡಿ ತಿಳ್ಕೊಂಡು, ಇಬ್ರು ಒಂದೇ ಏರಿಯಾ, ಓಕೆನಾ, ನೀವು ತಿಳ್ಕೊಂಡ್ ಬರ್ಬೋದಾಗಿತ್ತಲ್ಲ, ಇಲ್ಲಿ ಬಂದು ಯಾಕೆ ಜಗಳ ಆಡ್ತಿದ್ದೀರಾ ಅಂತ. ಇದೆಲ್ಲ ವಸ್ತು ನಿಮ್ಗೆ. ನಾನು ಹೇಳಿದ ಅವಾಗ ಅನ್ನಿಸಕ್ ಶುರುವಾಯ್ತು, ಇಲ್ಲಿ ಬಹಳ ಫೋರ್ಸ್ ಇದೆ ಇಲ್ಲಿ, ಏನ್ ಹೇಳಿ ಗೆಲ್ಬೇಕು, ನಾನೇನೋ ಆಗ್ಬೇಕು ಅನ್ನೋದು. ಇದನ್ ಮತ್ತೆ ಹೆಂಗ್ ಹೊಡಿಯೋದು ಮತ್ತೆ ಅಂದಾಗ ನನ್ಗೆ ಮತ್ತೆ ಆಪ್ ಐಡಿಯಾ ಬಂತು. ಒಂದು 6 ತಿಂಗಳು ಗ್ಯಾಪ್ ಕೊಟ್ಟಿದ್ದೆ, ಏನ್ ಮಾಡ್ಬೇಕು ಅಂತ. ಕೊನೆಗೆ ಅನ್ನಿಸ್ತು, ಇದನ್ನ ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಟೆಕ್ನಾಲಜಿ ಯೂಸ್ ಮಾಡಿ ಬಿಟ್ಬೋಣ. ಸೆಲೆಕ್ಷನ್ ಅಲ್ಲೇ ಆಗ್ಲಿ, ಅಲ್ಲೇ ಜನ ಬರ್ತಾರೆ, ಅಲ್ಲೇ ಓಪನ್ ಆಗಿ ಎಲ್ರಿಗೂ ಗೊತ್ತಾಗತ್ತೆ. ಅಲ್ಲಿ ಯಾವ್ದು ಫ್ರಾಡ್ ಮಾಡಕ್ ಆಗಲ್ಲ. ನೀವು ಏನ್ ಹೇಳಿ, ಫ್ರಾಡ್ ಮಾಡಕ್ ಗೊತ್ತಾಗತ್ತಲ್ಲ, ಓಪನ್ ಆಗಿ ಎಲ್ಲ ಓಪನ್ ಆಗಿ ಗೊತ್ತಾಗತ್ತಲ್ಲ. ನಿಮ್ಗೆ ಎಷ್ಟು ಜನ ಸಪೋರ್ಟ್ ಮಾಡಿದ್ರೆ, ಎಷ್ಟು ಜನ ಲೈಕ್ ಮಾಡಿ, ಎಲ್ರಿಗೂ ಗೊತ್ತಾಗತ್ತೆ. ಆಮೇಲೆ ಒಬ್ಬೊಬ್ಬ 3-4 ವೋಟ್ ಆಗಕ್ ಆಗಲ್ಲ, ಅಲ್ಲಿ ಒಬ್ರು ಒಂದೇ ವೋಟ್ ಆಗಕ್ ಸಾಧ್ಯ. ಸೊ ಆತರ ಎಲ್ಲ ಮಾಡಿ ಬಿಟ್ಟಿದೀವಿ ಇವಾಗ. ಸೊ ಈಗ ಒಂದು ನಿಮ್ ಡೇಟಾ ನಿಮ್ ಕೈಲಿ ಇರುತ್ತೆ, ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಜಾಸ್ತಿ ಡೌನ್ಲೋಡ್ಸ್ ಆಗಿದೆ ಅಂತ ಐಡಿಯಾ ಇದೆ? ಲೈಕ್ ಅಬ್ಸರ್ವ್ ಮಾಡ್ತೀರಾ? ನೋಡಿ, ಆತರ ನಾನ್ ಡೇಟಾ ಅಲ್ಲಿ ಗೊತ್ತಾಗತ್ತೆ ನಿಮ್ಗೆ. ಈ ಕ್ಷೇತ್ರ ಅನ್ಕೊಳ್ಳಿ, ನಿಮ್ಗೆ ಆ ಕ್ಷೇತ್ರ ಕಾಮನ್ ಆಗಿ ಬಂದವ್ರಿಗೆ ಬೇರೆ ಬೇರೆ ರಾಜ್ಯದಲ್ಲಿ ವೋಟರ್ಸ್ ನಾವು ಇದಾಗಿಟ್ಟಿದೀವಿ. ನಾವು ಯಾವ್ದು ಡಿಸ್ಕ್ಲೋಸ್ ಮಾಡಿಲ್ಲ, ಯಾಕಂದ್ರೆ ವೋಟರ್ಸ್ ನಂಬರ್ಸ್ ಗೊತ್ತಾಗುತ್ತೆ.
ನಂಬರ್ಸ್ ಗೊತ್ತಾಗತ್ತೆ ಅಷ್ಟೇ. ನಿಮ್ಮ ಯಾವ್ದೋ ಒಂದು ಗ್ರಾಮ ಪಂಚಾಯತಿಗೆ ಹೋದ್ರೆ ಒಂದು 25 ಜನ ಬಂದಿದ್ದಾರೆ ಇದ್ರೊಳಗಡೆ. ಅಸೆಂಬ್ಲಿ ವೈಸ್ ನಂಬರ್ ಸಿಗುತ್ತೆ, ಅಸೆಂಬ್ಲಿ ವೈಸ್ ನಿಮ್ಗೆ ಇಷ್ಟು ಜನ ಇದಾರೆ ಅಂತ ಗೊತ್ತಾಗುತ್ತೆ, ನಂಬರ್ ಸಿಗುತ್ತೆ. ಹೌದೌದು. ಲೈಕ್ ಯಾವ ಟೈಮ್ ಅಲ್ಲಿ ರೈಸ್ ಆಯ್ತು ಅನ್ಸುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ರೈಸ್ ಆಗಿದೆ, ಇತ್ತೀಚೆಗೆ ರೈಸ್ ಆಗ್ತಿದೆ ಅಂತ? ಇಲ್ಲ ಗುರು, ಅದನ್ನು ನಾನು ನೋಡ್ತಾ ಇಲ್ಲ, ನೋಡೋಣ. ಆಕ್ಚುಲಿ ಇನ್ನು ಈಗ ತಾನೇ ಸ್ಟಾರ್ಟ್ ಮಾಡಿರೋದಲ್ಲ, ಇನ್ನು 1 ವರ್ಷ 2 ವರ್ಷ ಇದೆ. ಪ್ಲಸ್ ಆಮೇಲೆ ಇನ್ನೂ ಒಂದು ಗುರಿ ಏನಾರ ಇದೆಯಾ, ನಂಬರ್ ಇಷ್ಟ ಆಗ್ಬೇಕು ಅಂತ ಗುರಿ ಇದೆಯಾ? ಇಲ್ಲ ಗುರು, ಆತರ ನಾನು ಹೇಳದ್ನಲ್ಲ, ಯೂಶಲಿ ನಾನು ಅದನ್ನ ಅವಾಗ ಏನಾಗದ್ ಗೊತ್ತಾ, ಅವಾಗ ಭ್ರಮ ನಿರಸನ ಆಗತ್ತೆ. ಏನ್ ಹೇಳಿ, ನಾನು 1 ಕೋಟಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅವಾಗ 10 ಲಕ್ಷ ಬಂದ್ರು ನನ್ಗೆ ಖುಷಿ ಆಗಲ್ಲ. ಎಸ್, ಓಕೆ. ಈಗ ಇವ್ರಿಗೆ ನಿರೀಕ್ಷೆಗಳಿದ್ದಾಗ ನಿರಾಸೆ, ಗುರಿ ಇದ್ದಾಗ ಈ ತರ ಅನ್ಸುತ್ತೆ. ಅದಿಲ್ಲ ಅಂತಂದ್ರು ಕೂಡ ಉದ್ದೇಶ ಒಳ್ಳೇದಿದ್ದಾಗ ಅವ್ರು ಹೇಳಿದಾಗ ಇದು ಕರೆಕ್ಟ್ ಅಂತ ನಾವ್ ಹೇಳ್ಬೇಕಾಗುತ್ತೆ. ಓಕೆ, 55,000ಕ್ಕೂ ಅಧಿಕ ಡೌನ್ಲೋಡ್ಸ್ ಇದೆ. ಸೊ ಇದನ್ನ ಲಕ್ಷನೋ ಕೋಟಿನೋ ದಾಟಿಸೋ ಜವಾಬ್ದಾರಿ ನಿಮ್ ಮೇಲೆ ಇರುತ್ತೆ. ಯಾರು ನಿಮ್ಗೆ ಆಸಕ್ತಿ ಇದೆ ಈಗಲೇ ಡೌನ್ಲೋಡ್ ಮಾಡಿಸಿ ನಿಮ್ನ ಅಪ್ಡೇಟ್ ಮಾಡಿದ್ರೆ ನಿಮ್ಗೆ ವ್ಯವಸ್ಥೆ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಯಾಕೋ ಇಷ್ಟ ಆಗ್ತಿದೆ, ಆಗ ನಿಮ್ಮನ್ನ ಮಾಡಿ ಅಂತ ಪದೇ ಹೇಳ್ತಾ ಇದೀನಿ. ಎಸ್ ಸರ್, ಈಗ ನಿಮ್ಮಲ್ಲಿ ಬಿ ಫಾರ್ಮ್ ಕೊಡಕ್ಕೆಲ್ಲ ಈಗ ಯಾರು ಅಫಿಷಿಯಲ್ ಅಧ್ಯಕ್ಷರು, ನೀವೇ ಇದನ್ನ ಮಾಡ್ತಾ ಹೋಗ್ತೀರಾ? ಜನನೇ ಕೊಡೋದು ಹೇಳಿದಿನಲ್ಲ, ಲೈಕ್ ಬೇಕಿದ್ ಪಾರ್ಟಿ ಯಾರು ಸೈನ್ ಹಾಕ್ಬೇಕಿಲ್ಲ. ಈಗ ನಾನ್ ಮಾಡಿರೋ GBAಗೆ ಕಂಪ್ಲೀಟ್ಲಿ ನಿಮ್ದೇ ಪಾರ್ಟಿ. ಏನ್ ಹೇಳಿ, ಪಾರ್ಟಿಯಿಂದ ಹೊರಗ್ ಬನ್ನಿ ಅಂತ ಹೇಳಿದೀನಿ ಅದನ್ನ. ಬಟ್ ಅಲ್ಲ, ಅಧ್ಯಕ್ಷ ಸೈನ್ ಹಾಕ್ಬೇಕಲ್ಲ. ಕೇಳಿ ಅದೇ ನೀವು ಅದಕ್ಕೆ ನೋಡಿ ಅಂತ ಹೇಳಿದ್ರಲ್ಲಿ. ಈಗ ಹೆಂಗಂದ್ರೆ ನಿಮ್ ಕೈಲಿ ಇದ್ರೆ ಅದ್ ನಿಮ್ ಪಾರ್ಟಿ. ಓಕೆ, ನೀವು ವೋಟರ್ಸ್ ಚುನಾವಣೆ ಆಯೋಗದ ಲೆಕ್ಕಾಚಾರ ಬೇರೆ ಇಲ್ಲ ಹೇಳಿ. ಚುನಾವಣೆ ಆಯೋಗದಲ್ಲ, ಈಗ ನೀವು ಅತಿ ಹೆಚ್ಚು ಜನ ಒಬ್ಬನಿಗೆ ರೆಕಮೆಂಡ್ ಮಾಡಿದೀರಾ ಅನ್ಕೊಳ್ಳಿ. ಈಗ 1,000 ಜನ ಇವನು ಯೋಗ್ಯ ಅಂದ್ರ ಮೇಲೆ ನಿಮ್ 1,000 ಜನ ವೋಟ್ ಅವ್ನಿಗೆ ಖಚಿತ ಆಗೋಯ್ತು. ಬಿ ಫಾರ್ಮ್ ಸೈನ್ ಹಾಕ್ಬೇಕಲ್ಲ. ಏನಕ್ಕೆ ಅವ್ನು ಇಂಡಿಪೆಂಡೆಂಟ್ ಅಂತಾನೆ ಮಾಡಿರೋದು ಅದ್ರಲ್ಲಿ. UPP ಪಕ್ಷ ಚಿಹ್ನೆ ಇಲ್ಲಿ ಅದನ್ನ ನಾನು ಮಾಡಿದೀನಿ. ಅದಕ್ಕೆ UPP ಇರಲ್ಲ ಅಲ್ಲಿ, ಪಕ್ಷ ಇರಲ್ಲ. ಓಕೆ, ಏನ್ ಹೇಳಿ, ಪಕ್ಷ ಇರಲ್ಲ. ಮತ್ತೆ ಪಕ್ಷ ಅಂದಾಗ ನಾನ್ ಟಿಕೆಟ್ ಕೊಡ್ತೀನಿ ಅಂದಾಗ ಮತ್ತೆ ಸರ್ ನೋಡಿ ಸರ್ ನನ್ಗೆ 2,000 ಜನ ಲೈಕ್ ಮಾಡಿದಾರೆ ಇಲ್ಲಿ ಅಂತ ಹೇಳೋದು. ಅದು ಈಸಿ ಆಗೋದಲ್ಲ. ಈ ಚಿಹ್ನೆ ಈ ಪಾರ್ಟಿ ಅಂದಾಗ ಎಲ್ರು ಒಂದ್ ಮಾಸಕ್ ಚೆನ್ನಾಗಿರೋದು. ಇವಾಗ ಮತ್ತೆ ಚಿಹ್ನೆ ನೋಡಿ ನೀವ್ ಇದ್ ಮಾಡ್ತೀರಾ ಅಂದ್ರೆ ನಾನ್ ಮತ್ತೆ ಚಿಹ್ನೆಗೋಸ್ಕರ ಹೋರಾಡ್ಬೇಕು ಇವಾಗ. ಯಾಕಂದ್ರೆ 2-3 ಎಲೆಕ್ಷನ್ ಹೆಂಗ್ ನಾವ್ ರೆಕಗ್ನೈಸ್ ಮಾಡೋದು? ಲೈಕ್ ಅಂದ್ರೆ ಪಾರ್ಟಿ ಅವ್ನ್ ಯಾವ್ದು ಬೇಕಾದ್ರೆ ನೀವೇ ಅವನ ಹತ್ರ ಮಾತಾಡಿ ಅವನ್ನ ರೆಕಮೆಂಡ್ ಮಾಡಿರ್ತೀರಾ. ಇನ್ನೇನು, ಈಗ ನೀವೇ ನನ್ನ ಕ್ಷೇತ್ರದಲ್ಲಿ ನಿಂತಿದ್ದೀರಾ, ನೀವ್ ಬಂದ್ ಮಾತಾಡಿದೀನಿ ನಾನು, ನೀವ್ ಎಲೆಕ್ಷನ್ ನಿಂತಿರ ನನ್ಗೆ ಗೊತ್ತಾಗಲ್ವಾ? ಅಲ್ಲ, ಒಂದ್ ಅನುಕೂಲ ಆಗಿರೋದೇನಲ್ಲ, ಪಾರ್ಟಿ ಚಿಹ್ನೆ ಅನುಕೂಲ ಆಗಿರೋದೇನೋ. ಯಾವ ತರ ಈಗ ಉಪೇಂದ್ರ ಉತ್ತಮ ಪ್ರಜಾಕೀಯ ಪಾರ್ಟಿ ಈ ಚಿಹ್ನೆ ಇದು ಅಂದ್ರೆ ಎಲ್ರಿಗೂ ಒಂದ್ ಸ್ವಲ್ಪ ಅನುಕೂಲ ಆಗಿರೋದನ್ನ ಎಲ್ಲಾ ಕಡೆ ನನ್ನ ಅಭಿಪ್ರಾಯ ಇದು. ನೋಡೋಣ, ಅದು ಇದಾಗ್ಲಿ ಫಸ್ಟ್, ನೆಕ್ಸ್ಟ್ ಅದನ್ನ ನೋಡ್ತೀನಿ. ಇದು ಪ್ಯೂರ್ ಆಗಿ ಬಿಟ್ಟಿದೀನಿ, ನೋಡೋಣ. ಓಕೆ, ಯಾಕಂದ್ರೆ ಇವಾಗ ನೀವೇ ಯಾವುದೇ ಚಿಹ್ನೆಯ ಯಾವುದೇ ಪಕ್ಷದ ಅಂಬ್ರಲಾ ಬೇಡವಾ, ಅದಂಗೆ ಹೋಗ್ತಾ ಇರ್ಲಿ ಅಂತ. ಅಲ್ಲ, ನನ್ಗನ್ಸಿದ್ ಗುರು, ಕೊನೆಗೆ ಏನಾಗುತ್ತೆ, ಮತ್ತೆ ಪಾರ್ಟಿ ಏನ್ ಹೇಳಿ, ಪಾರ್ಟಿಯಿಂದ ಮತ್ತೆ ಇದು ನನ್ನ ಕನ್ವಿನ್ಸ್ ಮಾಡಕ್ ಮತ್ತೆ ಅಲ್ಲಿ ಏನೇನೋ ಫ್ರಾಡ್ ಗಳಾಗೋದು. ಟಿಕೆಟ್ ಕೊಡಕ್ಕೋಸ್ಕರ 1,000 ಜನ ಸೇರಿಸಿ ನೋಡಿ ಸರ್ ನನಗೆ ಹೈಯೆಸ್ಟ್ ಬಂದಿದೆ ರ್ಯಾಂಕಿಂಗ್ ಇಲ್ಲಿ ಅಂತ ಹೇಳೋದು. ಈಗ ಹಂಗಲ್ಲ, ನಿಂಗೆ ಹೈಯೆಸ್ಟ್ ರ್ಯಾಂಕಿಂಗ್ ಬಂದ್ರೆ ನೀನ್ ಮಾಡ್ಕೊಬಹುದಲ್ಲ, 1,000 ಜನ ಸೇರಿಸಿ ರ್ಯಾಂಕಿಂಗ್. ಈಗ ಗೋಲ್ಡ್ ಅಲ್ಲೂ ವೇಸ್ಟ್ ಇರುತ್ತೆ, ಡೈಮಂಡ್ ಅಲ್ಲಿ ಹಿಂಗೆಲ್ಲ ಎಲ್ಲದಲ್ಲೂ ವೇಸ್ಟ್ ಅಂತ ಇದ್ದೇ ಇರುತ್ತೆ. ಸೊ ಕೆಲವೊಂದ್ ಟೈಮ್ ಕೆಲವೊಂದು ವಿಷಯದಲ್ಲಿ ಸಣ್ಣ ಪುಟ್ಟ ಬೆಂಡ್ ಆಗ್ಬೇಕಾಗತ್ತೆ. ಇಲ್ಲಿ ಯಾಕೆ ಆ ಪಾರ್ಟಿಯ ಸಿಂಬಲ್ಗೆ ವ್ಯವಸ್ಥೆಗೆ ಲಾಕ್ ಮಾಡಬಹುದು? ನೋಡೋಣ. ಈಗ ಇದನ್ನ ಬಿಟ್ಟಿದೀನಿ, ನೋಡೋಣ ಅದು ಹೆಂಗಾಗತ್ತೆ ಅಂತ. ಆತರ ಬೇಕು ಅಂದ್ರೆ ನಿಜವಾಳ ಪಾರ್ಟಿ ಇಲ್ದ ಮಾಡೋಣ. ಯಾಕಂದ್ರೆ ನಾನಿವಾಗ ಹೇಳಿರೋದು ಫುಲ್ ಪ್ಯೂರೆಸ್ಟ್ ಮಾಡಿ ಬಿಟ್ಟಿದೀನಿ. ಅದು ವೋಟರ್ ಡಿಸೈಡ್ ಮಾಡಿದ್ರೆ ಅವರೇ ಹೇಳ್ತಾರೆ ಪಾರ್ಟಿ ಬೇಕಾದ್ರೆ. ನಿಮ್ ನಾನು ಒಪ್ತೀನಿ, ಕೇರಳದಲ್ಲಿ LDF ಮತ್ತೆ UDF ಅಂತ 2 ಮೈತ್ರಿಕೂಟಗಳು. LDF ಅವರು ಒಂದು 15 ಜನ ಇಂಡಿಪೆಂಡೆಂಟ್ ಗೆ ಸಪೋರ್ಟ್ ಮಾಡ್ತಾರೆ, UDF ಕೂಡ ಒಂದು 7-8 ಜನಕ್ಕೆ ಹಂಗೆ ಸಪೋರ್ಟ್ ಮಾಡ್ತಾರೆ. ಅವ್ರೇನ್ ಪಾರ್ಟಿ ಅಂಬ್ರಲಾ ಅದ್ರಲ್ಲಿ ಏನಿರಲ್ಲ. ಆ ಕಮಿಟ್ಮೆಂಟ್ ಅವ್ರು ಬಿಟ್ಟು ಓಡೋಗಲ್ಲ. 2011 72 UDF 68 LDF ಇದ್ದಿದ್ದು. 2 ಸೀಟ್ ಬೇಕಾಗಿದ್ದು. ನಮ್ಮಲ್ಲಾಗಿದ್ರೆ ಪಾರ್ಟಿ ಸಿಂಬಲ್ ಕಿತ್ಕೊಂಡು ಓಡೋಗಿರೋರು. ಅಲ್ಲಿ ಇಂಡಿಪೆಂಡೆನ್ಸ್ ಇದ್ರು ಕೂಡ ಕ್ರಾಸ್ ಆಗಿ ಹೋಗುವಂತ ವ್ಯವಸ್ಥೆ ಕೇರಳದಲ್ಲಿ ಇಲ್ಲ. ಸೊ ಹಾಗಾಗಿ ನೀವು ನಿಮ್ ಈಗ ಹೇಳ್ತಿರೋ ರಾಂಗ್ ಅಂತೇನು ಹೇಳ್ತಿಲ್ಲ. ಪಕ್ಷೇತರನಾಗ ಆತ ಯಾವ್ದ್ರಲ್ಲಿ ಇದ್ರು ಕೂಡ ಕಮಿಟ್ಮೆಂಟ್ ಇದೆ ಆ ವ್ಯವಸ್ಥೆಗೆ ಅಂತಂದ್ರೆ ಆತ ಎಲ್ಲೂ ಓಡೋಲ್ಲ. ಈಗ ಜನಗಳಿಗೆ ಕಮಿಟ್ ಆಗ್ತಾನ ಅವನು. ಇಲ್ಲಿ ಪಕ್ಷನೇ ಜನಗಳದ್ದು, ಹೈಕಮಾಂಡೇ ಅವರು. ಇಲ್ಲಿ ಉಪೇಂದ್ರ ಸಂಬಂಧನೇ ಇರಲ್ಲ. ಏನ್ ಹೇಳಿ, ಜನಕ್ಕೆ ಪ್ರಾಮಿಸ್ ಮಾಡಿರ್ತಾನ ಅವನು. ಓಕೆ, ಜನನೇ ನೆಕ್ಸ್ಟ್ ವೋಟ್ ಹಾಕೋದು ಅವನಿಗೆ. ಅವರೇ ಆಯ್ಕೆ ಮಾಡಿರ್ತಾರೆ, ಜನನೇ ಕೇಳ್ತಾರ ಅವನ್ನ. ಏನಪ್ಪಾ, ನಾವೆಲ್ಲ ನಿನಗೆ ವೋಟ್ ಹಾಕಿದೀವಿ, ನೀನ್ ಇದ್ರಲ್ಲಿ ಬಂದು ನಾನು ನಿನ್ಗೆ ರೇಟಿಂಗ್ ಕೊಟ್ಟು ನಿನ್ನ ಕಳಿಸಿದೀವಿ ಎಲೆಕ್ಷನ್ಗೆ, ನೀನ್ ಹಿಂಗ್ ಕೆಲಸ ಮಾಡ್ಲೇಬೇಕು ಅಂತ ಕೇಳ್ತಾರೆ. ಅದು ಅಲ್ಟಿಮೇಟ್ ನಂದು. ಅದಕ್ಕೆ ದ ರಿಯಲ್ ಪ್ರಜಾಕೀಯ ಅಂತ ಇಟ್ಟಿರೋದು. ಅದಕ್ಕೆ ಇಫ್ ದೇ ವಾಂಟ್ ಅಗೈನ್ ಪಾರ್ಟಿ ಅಂದ್ರೆ ಮತ್ತೆ ಇನ್ನೊಂದು ಪ್ರೊಸೀಜರ್ ಬರುತ್ತೆ ಅಲ್ಲಿ, ಪಾರ್ಟಿ ಬೇಕು ಅಂತ. ನೋಡೋಣ, ಅದಕ್ಕೆ ನಾನು ಬಿಟ್ಟಿದ್ದೀನಿ ಅದನ್ನ. ನೋಡೋಣ ಎಷ್ಟು ಜನ ಅದ್ರೊಳಗೆ ಬರ್ತಾರೆ, ಎಷ್ಟು ಜನ ಸೇರ್ತಾರೆ. ಯಂಗ್ಸ್ಟರ್ ಗಳ ರಿಯಾಕ್ಷನ್. ಸೊ ಸೀನಿಯರ್ಸ್ ಹಳೆ ಕಾಲದ ರಾಜಕಾರಣ ನೋಡಿದವರು, ಆ ಕಾಲಘಟ್ಟದ ನೋಡಿದವರು, ವ್ಯವಸ್ಥೆಗಳು ಬೇರೆ ಲೆಕ್ಕಾಚಾರ. ಬಟ್ ಇದಕ್ಕೆ ಯಾರು ಹೆಚ್ಚಿನದಾಗ ಆಸಕ್ತರಿದ್ದಾರೆ, ಆಕರ್ಷಿತರಾಗ್ತಾ ಇದಾರೆ ಅಂತ, ಲೈಕ್ ಜನ್ಜಿ? ಅದನ್ನ ನನ್ ಗೊತ್ತಾಗಲ್ಲ ಗುರು. ನಿಮ್ಗೆ ಒಂದಷ್ಟು ಜನ ಬಂದಿರ್ತಾರಲ್ಲ, ಅದು ಯಾವ್ಯಾವ ಕ್ಯಾಟಗರಿ ಏನು ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ನನಗನ್ಸಿರೋದು ಮಾತ್ರ, ನಾನು ಇದುವರೆಗೆ 8 ವರ್ಷದಲ್ಲಿ ನೋಡಿರೋದು
ತುಂಬಾ ಜನ ಬೇರೆ ತರ ಅವರೇ ಪ್ರಚಾರ ಮಾಡ್ತಿದ್ದಾರೆ. ಅವ್ರವ್ರೇ ನಿಮ್ ಕಲ್ಪನೆನೂ ಮಾಡ್ಕೊಳಕ್ಕೆ ಎಲ್ಲೋ ಹೋದಾಗ ನಂಬಲ್ಲ. ನೀವ್ ಯಾವ್ದೋ ಶೂಟಿಂಗ್ ಎಲ್ಲೋ ರೆಸಾರ್ಟ್ಗೆ ಹೋಗಿದೆ, ಯಾವ್ದೋ KGF ಅಂದ್ರೆ ಯಾವ್ದೋ ಒಂದು ರೆಸಾರ್ಟ್, ಅಲ್ಲೊಬ್ಬ ನೈಟ್ ಸೆಕ್ಯೂರಿಟಿ, ನಾನು ವಾಕ್ ಮಾಡ್ತಾ ಇದ್ರೆ ನೈಟ್ ಸೆಕ್ಯೂರಿಟಿ ಬಂದ್ಬಿಟ್ಟು, ಸರ್ ನಿಮ್ ಪ್ರಜಾಕ್ಕೆ ನಾವೆಲ್ಲ ಗ್ರೂಪ್ ಮಾಡ್ಕೊಂಡಿದೀವಿ ಸರ್, ಇಲ್ಲಿ ನಾವೆಲ್ಲ ಇಲ್ಲಿ ಇದ್ ಮಾಡ್ತಾ ಇದೀವಿ ಅಂತ ವಾವ್ ಅನ್ನಿಸ್ತು ಆಕ್ಚುಲಿ. ಅಂದ್ರೆ ಆತರ ತುಂಬಾ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದ್ರೆ ಎಲ್ಲೋ ಚಿಕ್ಕಮಂಗ್ಳೂರ್ ಹೋಗಿರ್ತೀನಿ, ಅಲ್ಲೊಂದ್ ಗ್ಯಾಂಗ್ ಯಾರೋ ಬರ್ತಾರೆ, ಇನ್ನೆಲ್ಲೋ ಗುಲ್ಬರ್ಗ ಹತ್ರ ಅಲ್ಲೆಲ್ಲ ನಾವೊಂದು ಗ್ರೂಪ್ ಮಾಡ್ಕೊಂಡಿದೀವಿ ಸರ್, ನಾವು ಬಿಡಲ್ಲ ಸರ್, ಇದ್ ಬೇಕೇ ಬೇಕು ನಮ್ಗೆ ಅಂತಾರೆ. ನನ್ಗನ್ಸೋದು ಅದು ರಿಯಲ್ ಬದಲಾವಣೆ ಅಂತ. ನನಗೆ ಇಷ್ಟೆಲ್ಲ ಕೇಳಿದ್ಮೇಲೆ ಅನ್ಸುತ್ತೆ, ನನ್ನ ಆಗ್ಲೇ ಹೇಳಿದೆ, ಒಂದ್ ಸಿಂಬಲ್, ಒಂದ್ ಪಾರ್ಟಿ, ಅಲ್ಲ ನೀವು 224 ಆತರ ನಿಮ್ ಆಪ್ ಥ್ರೂ ಯಾರು ಆಯ್ಕೆ ಮಾಡಿರ್ತಾರೆ, ಸೆಲೆಕ್ಟ್ ಆಗಿರ್ತಾರೆ, ಅವರು ಆಯ್ಕೆ ಆಗಕ್ಕಲ್ಲಿ ಹೋದಾಗ ನೀವು ಅದನ್ನ ಒಂದ್ ಆಗ್ತಾಗ ಎಲ್ಲೋ ಒಂದ್ ಕಡೆ ಅದಿನ್ನೂ ಪಾಸಿಟಿವ್ ಆಗುತ್ತೆ. ಲೈಕ್ ಈಗ ಉತ್ತಮ ಪ್ರಜಾಕೀಯ ಆಪ್ ಅಲ್ಲಿ ಬಂದು ಇಲ್ಲಿ ಚೆನ್ನಾಗಿ ಕಾಂಪಿಟೇಷನ್ ಇದ್ದು, ಲೈಕ್ ಅಲ್ಲಿ ಸೆಲೆಕ್ಟ್ ಆದಂತ ವ್ಯಕ್ತಿಗೆ ಎಲೆಕ್ಟ್ ಆಗಕ್ ಹೋಗ್ತಾವ್ರೆ ಅಂತ ಆದಾಗ ಅದೆಲ್ಲ ಒಂದ್ ಕಡೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಜನಕ್ಕೆ, ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗ್ಬೋದು. ಅಂದ್ರೆ ಏನ್ ಮಾಡ್ಬೇಕು ಅಂತ, ಲೈಕ್ ಹಂಗಿದ್ದಾಗ ಇನ್ನೊಬ್ರು ಯಾರೋ ಇಲ್ಲಿ ಯಾರೋ ಅದೇ ಏನ್ ಮಾಡ್ಬೇಕಂತ ಈ ತರ ಸಿಂಬಲ್ ಮತ್ತೆ ಪಾರ್ಟಿ ಅಂಬ್ರೆಲ್ಲ ಯಾಕೆ ತರಬಾರ್ದು ಅನ್ನೋ ಪ್ರಶ್ನೆ ಹೇಗೇನ್. ಅಲ್ಲ ಅದೇ ನೋಡೋಣ, ನನ್ಗೆ ಹೇಳ್ತೀನಲ್ಲ, ನಾನು ಇನ್ನೂ ಹೆಚ್ಚಿಗೆ ಇದಾಗ್ತೀನಿ ಆಕ್ಚುಲಿ, ಡಿಪೆಂಡಿಂಗ್ ಅಪಾನ್ ನಿಮ್ಗಳ. ಈಗ ಎಲ್ರು ಯಾರ್ಯಾರು ಉಪೇಂದ್ರ ಅವರು ಈ ತರದ ವ್ಯವಸ್ಥೆಯಲ್ಲಿ ಬರ್ಬೇಕು, ಇದೇನೋ ಆಗ್ಬೇಕು, ನೀವ್ ಹೆಂಗ್ ಗೆಲ್ಲಬೇಕು ಅಂತ ನಿರೀಕ್ಷೆ ಮಾಡ್ತೀವಿ, ಅವೆಲ್ಲ ಇದ್ದವರು 55,000 ಅಟ್ಲೀಸ್ಟ್ ಒಂದ್ 5 ಲಕ್ಷಕ್ಕೆ 10 ಲಕ್ಷಕ್ಕೆ ಡೌನ್ಲೋಡ್ ಮಾಡಿದ್ರೆ ಮತ್ತೆ ನಾನು ಅವ್ರನ್ನ ಕೂರ್ಸ್ಕೊಂಡು ಮಾತಾಡಕ್ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ಅದನ್ನ 1 ಲಕ್ಷಕ್ಕಾರ ಕ್ರಾಸ್ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಇದೆಲ್ಲ ಆದ್ಮೇಲೆ ನಾನು ಪದೇ ನ್ಯೂಸ್ ಅಲ್ಲಿ ಕೂಡ ಹೇಳ್ತಿರ್ತೀನಿ, ಮಧ್ಯ ಬಂದಾಗ ನಾನು ಪ್ರಯತ್ನಗಳು ಮಾಡ್ತಿರ್ತೀನಿ. ಒಂದ್ 5 ಲಕ್ಷ 10 ಲಕ್ಷವೋ ಒಂದ್ ಡೌನ್ಲೋಡ್ ಏನೋ ಆ ಚೇಂಜಸ್ ಕಂಡಾಗ ಸರಿ ನಮ್ಮನ್ನ ಸಂಪರ್ಕ ಮಾಡೋದಿಲ್ಲ, ನಾನ್ ಸಂಪರ್ಕ ಮಾಡಿ ಎಸ್ ಸರ್ ಏನೋ ಒಂದಷ್ಟು ಚೇಂಜಸ್ ಕಾಣ್ತಾ ಇದೆ ಅಂತ ಮತ್ತೆ ನಾನು ಮಾತಾಡೋ ಸರಿ ಹೋಗುತ್ತೆ. ಇಷ್ಟೇ. ಯಾಕಂದ್ರೆ ನೀವುಗಳು ಅಥವಾ ನಾವುಗಳು ಇನ್ವಾಲ್ವ್ ಆಗದೆ ವ್ಯವಸ್ಥೆ ಬದಲಾಗಲ್ಲ. ಇನ್ವಾಲ್ವ್ಮೆಂಟ್ ಬೇಕು ಅನ್ನೋದು ಸಹಜವಾಗಿ ಮೊದ್ಲಿಂದ ಇಲ್ಲಿವರೆಗೂ ಅರ್ಥ ಆಗ್ತಿರೋದ್ರೆ, ನಾವುಗಳು ಭಾಗಿಯಾಗದೆ ಏನು ಬದಲಾಯಿಸಕ್ ಆಗಲ್ಲ. ಬರೀ ವೀಕ್ಷಕರಾದ್ರೆ ಅಲ್ಲೇನೂ ಆಗಲ್ಲ. ಸದ್ಗುರು ಅವ್ರು ಚೆನ್ನಾಗಿ ಹೇಳ್ತಾರೆ, ಡೆಮಾಕ್ರಸಿ ಇಸ್ ನಾಟ್ ಎ ಸ್ಪೆಕ್ಟೇಟರ್ ಸ್ಪೋರ್ಟ್, ಇಟ್ ಇಸ್ ಏನೋ ಪಾರ್ಟಿಸಿಪೇಟರಿ ಸ್ಪೋರ್ಟ್ಸ್ ಅಂತ. ಭಾಗವಹಿಸ್ಬೇಕು, ನೀವು ಭಾಗವಹಿಸೋ ಸ್ಪೋರ್ಟ್ಸ್ ಇದೆ ಆಕ್ಚುಲಿ ಡೆಮಾಕ್ರಸಿ, ಕುತ್ಕೊಂಡು ನೋಡೋ ಸ್ಪೋರ್ಟ್ಸ್ ಅಲ್ಲ ಇದು ಅಂತ. ಸೊ ನನ್ಗನ್ಸಿದ್ದು, ನೀವ್ ಯಾರೇ ರಾಜಕೀಯದಲ್ಲಿ ಬದಲಾಗ್ಬೇಕು, ಎಲ್ಲಾ ವ್ಯವಸ್ಥೆ ಭ್ರಷ್ಟಾಚಾರ ಅವೆಲ್ಲ ನಿಲ್ಬೇಕು ಅಂತ ಯಾರು ಏನೇ ಅನ್ಕೋತಾ ಇದೀರಿ, ಅನ್ಕೋತಿರೋರು ಇದನ್ನ ಡೌನ್ಲೋಡ್ ಮಾಡಿ ಇನ್ವಾಲ್ವ್ ಆಗಿ ಭಾಗವಹಿಸಿದ್ಮೇಲೆ ಬದಲಾವಣೆ ನಿರೀಕ್ಷೆ ಮಾಡೋದು ಅರ್ಥ ಇರುತ್ತೆ. ಸೊ ಹಾಗಾಗಿ ನನಗೂ ಅನ್ಸಿರೋ ಕಾರಣಕ್ಕೆ ಬಲವಾಗಿ ಪದೇ ನಿಮ್ಮನ್ನು ಕೇಳ್ತಿದ್ದೀನಿ, ಮುಂದೆನೂ ಕೇಳ್ತಿರ್ತೀನಿ. ಸೊ ಹಾಗಾಗಿ ಆ ಬದಲಾವಣೆ ಕಂಡಾಗ ಇವ್ರು ಇನ್ನೊಂದಷ್ಟು ಏನೋ ಕೇಳಬಹುದು, ಕೇಳಕ್ಕಿಲ್ಲ, ನಾವ್ ಇದಕ್ ಇನ್ನೊಂದಷ್ಟು ಹೇಳ್ಬೋದು ನೀವು ಹಿಂಗೆ ಮಾಡಿ ಅಂತ. ನೋಡಿ ನಾವ್ ಮಾಡಿದೀವಿ, ನೀವ್ ಇದನ್ನ ಮಾಡಿ ಅಂತ, ನಾನು ಅದನ್ನ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ನೀವ್ ಕೇಳಿ, ಹಿಂಗ್ ಮಾಡ್ರಿ, ಇದು ಮಾಡ್ರೆ ಚೆನ್ನಾಗಿರತ್ತೆ, ಹಿಂಗ್ ಬನ್ನಿ ಇದನ್ ಮಾಡಿ ಅಂತ ಹೇಳಿ ಖಂಡಿತವಾಗಿ ವ್ಯವಸ್ಥೆ ಸರಿ ಇದ್ದಾಗ, ಅದು ಯೋಗ್ಯ ಅನ್ಸ್ದಾಗ, ಚೆನ್ನಾಗಿದೆ ಅನ್ಸ್ದಾಗ ಅದನ್ನ ಪದೇ ಹೇಳೋದ್ರಲ್ಲಿ ಯಾವುದೇ ಮುಜುಗರ ನಮಗೂ ಇರಬಾರ್ದು. ಕರೆಕ್ಟ್. ಅಲ್ಲೆಲ್ಲ ಹಿಂಗಿದೆ ಅಂತ ವಸೂಲ್ ಎತ್ತಾಕೋ ಪೋಸ್ಟ್ ಮ್ಯಾನ್ ಕೆಲಸ ಪತ್ರಕರ್ತರದಲ್ಲ. ಒಂದ್ ವಸ್ತುನ್ ತಗೊಂಡ್ ಹೋಗ್ಬೇಕಾದ್ರೆ ಸೆಗ್ರಿಗೇಟ್ ಮಾಡ್ಬೇಕಲ್ಲ, ಇದು ಕಸನ ರಸನ ಒಳ್ಳೇದ ಕೆಟ್ಟದ್ದ ಅಂತ. ಸೊ ಆ ಕೆಲಸ ಆದಾಗ ಅದು ಒಳ್ಳೇದಾಗತ್ತೆ ಅನ್ನೋ ಭಾವನೆ ಅಷ್ಟೇ. ಸೊ ದಟ್ಸ್ ವೈ ಇವತ್ತಿನ ವ್ಯವಸ್ಥೆಯಲ್ಲಿ ಊರುದ್ಧಾರ ಮಾಡ್ಬೇಕು ಅಂತಂದ್ರೆ ಪ್ರಬಲ ಜಾತಿಯಲ್ಲೇ ಹುಟ್ಟಿರ್ಬೇಕು, ಕಾಸೆ ಮಾಡಿರ್ಬೇಕು, ಕಾಸೆ ಖರ್ಚು ಮಾಡ್ಬೇಕು ಅನ್ನೋದೇನಿಲ್ಲ. ಊರುದ್ಧಾರ ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು, ಸರ್ವಿಸ್ ಮಾಡ್ಬೇಕು, ನಾನು ಕೆಲ್ಸಗಾರ ಆಗ್ಬೇಕು ಅಂತಂದ್ರೆ ಆ ಒಳ್ಳೆಯ ಮನಸ್ಥಿತಿ ಇದ್ರೆ ಸಾಕು. ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 25 ವರ್ಷ ಆಗಿರ್ಬೇಕು ಅಥವಾ ಬುದ್ಧಿಭ್ರಮಣೆ ಆಗಿರಬಾರ್ದು, ಏನೋ ಆ ಅಂಶಗಳನ್ನ ಇಟ್ಕೊಂಡು ನಾವು ಮಾತಾಡೋದಾದ್ರೆ ಸೊ ಇದ್ರಲ್ಲಿ ಭಾಗಿ ಆಗ್ಲೇಬೇಕಾಗತ್ತೆ. ಒಬ್ಬ ನನ್ ಜವಾಬ್ದಾರಿ ಒಬ್ಬ ಪತ್ರಕರ್ತ ಆಗಿ ನಾನು ಹೇಳ್ಬೋದು ಆ ವಿಷಯಗಳನ್ನ ನಾನು ಹೇಳ್ತಾ ಇದೀನಿ. ಅಂಡ್ ನನ್ ಬಹಳ ಇಂಟ್ರಾಕ್ಷನ್ ಅಂದ್ರೆ ಬಹಳ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್. ನಾನು ಈ ಮೂಲಕ ಎಲ್ಲಾ ಪತ್ರಕರ್ತರಿಗೆ ಹೇಳ್ತೀನಿ, ನಿಜವಾಗ್ಲು ಎಲ್ಲರಿಗಿನ್ನ ಫಸ್ಟ್ ಜಾಸ್ತಿ ಅವ್ರಿಗೆ ಇದು ಬಂದಿರೋದು. ಬೇಕೇ ಬೇಕು. ನನ್ನ ಕರೆದು ನೀವು ಮಾತಾಡ್ಲೇಬೇಕು ಅಂತ ಕೂರ್ಸಿ ಮಾತಾಡಿಸಿ ಇದನ್ನ ಜನಕ್ಕೆ ತಲುಪಿಸ್ತಾ ಇದ್ದೀರಾ ನೀವೆಲ್ಲ. ಇಲ್ಲ ಈಗ ಆಫೀಸ್ ನಂಗೆ ತುಂಬಾ ಈ ಸತಿ ಬಹಳ ಸ್ಪೆಷಲ್ ಅನ್ನಿಸ್ತು. ಇಲ್ಲ ಹಿಂದಿನಿಂದನೂ ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಯಾವತ್ತು ಮಾಡ್ತಾ ಇದ್ದೀರಾ. ನೀವ್ ಏನೇ ಒತ್ತಡಗಳಿದ್ರು ಕೂಡ ಈ ಒಂದು ಹೊಸ ಚೇಂಜಸ್ ಕಾಣ್ಬೇಕು ಅಂದ್ರೆ ನಮಗೂ ಫೈನಲಿ ಏನ್ ಅನ್ಸಿದ್ದು, ನಾವೆಲ್ಲ ಇಷ್ಟೇ ಇನ್ನೊಂದು 10 ಜನ ನಮ್ಮ ಎಲ್ರೂ ಸೇರಿ ಒಂದು 40 ಜನ 50 ಜನ ಮಾತನಾಡಿದ್ರು ಕೂಡ ಭಾಗವಹಿಸಕ್ಕೆ ಇಲ್ಲ ಅಂತಂದ್ರೆ ಏನೋ ಬದಲಾವಣೆ ಕಾಣಲ್ಲ. ಇಲ್ಲ ಅದು ನಿಮ್ದು ತುಂಬಾ ದೊಡ್ಡದಾಗತ್ತೆ ಆಕ್ಚುಲಿ, ಬಿಕಾಸ್ ಯು ಕ್ಯಾನ್ ರೀಚ್ ಟುಗೆದರ್ ಆಕ್ಚುಲಿ. ಎಸ್, ನಾನು ಅದನ್ನ ಹೇಳ್ತಾ ಇರೋದು. ಈಗ ಉಪೇಂದ್ರ ಅವ್ರನ್ನಕ್ಕಿಂತ ಉತ್ತಮ ಪ್ರಜಾಕೀಯ, ಉತ್ತಮ ವ್ಯವಸ್ಥೆಯನ್ನ, ಉತ್ತಮ ಸಮಾಜ ನಿರೀಕ್ಷೆ ಮಾಡೋರು ಭಾಗವಹಿಸಿ ಅಂತ. ಸ್ವಲ್ಪ ಭಾಗವಹಿಸಿ ಅಂತಂದ್ರೆ ಸಮಾರಂಭ ಮಾಡಿ ನಿಂತ್ಕೊಳ್ಳಿ ಅಂತಲ್ಲ. ಸೊ ತುಂಬಾ ಈಸಿ ಇದೆ. ನಿಮ್ ಕೈಲೇ ಮೊಬೈಲ್ ಅಲ್ಲಿ ನೋಡ್ತಿರ್ತೀರಿ, ಈಗ್ಲೇ ಸ್ಟಾಪ್ ಮಾಡಿ ಡೌನ್ಲೋಡ್ ಮಾಡಿ ನಿಮ್ ಜಾಗ, ಊರು, ಕೇರಿ ಯಾವ್ದು ಅಂತ ಇನ್ವಾಲ್ವ್ ಆಗಿ ಅಲ್ಲಿ ವ್ಯವಸ್ಥೆಗೆ ನೀವು ಆದ್ರೆ ಸಾಕಷ್ಟೇ. ಅಲ್ಲೆಲ್ಲೋ ಬೆಳಗ್ಗೆ ಎದ್ದು ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಯೂಟ್ಯೂಬ್ ಮತ್ತೊಂದು ನೋಡೋದು, ಇದನ್ನು ನೋಡಿದ್ರೆ ವಾರಕ್ಕೊಂದ್ಸರಿ ಅಲ್ಲೇನೋ ಆಗುತ್ತೆ ಅನ್ನೋದು ಅವ್ರಿದು. ಸೊ ಹಾಗಾಗಿ ಭಾಗವಹಿಸಿದ್ಮೇಲೆ ಬದಲಾವಣೆ ನಿರೀಕ್ಷೆ ಮಾಡಿ.
ಭಾಗವಹಿಸದೆ ಬದಲಾಗ್ಲಿ ಅಂದ್ರೆ ಬದಲಾಗಲ್ಲ. ಹಾಗಾಗಿ ಇದೊಂದಿದು. ಈಗ ನಮ್ಮವರು ಒಂದಷ್ಟು ಜನ ಒಂದೊಂದಾಗಿ ಪ್ರಶ್ನೆ ಕೇಳ್ತೀವಿ ಅನ್ನೋದಿತ್ತು. ಸೊ ಹಾಗಾಗಿ ನಮ್ಮ ಜಯಂತಿ ಎಸ್ ಈಗ ಕೇಳಲಿ ಅಂತ. ಬ್ಲಡ್ ನಮಸ್ಕಾರ ಸರ್. ಆಕ್ಚುಲಿ ಒಂದ್ ಇಂಟರ್ವ್ಯೂ ಅಲ್ಲಿ ನೀವು ಹೇಳ್ತಾ ಇದ್ರಿ ಜೆನ್ಸೀಸ್ ಆರ್ ಎಮೋಷನಲಿ ಇಂಟೆಲಿಜೆಂಟ್ ಅಂತ, ಒಂದ್ ರ್ಯಾಪಿಡ್ ಫೈರ್ ಅಲ್ಲಿ ಐ ಗೆಸ್ ನೋಡಿದ್ದು. ಯಾವ ಬೇಸ್ ಮೇಲೆ ಅದನ್ನ ಸ್ಟೇಟ್ಮೆಂಟ್ ಕೊಟ್ರಿ ಸರ್? ಎಮೋಷನಲ್ ಇಂಟೆಲಿಜೆಂಟ್ ಅಂತನ ಜೆನ್ಸಿ ಯಂಗ್ಸ್ಟರ್ಸ್. ನಮ್ ಕಾಲದಲ್ಲಿ ಯಂಗ್ಸ್ಟರ್ ಅಂದ್ರೆ ನೀವು ಜೆನ್ಸಿ ಅಂತೀರಾ. ಎಂಡ್ ಆಫ್ ದಿ ಡೇ ಯಂಗ್ಸ್ಟರ್ಸ್. ಅಲ್ಟಿಮೇಟ್ ನಾನು ಯಾವ ಸಂದರ್ಭದಲ್ಲಿ ಹೇಳಿದೆ ಆ ತರ ಎಮೋಷನಲ್ ಇಂಟೆಲಿಜೆಂಟ್? ಒಂದ್ ರೀಸನ್ ರ್ಯಾಪಿಡ್ ಫೈರ್ ಐ ಗೆಸ್ ಅವರು ಹೇಳ್ತಾ ಇದ್ರು ಜೆನ್ಸಿ ಅಂತಂದ್ರೆ ಅವ್ರು ಎಮೋಷನಲ್ ಇಂಟೆಲಿಜೆಂಟ್ ಅಂತ ಹೇಳಿದ್ರು. ಸೊ ಈಗ ಕಾಕ್ರೋಚ್ ಪಾರ್ಟಿ ಆಗಿರ್ಬೋದು. ಅಲ್ಲ, ಆ ಒಂದು ವಿಷಯ ಕೇಳಿರ್ಬೋದು. ಯಾಕಂದ್ರೆ ಒಂದೆಲ್ಲೋ ನೇಪಾಳ ಇದಾಯ್ತು ಸರ್ ಆ ಟೈಮಲ್ಲಿ. ನೇಪಾಳಲ್ಲಿ ಯಾವ್ದು ಆ ವಿಷಯ ಕೇಳಿರ್ಬೋದು ನಾನು. ಹೌದು, ನಾಟ್ ಹಂಗಲ್ಲ. ನಮ್ ಇಂಡಿಯಾದಲ್ಲಿ ನಿಮ್ಗೇನ್ ಅನ್ಸುತ್ತೆ ಸರ್? ಈಗ ಎಲ್ಲ ಇದನ್ ಏನದು ಕಾಕ್ರೋಚ್ ನೋಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಲ್ಲ, ಒಂದ್ ನನಗನ್ನಿಸ್ತಿದೆ ಯಂಗ್ಸ್ಟರ್ಸ್ ಬದಲಾವಣೆ ಬೇಕು ಅನ್ಸ್ಬಿಟ್ಟಿದೆ ನಿಮ್ಗೆಲ್ಲರಿಗೂ. ಇದು ಹಳೆ ಪದ್ಧತಿ ಬೇಡ, ಹೊಸದೇನೋ ಬರ್ಬೇಕು, ಹೊಸ ಇದೇನೋ ಬರ್ಬೇಕು ಅಂತ ಖಂಡಿತ ಇದೆ. ಅದನ್ನ ನಾನು ಸ್ವಲ್ಪ ಎಕ್ಸ್ಟ್ರಾ ಹೇಳ್ತೀನಿ, ಹೆಂಗಿರ್ಬೇಕು ಆ ಹೊಸದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಬದಲಾವಣೆ ಅಂತೂ ಕಾಣಿಸ್ತಾ ಇದೆ ನನಗೆ. ಬಟ್ ಅಲ್ಲೊಂದು ಸ್ವಲ್ಪ ಸ್ಪಷ್ಟತೆನೂ ಬೇಕು ಆಕ್ಚುಲಿ. ಬರೀ ಬದಲಾವಣೆ ಅನ್ಬಿಟ್ಟು ಯಾರೋ ಬಂದು ಬದಲಾವಣೆ ಮಾಡ್ತಾರೆ ಅನ್ನೋ ಎಮೋಷನ್ ಇರಬಾರ್ದು ಆಕ್ಚುಲಿ. ಸ್ವಲ್ಪ ನಮ್ದು ಇನ್ವಾಲ್ವ್ಮೆಂಟ್ ಇರ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸರ್ ಈಗೆಲ್ಲ ಅವರು ಇಂಡಿವಿಜುವಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಕಾಕ್ರೋಚ್ ಅಲ್ಲಿ ಆಗಿರ್ಬೋದು, ನೇಪಾಳಲ್ಲಿ ಆಗಿರ್ಬೋದು. ಸೊ ಅದಕ್ಕೆ ಏನ್ ಹೇಳ್ತೀರಾ? ಅಲ್ಲ, ಅದೇ ಹೇಳಿದ್ ಏನಂದ್ರೆ ರಿಸಲ್ಟ್ ಏನು ಅಂತ. ನಾವ್ ಏನೇ ಒಂದು ರೆವಲ್ಯೂಷನ್ ಆದ್ರೂ ಕೂಡ, ಒಂದ್ ಏನೋ ಎಲ್ಲರೂ ಎದ್ರು ಅನ್ಕೊಳ್ಳಿ, ಅದು ಬಹಳ ಚೆನ್ನಾಗಿ ಕ್ರಿಯಾಶೀಲವಾಗಿ ಆಗ್ಬೇಕು. ಏನೋ ಒಂದು ಏನ್ ಎಮೋಷನಲಿ ಬರ್ಸ್ಟ್ ಔಟ್ ಆಗ್ಬಿಟ್ಟು ಬೇಡ ಇನ್ನೊಬ್ಬನ್ ತರ್ತೀನಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಆ ಇನ್ನೊಬ್ಬನ್ ತರ್ಬೇಕಾದ್ರು ಕೂಡ ಇಷ್ಟು ಕಂಡೀಷನ್ಸ್ ಇರ್ಬೇಕು ಅದ್ರಲ್ಲಿ. ನನ್ನ ಪ್ರಕಾರ ಏನ್ ಹೇಳಿ, ಹೆಂಗೆ ಟ್ರಾನ್ಸ್ಪರೆನ್ಸಿ ತರ್ತೀಯಾ, ಹೆಂಗ್ ಇದು ಮಾಡ್ತೀಯಾ, ಪ್ರತಿಯೊಂದು ಓಪನ್ ಮಾಡ್ಬೇಕು, ಟೆಕ್ನಾಲಜಿ ಹೆಂಗ್ ಯೂಸ್ ಮಾಡ್ತೀಯಾ, ಇವೆಲ್ಲ ಕೇಳಲೇಬೇಕು. ಸೊ ಅಂತ ವಿಚಾರಗಳಿಗೆ ಓಟ್ ಹಾಕಿ ಅಂತ, ಆ ವಿಚಾರಕ್ಕೆ ಎಮೋಷನ್ ಆಗಿ, ವಿಚಾರಕ್ಕೆ ಜೆನ್ಸಿಗಳು ಸಪೋರ್ಟ್ ಬೇಕು ಆಕ್ಚುಲಿ. ನೀವು ವೋಟ್ ಹಾಕುವಂತ ಸಂದರ್ಭದಲ್ಲಿ ಪಿಕ್ಚರ್ ನಿರ್ದೇಶಕರು ಇದೆಲ್ಲ ಮಾಡುವಾಗ ನಿಮ್ಮಲ್ಲಿ ಫಸ್ಟ್ ಕಾಣಿಸ್ಕೊಳ್ಳೋದು ನಿರ್ದೇಶಕನ ನಾಯಕನ ವೋಟ್ ಹಾಕ್ಬೇಕಾರ? ಫಸ್ಟ್ ವೋಟಿಂಗ್ ಟೈಮಲ್ಲಿ ಇಲ್ಲ, ಇದೆಲ್ಲ ಏನಂದ್ರೆ ನನ್ನ ಅನುಭವಗಳು ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ನಾನು ಆತರ ಏನ್ ಹೇಳಿ ಎಮೋಷನಲಿ ಇದಾಗಿದ್ದೀನಿ. ಯಾರ್ದೋ ಒಂದು ಮಾತು ಕೇಳಿದಾಗ ಪ್ರಭಾವಿತನಾಗಿದ್ದೀನಿ. ಯಾರೋ ಒಬ್ರು ಇನ್ನೊಬ್ರನ್ನ ಬೈದಾಗ ಕರೆಕ್ಟ್ ಅಲ್ವಾ, ಇವ್ರು ಹೇಳ್ತಿರೋದು ಕರೆಕ್ಟ್ ಅಲ್ವಾ, ಇವರೆಲ್ಲ ಕರಪ್ಟ್ ಅಲ್ವಾ ಅಂತ ನನಗೂ ಅನ್ಸಿದೆ. ಹೇಳಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು. ಓಕೆ ಅಪ್ಪ, ಅಲ್ಲಿ ಹೇಳದ್ ಮತ್ ನೋಡ್ರೆ ಅದೇ ಕಂಟಿನ್ಯೂ ಆಗ್ತಾ ಇದೆಯಲ್ಲ. ಸೈಕಲ್ ಮತ್ ನೋಡ್ರೆ ಅವ್ರು ಇನ್ನೊಬ್ರು ಇವ್ರಿಗೆ ಬೈತಾ ಇದಾರೆ, ಇವ್ರು ಅವ್ರಿಗೆ ಬೈತೀರಿ, ಏನಿದ್ ಹಿಂಗೆ ಕಂಟಿನ್ಯೂ ಆಗ್ತಿದೆಯಲ್ಲ ಅನ್ಸಿದೆ. ಏನ್ ಹೇಳಿ, ಆಮೇಲೆ ನನ್ಗನ್ಸಿದ್ದು ಆಕ್ಚುಲಿ ಇಲ್ಲಿ ಎಲ್ಲಿ ತಪ್ಪಾಗ್ತಿದೆ ಅಂದ್ರೆ, ಆಮೇಲೆ ನನ್ಗನ್ಸಿದ್ದು ಓಹೋ ಇಲ್ಲಿ ಈ ತರ ಪ್ರಾಬ್ಲಮ್ ಇದೆ, ಏನ್ ಹೇಳು ಅದಕ್ಕೋಸ್ಕರ ಹಿಂಗ ಆಗ್ತಾ ಇದೆ. ಎಲ್ರು ಒಳ್ಳೆ ಉದ್ದೇಶ ಇಟ್ಕೊಂಡೇ ಬರ್ಬೋದು, ಬಟ್ ಬಂದ್ರ ಮೇಲೆ ಏನಾಗುತ್ತೆ, ನನ್ನ ಉದ್ದೇಶ ಒಳ್ಳೇದಿರ್ಬೋದು, ನನಗೆ ಗೆಲ್ಲಕ್ಕೆ ನನ್ನ ಉದ್ದೇಶಗಳು ಸಾಲಲ್ಲ ಅಂತ ಆಗ್ಬಿಟ್ರೆ ನಾನು ಅವಾಗ ಬೇರೆ ಏನೇನೋ ಪ್ಲೇ ಮಾಡ್ಬೇಕು. ಅವಾಗ ಗೆಲ್ಲೋಕ್ಕೋಸ್ಕರ ಗೆದ್ರ ಮೇಲೆ ಏನೋ ಬದಲಾವಣೆ ಮಾಡ್ತೀನಿ ಅನ್ಕೊಂಡೆ ಬಂದಿರ್ತೀನಿ, ಬಟ್ ನಾನು ಆಡಿರೋ ಆಟ ಇದೆಯಲ್ಲ ಇಲ್ಲಿ ಗೆಲ್ಲೋಕ್ಕೋಸ್ಕರ, ಅದು ನನ್ನ ಹೇಳಕೊಂಡ್ಬಿಡುತ್ತೆ ಮತ್ತೆ. ಆಮೇಲೆ ಅನ್ನಿಸ್ತು ನನಗೆ ಇದೊಂದು ಹಿಂಗ್ ಹೋಗೋಣ ಅಂತ, ಹೆಂಗೆ ಸಾಧ್ಯ ಅಂತ ಫಸ್ಟ್ ಅನ್ಸಿತ್ತು. ಏನೋ ಒಂದು ಇಲ್ಲ ಆಗತ್ತಿದ್ದು ಅಂತ ಒಂದೆಲ್ಲ ಒಂದು ಬಲವಾದ ನಂಬಿಕೆ ಬಂತು. ಸೊ ನಿರ್ದೇಶಕನ್ ಮುಂಚೆ ನಾಯಕ ಹುಟ್ಟಿದ್ದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್ ಸರ್, ನನ್ ಕ್ವಶನ್ ಬಂದ್ಬಿಟ್ಟು, ನೀವು ಯಾಕೆ ಪಕ್ಷ ಹುಟ್ಟು ಅಂತ ಹೇಳಿದ್ರಿ, ಅಂದ್ರೆ ಇವಾಗ 8 ವರ್ಷದ ಹಿಂದೆ ಯಾಕೆ ನಾನು ಪಕ್ಷ ಮಾಡ್ದೆ ಅಂತ ಹೇಳಿದ್ರಿ, ಬಟ್ ಪ್ರಜಾಕೀಯ ಅಂತಾನೆ ಇಡ್ಬೇಕು ಅಂತ ಯಾಕೆ ಥಾಟ್ ಬಂತು ಸರ್? ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಬೇಡ ಅಂತ. ಪ್ರಜಾಪ್ರಭುತ್ವದಲ್ಲಿ ಪ್ರಜಾಕೀಯ ಇರಬೇಕು, ಅಲ್ಲಿ ರಾಜ ಬರಬಾರ್ದು ಅಂತ. ಯಾಕಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳೇ ಪ್ರಭುಗಳು ಅನ್ನೋದೇ ಕಾನ್ಸೆಪ್ಟ್ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ರಾಜ ಅಂತ ಯಾಕೆ ಬೇಕು ಇಲ್ಲಿ ಮತ್ತೆ ಅಂತ. ಸೊ ಆಮೇಲೆ ಇಲ್ಲಿ ಪ್ರಜೆಗಳೇ ಮಾಡುವಂತದ್ದು ಇದು, ಅದಕ್ಕೋಸ್ಕರ ಇಲ್ಲಿ ಅಲ್ಲಿ ರಾಜರುಗಳು ಮಾಡುವಂತದ್ದು. ನಮ್ಗೆ ನಾಯಕರುಗಳು ಬೇಕು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬೇಕು, ಫೇಮಸ್ ಫಿಲಂ ಆರ್ಟಿಸ್ಟ್ಗಳು ಬೇಕು, ಏನ್ ಹೇಳಿ. ಸೊ ಅದಾಗದೇನೆ ನಿಮ್ಮಂತ ಯುವಕರು ಬಂದು ನಿಂತ್ಕೊಂಡು ಕೆಲಸ ಮಾಡುವಂತ ಒಂದ್ ಪರಿಸ್ಥಿತಿ ಬರ್ಬೇಕು ಅಂತ. ಓಕೆ, ಅಂಡ್ ದೆನ್ ಒನ್ ವರ್ಡ್ ಅಲ್ಲಿ ಒಂದ್ ಪಾರ್ಟಿಗಳ ಬಗ್ಗೆ ಕೇಳೋದಾದ್ರೆ ಸರ್, ಇವಾಗ ನಾನು ಕೇಳೋದಾದ್ರೆ ಬಿಜೆಪಿ ಬಗ್ಗೆ ನಿಮ್ ಒಪಿನಿಯನ್, ಇವಾಗ ಪಾರ್ಟೀಸ್ ವೈಸ್ ಕೇಳೋದಾದ್ರೆ ಒನ್ ವರ್ಡ್ ಅಲ್ಲಿ ನಿಮ್ಮ ಒಪಿನಿಯನ್ ಏನ್ ಹೇಳ್ತೀರಾ ಅಂತ? ಬಿಜೆಪಿ ಬಗ್ಗೆ ನಿಮ್ ಒನ್ ವರ್ಡ್ ಒಪಿನಿಯನ್. ನಿಮ್ಗೆ ಜಸ್ಟ್ ಹಿಂಗೆ ಸುಮ್ನೆ ಸರ್, ಇವಾಗ ನೀವೀಗ ಎಲ್ಲ ಪಾರ್ಟಿಗಿಂತ ಡಿಫ್ರೆಂಟ್ ಆಗಿ ಕಟ್ಬೇಕು ಅಂತ. ನನ್ನ ಒಪಿನಿಯನ್ ನೀವು ನಾನು ಪಾರ್ಟಿ ಮಾಡಿದಾಗಲೇ ಗೊತ್ತಾಗಿರತ್ತೆ ನಿಮ್ಗೆ. ಈಗ ನನ್ನ ಒಪಿನಿಯನ್ ಬೇಕು ಅಂದ್ರೆ ನನ್ನ ಜಸ್ಟ್ ಒನ್ ವರ್ಡ್ ಅಲ್ಲಿ ಸರ್, ಒನ್ ವರ್ಡ್ ಅಲ್ಲಿ ಹೇಳೋದಾದ್ರೆ ಬಿಜೆಪಿ.
ಬಿಜೆಪಿ ಇಸ್ ಅ ಪಾರ್ಟಿ ಸರ್, ಅದನ್ನ ಬಿಟ್ಬಿಟ್ಟು. ಬಿಜೆಪಿ ಇಸ್ ಎ ಪೊಲಿಟಿಕಲ್ ಪಾರ್ಟಿ. ಓಕೆ ಸರ್, ಫೈನ್. ಕೇಳೋರು ಏನ್ರಿ ಎಲ್ಲ ಜರ್ಕೊಡದ್ರಿ ಅಲ್ಲಿ. ಸರ್ ನಮಸ್ತೆ. ನಮಸ್ಕಾರ. ಸರ್ ಇವಾಗ ನೀವು ಸಿದ್ಧಾಂತಗಳನ್ನ ಹೇಳ್ತೀರಾ. ಇವಾಗ ಪ್ರಜಾಕೀಯ ಅಂತ ಬಂತು ಅಂತಂದ್ರೆ ಒಂದಿಷ್ಟು ಸಿದ್ಧಾಂತಗಳಿದೆ, ಅದನ್ನ ಜನರು ಒಪ್ಕೊಳ್ತಾರೆ, ಚಪ್ಪಾಳಿನೂ ತಟ್ತಾರೆ. ಬಟ್ ಆದ್ರೆ ರಿಯಾಲಿಟಿಲಿ ಈ ಓಟು ಅಂತ ಬಂದಾಗ ಯಾಕೆ ಜನ ಹಿಂಸರಿತಾ ಇದಾರೆ ಅಂತ ಅದು ನೀವ್ ಹೇಳ್ಬೇಕು. ಆಕ್ಚುಲಿ ನನ್ನ ಕ್ವಶನ್ ಕೇಳಿದ್ರೆ ನಾನಂತೂ ಓಟ್ ಪ್ರಜಾಕೀಯಕ್ಕೆ ಹಾಕೊಂತೀನಪ್ಪ. ನಿಮ್ ಜಾಗದಲ್ಲಿ ಇದ್ರೆ ನಾನು ಹೇಳಿರೋದು ಏನಂತ ಹೇಳ್ತಿದ್ರಿ? ನಾನು ಅಲ್ಲಿ ಇಲ್ವಲ್ಲ ಇವಾಗ. ಅಲ್ಲ, ನಾನ್ ಅಲ್ಲಿದ್ದಿದ್ರೆ ಹೇಳ್ತಿದ್ದೆ. ಇವಾಗ ನೀವ್ ಹೇಳ್ಬೇಕು ನೀವು sir, ಯಾಕೆ ವೋಟರ್ ಆಗಿ ನಿಮ್ಗೆಲ್ಲವೂ ಕರೆಕ್ಟ್. ಬಟ್ ಎಲೆಕ್ಷನ್ ಟೈಮಲ್ಲಿ ಏನಕ್ಕೆ ನಾನು ಡೌಟ್ ಆಗ್ತಿದೆ ಅಂದ್ರೆ, ನಿಮ್ಗೆ ಅವಾಗ ಏನಾದ್ರೆ ಕಾಣಿಸಲ್ಲ, ನಾವು ಕರೆ ಪ್ರಚಾರ ಇರಲ್ಲ. ನಿಮ್ಗೆ ಎಲ್ಲಿ ನೋಡ್ರು ಹೊರಗಡೆ ಹೋದ್ರೆ ಬೇರೆ ಪೋಸ್ಟರ್ಗಳು ಕಾಣಿಸುತ್ತೆ, ಬೇರೆ ವ್ಯಕ್ತಿಗಳು ಕಾಣಿಸ್ತಾರೆ. ಅವಾಗ ನೀವು ಒಂದು ಡೌಟ್ ಸ್ಟಾರ್ಟ್ ಆಗತ್ತೆ ನಿಮ್ಗೆ, ಮೋಸ್ಟ್ಲಿ ಅವ್ರು ಗೆಲ್ಲಲ್ಲ, ಯಾಕಂದ್ರೆ ಪ್ರಚಾರನೇ ಇಲ್ಲಲ್ಲ ಅಂತ. ಪ್ರಚಾರ ಇದ್ರೆ ಗೆಲ್ಲೋದು. ಅವಾಗ ನನ್ ವೋಟ್ ಯಾಕೆ ವೇಸ್ಟ್ ಆಗೋದು? ಪ್ರಚಾರ ಯಾರಿಗ್ ಜಾಸ್ತಿ ಇದೆ ಅವ್ರಿಗೆ ಹಾಕ್ಬಿಡ್ತೀನಿ ಅಂತ. ಹಾಗಾದ್ರೆ ಪ್ರಜಾಕೀಯ ಪಕ್ಷ ಅನ್ನೋದು ಬರೀ ಜಾಗೃತಿಗೋಸ್ಕರ ಅಷ್ಟೇನಾ ಅಂತ? ಹಂಗಲ್ಲ, ವೋಟ್ ಎಲೆಕ್ಷನ್ ನಿಂತಿರ್ತೀವಿ ನಾವು. ಸೊ ಅದಕ್ಕೆ ಹೇಳ್ತಿರೋದು, ವಿಚಾರವಂತರಾಗ್ಬೇಕು ನೀವು. ಎಲೆಕ್ಷನ್ ನಿಂತಿರ್ತೀವಿ, ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿರ್ತೀನಿ ಆ ಟೈಮಲ್ಲಿ, ನಾನು ಎಷ್ಟು ಸಾಧ್ಯವೋ ಸೋಷಿಯಲ್ ಮೀಡಿಯಾ ಪ್ರಚಾರ ಮಾಡಿರ್ತೀನಿ, ಎಲ್ಲರೂ ಮಾಡಿರ್ತಾರೆ. ನಿಮ್ಗೆ ಇಲ್ಲಿ ಕಡಿಮೆ ಕಾಣಿಸ್ಬಿಟ್ಟು ಜಾಸ್ತಿ ಯಾವ್ದೋ ಬೇರೆ ಕಾಣಿಸ್ತೀವಿ ಅಂದಾಗ ಮತ್ತೆ ಡಿಪೆಂಡೆನ್ಸಿ ಆಗ್ಬಾರ್ದು ಅಂತಾನೆ ನಾನು ಹೇಳ್ತಾ ಇರೋದು. ಇವಾಗ ನಿಮ್ಮ ಪ್ರಕಾರ ಇವಾಗ ಪ್ರಜಾಕೀಯ ಅನ್ನೋದು ಪಕ್ಷನ ಅಥವಾ ಏನು ಜಾಗೃತಿ ಮೂಡಿಸುವಂತ ಒಂದು ಅಭಿಯಾನನ, ಅದಕ್ಕೆ ಸೀಮಿತ ಆಗಿದ್ಯಾ ಅಂತ? ಈಗ ನಾನು ಇಷ್ಟೆಲ್ಲ ಹೇಳ್ದೆ, ಏನಿರ್ಬೋದು ಅದು? ನೀವೇ ಹೇಳ್ಬೇಕು ಸರ್. ಈಗ ನಿಮ್ ಕೈಲಿ ಪಕ್ಷನೇ ಕೊಟ್ಟಿದೀನಿ ಅಂತ ಹೇಳಿದೀನಿ, ಅದು ಪಕ್ಷ ಅಲ್ವಾ ನಿಮ್ ಕೈಲಿರೋದು? ಪಕ್ಷನೂ ಅಲ್ವೋ? ನಿಮ್ ಕೈಲಿ ಇದೆ ಅಲ್ವಾ? ವೋಟರ್ಸ್ ಪಕ್ಷ ಯಾಕಾಗ್ಬಾರ್ದು ಅದು? ನೀವೇ ಸೆಲೆಕ್ಟ್ ಮಾಡ್ತೀರಾ, ಅಲ್ಲಿ ನೀವೇ ಎಲೆಕ್ಟ್ ಮಾಡ್ತೀರಾ, ನೀವೇ ಅವನ್ನ ಕಂಟ್ರೋಲ್ ಮಾಡ್ತೀರಾ, ನೀವೇ ಅವನ್ನ ಇಳಿಸ್ತೀರಾ, ಎಲ್ಲ ಅಲ್ಲಿದೆ. SOP ನೋಡಿ ಗೊತ್ತಾಗತ್ತೆ. ಅವಾಗ ಅದು ಪಾರ್ಟಿನ ಅಲ್ವಾ ಬರೀ ಐಡಿಯಾಲಜಿನ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಸ್, ಇದೆಲ್ಲ ಆದ್ಮೇಲೆ ನೀವ್ ಯಾರೇ ಪ್ರಶ್ನೆ ಕೇಳ್ತಿದ್ರಿ, ಎಲ್ರು ಕೂಡ ಈಗ ಪ್ರಜಾಕೀಯ ಡೌನ್ಲೋಡ್ ಮಾಡಿ ನಿಮ್ ಒಪಿನಿಯನ್ ಹೇಳ್ಬೇಕು. ಎಸ್, ನಿಮ್ ಪಾಸಿಟಿವ್ ಆರ್ ನೆಗೆಟಿವ್ ಏನಾರ ಮಾಡಿ ನೀವೆಲ್ಲ ನೋಡಿ ಹೇಳ್ಬೇಕು, 4 ಜನಕ್ಕೆ ಹೇಳ್ಬೇಕು ನೀವು. ನಾನ್ ನೋಡ್ದೆ ಓಕೆ ಇದೆಲ್ಲ ಆಗತ್ತಾ ಅನ್ಕೊಂಡ್ರೆ ಆಗಲ್ಲ. ಎಸ್, ತೇಜಸ್ವಿನಿ. ಹಾಯ್ ಸರ್, ನನ್ನ ಹೆಸರು ತೇಜಸ್ವಿನಿ ಅಂತ. ನೀವ್ ಈಗಷ್ಟೇ ಹೇಳ್ತಾ ಇದ್ರಿ, ಅಂದ್ರೆ ಒಂದು ಆಕಾಂಕ್ಷಿ ಆಗ್ಬೇಕು ಅಂತ ಹೇಳಿದ್ರೆ ಪ್ರಜಾಕೀಯ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ನಾವು ಲಾಗಿನ್ ಆಗ್ಬೇಕು, ಆಮೇಲೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಮಾತಾಡ್ತೀವಿ ಅಂತ ಹೇಳಿದ್ರಿ. ಯೋಗ್ಯರನ್ನ ಸೆಲೆಕ್ಟ್ ಮಾಡ್ತೀವಿ, ಅರ್ಹರನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಅಂದ್ರೆ ಜನನೇ ಮಾಡ್ತಾರೆ ಅಂತ ಹೇಳಿದ್ರಲ್ವಾ? ಜನ ಆಯ್ಕೆ ಮಾಡಾದ್ಮೇಲೂ ಅವ್ರೇನಾದ್ರು ಅಂದ್ರೆ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡ್ರೆ, ಅಂದ್ರೆ ಮನುಷ್ಯನ ಮನಸ್ಸು ಚಂಚಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಏನ್ ಶಿಕ್ಷೆ? ಹೌದು, ಇದಕ್ಕೆ SOP ಒಂದ್ ಮಾಡಿದೀವಿ ಅಲ್ಲಿ, ಅದನ್ನ ನೋಡಿ ಓಕೆನಾ. ಅದಾದ್ಮೇಲೆ ಅಲ್ಲಿ ಕಂಡೀಷನ್ ಹಾಕಿದೀನಿ, ನೀನ್ ಈ ತರ ಕೆಲಸ ಮಾಡಿಲ್ಲ, ನೀನ್ ಇಳಿಬೇಕು ಅಂತ. ಆದ್ರ ಮೇಲೂ ಇಳಿದೇ ಇರ್ಬೋದು ಅವನು, ಓಕೆನಾ. ಆಮೇಲೆ ಒಂದು ಹೋರಾಟ ಬೇಕು ಅಂತ ಹಾಕಿದೀವಿ ನೋಡಿ, ಅಲ್ಲೊಂದು ಹೋರಾಟ ಮಾಡ್ಬೇಕು. ಆ ಹೋರಾಟದಲ್ಲಿ ನಾನ್ ನಿಂತಿರ್ತೀನಿ ಫಸ್ಟ್ ನೀವ್ ನಿಂತಿರ್ತೀರಿ, ಈಗ ಎಲ್ಲ ನನ್ ಜೊತೆ ಬರ್ಬೇಕು. ಅವಾಗ ಈ ಕಂಡೀಷನ್ ನೀನ್ ಓಟ್ ಹಾಕಿರೋದಪ್ಪ, ನೀನ್ ಮಾಡ್ತಾ ಇಲ್ಲ, ಇವಾಗ ಡಿಸೈನ್ ಮಾಡಿ ಕೆಳಗೆ ಇಳಿಬೇಕು ಅಂತ ನೀವೆಲ್ಲ ನಿಂತ್ಕೊಬೇಕು, ನಾನು ಬಂದು ನಿಂತ್ಕೊಬೇಕು. ಈಗ ಏನ್ ಗೊತ್ತಾ ಟಾಸ್ಕ್ ನಿಂಗೆ ತೇಜಸ್ವಿನಿ, ಇದೆಲ್ಲ ಮುಗಿದ್ಮೇಲೆ ನಾಳೆಗೆ ತಗೊಳ್ಳಿ ಎಲ್ರು ಆಪ್ ನ ಡೌನ್ಲೋಡ್ ಮಾಡಿ ನೀವೇ ರಿವ್ಯೂ ಮಾಡ್ಬೇಕು. ಆಗ ಅಲ್ಲಿ ಏನಿದೆ ಏನಿಲ್ಲ ಏನು ಅಂತ ಮಾತಾಡಿದ್ರೆ ನಿಮ್ಗೆ ಗೊತ್ತಾಗತ್ತಲ್ಲಿ. ಅಲ್ಲಿ ಬರ್ದಿದೀವಿ ಡೀಟೇಲ್ ಆಗಿ ಪ್ರತಿಯೊಂದು ಓದಿ. ಒಂದ್ ಏನ್ ಅಂತ ಏನ್ 3 ಪೇಜ್ ಇದೆ ಅಷ್ಟೇ ಅಲ್ಲಿ ಓದೋದಕ್ಕೆ. ಅಲ್ಲಿ ಕೊಟ್ಟಿದೀವಿ, ನಾನ್ ಈ ತರ ಕೆಲಸ ಮಾಡದೆ ಆಗಿಲ್ಲ ಅಂದ್ರೆ ನಾನ್ ರಿಸೈನ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಕೊಟ್ಟಿದೀವಿ, ಹೋರಾಟ ಒಂದೇ ಸತಿ ನಾವು ಮಾಡೋದು. ಏನ್ ಹೇಳಿ, ರೈಟ್ ಟು ರೀಕಾಲ್ ಮಾತ್ರ ಹೋರಾಟ ಮಾಡ್ತೀವಿ. ನಾನ್ ಹೇಳ್ದಂಗ ಅವ್ನ್ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಹೋರಾಟ ಮಾಡದೆ ಬೇರೆ ದಾರಿ ಇಲ್ಲ ಅಲ್ಲಿ. ಇದು ನಮ್ಗೆ ಡೆಲ್ಲಿವರೆಗೂ ಮುಟ್ಬೇಕು, ಇದು ಎಲ್ಲಾ ಕಡೆ ಪ್ರಚಾರ ಆಗ್ಬೇಕು, ರೈಟ್ ಟು ರೀಕಾಲ್ ಬರಬೇಕು, ಏನೋ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗ್ಬೇಕು. ಅಂದ್ರೆ ಮೊದ್ಲು ಅವ್ರು ಒಪ್ಕೊಂಡೆ ಆಮೇಲೆ ನಿಂತ್ಕೋಬೇಕು ಅಂತ ಅಲ್ಲ, ಒಪ್ಕೊಂಡಿರ್ತಾರೆ, ಆಮೇಲೂ ಕೂಡ ಅಲ್ಲಿ ಲಾ ಇಲ್ಲ ಅದಕ್ಕೆ. ರೈಟ್ ಟು ರೀಕಾಲ್ ಮಾಡೋದಿಕ್ಕೆ ಲಾ ಇಲ್ಲ. ನೀವ್ ಫೈಟ್ ಮಾಡಕ್ ಆಗಲ್ಲ. ನೋಡಿ ಹಿಂಗ್ ಬರ್ದಿದ್ದ ಇವನು ಇವಾಗ ಮಾಡ್ತಿಲ್ಲ ಅಂತ ನೀವು ತೆಗ್ಸಕ್ ಆಗಲ್ಲ. ಅವಾಗ ಒಂದು ಹೋರಾಟ ಮಾಡ್ಬೇಕಾಗತ್ತೆ. ಯು ಶುಡ್ ರಿಸೈನ್. ಯಾಕಂದ್ರೆ ನಾನು ಈ ಕಂಡೀಷನ್ ಮೇಲೆ ನಿನ್ನ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಿ ಎಲೆಕ್ಟ್ ಮಾಡಿದೀವಪ್ಪ, ನೀನ್ ಕೆಲಸ ಮಾಡ್ತಿಲ್ಲ ಅಂದ್ರೆ ಯು ಶುಡ್ ಗೆಟ್ ಡೌನ್ ಅಂತ ಒಂದು ಹೋರಾಟ ಮಾಡ್ಬೇಕಾಗತ್ತೆ. ಅಟ್ಲೀಸ್ಟ್ ಅದೊಂದು ಸುದ್ದಿ ಆಗತ್ತೆ. ಜನ ವೋಟರ್ಸ್ ಎಚ್ಚರಿಕೆಯಿಂದ ಅವ್ರು ಎಲೆಕ್ಟ್ ಮಾಡಿರೋನ್ನೇ ರೈಟ್ ಟು ರೀಕಾಲ್ ವಾಪಸ್ ಇಳಿ, ರಿಸೈನ್ ಮಾಡೋ ಅಂತ ಕೇಳ್ತೀಯಾರ ಅನ್ನೋದು ದೊಡ್ಡ ವಿಷಯ ಆಗತ್ತೆ ಅವಾಗ. ಅಂದ್ರೆ ಮತ್ತೆ ಅವ್ರಿಗೆ ಅವಕಾಶ ಕೊಡಲ್ಲ.
ಅಲ್ಲ, ಒಂದ್ ಅವಕಾಶ ಇರುತ್ತೆ. ಒಂದೇ ಜೊತೆ ರೈಟ್ ಟು ರೀಕಾಲ್ ಅಲ್ಲ, ಒಂದು 6 months ಕೆಲಸ ಆದ್ರ ಮೇಲೆ ನೀವೆಲ್ಲರೂ ಅವ್ನ ಸಮಾಧಾನ ಇಲ್ಲ ಅಂದ್ರೆ ಇನ್ನೂ ಒಂದು 3 months ಟೈಮ್ ಕೊಡ್ತೀವಿ, ತಿದ್ದುಕೊಂಡು ಮತ್ತೆ ಸರಿ ಹೋಗ್ಬೋದು. ಆಮೇಲೂ ಮತ್ತೆ ಅವ್ನು ಸರಿ ಹೋಗಿಲ್ಲ ಅಂದ್ರೆ ಅವಾಗ ನೀವು ಒಂದು ಹೋರಾಟ ಮಾಡಿನೇ ಇಳಿಸ್ಬೇಕು ಅವ್ರನ್ನ, ಕ್ರಮ ಕೈಗೊಳ್ಬೇಕಾಗುತ್ತೆ. ಹೌದೌದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ. ಎಲ್ಲರಿಗೂ ಕ್ವಶನ್ ಇದೆ ಇವಾಗ. ಸರ್ ಅವ್ರದೇ ವಿಷಯ ಮಾತಾಡ್ತಿರೋದು. ಈಗ ನಮ್ಮ ಮೂಲ ಸರ್ ನಮ್ಮ ಬೆಂಗಳೂರು ಸೌತ್ ಚನ್ನಪಟ್ಟಣ. ಚನ್ನಪಟ್ಟಣ ಈತ ಮೀಡಿಯಾ ಸಿಸ್ಟಮ್ಗೆ ಹೊಸಬ. ಇಲ್ಲೇ ಬಂದು ಈ ವಿಡಿಯೋ ಎಡಿಟಿಂಗ್ ಕಲ್ತು ಕ್ಯಾಮ್ರಾ ಎಲ್ಲ ಕಲ್ತು ನಮ್ಮ ಪ್ರೊಡಕ್ಷನ್ ಹೆಡ್ ಈಗ ಒಳ್ಳೆ ಜವಾಬ್ದಾರಿ ತಗೊಂಡು ಈಗ ರಾಜಕೀಯ ನಾವು ಮಾತಾಡೋ ನೋಡಿ 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 ನಮ್ಮನ್ನ ಮೀರಿಸಿ ಪೊಲಿಟಿಕಲ್ ನ್ಯೂಸ್, ನಾನು ರಾಜಕಾರಣ ಅಂತ ಬಳಸಲ್ಲ, ಪೊಲಿಟಿಕಲ್ ನ್ಯೂಸ್ ಅಲ್ಲಿ ಇಲ್ಲ ಸರ್. ನಮಸ್ತೆ ಸರ್. ಏನಿಲ್ಲ, ನೀವು ಕನಕೋತ್ಸವದಲ್ಲಿ ಒಂದು ಮಾತಾಡ್ತೀರಾ. ಡಿ ಕೆ ಶಿವಕುಮಾರ್ ಪೊಲಿಟಿಷಿಯನ್ ಪಾಯಿಂಟ್ ಇಟ್ಕೊಂಡಿದ್ದಾರೆ ಸರ್. ಅಲ್ಲಿಂಗ್ ಸರ್ ಹೊಗಳಿದ್ರಿ ನೀವು. ಡಿ ಕೆ ಶಿವಕುಮಾರ್ನ ಕನಕ್ಪುರನ ಸಿಂಗಾಪುರ್ ಮಾಡಿದ್ದಾರೆ, ಅಂದ್ರೆ ಚೆನ್ನಾಗಿ ಉದ್ಧಾರ ಮಾಡಿದ್ದಾರೆ, ಚೆನ್ನಾಗಿ ಇತ್ತು, ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದೇ ನೀವು ಡಿ ಕೆ ಶಿವಕುಮಾರ್ ಒಪ್ಕೊಂಡ್ರ ಇಲ್ಲ ಕಾಂಗ್ರೆಸ್ನ ಒಪ್ಕೊಂಡ್ರ? ಅಲ್ಲ, ನಾನ್ ಚೆನ್ನಾಗಿ ಹೋದೆ. ನಾನು ಯಾಕಂದ್ರೆ ಕನಕ್ಪುರ ಕಡೆ ಹೋಗಿ ಎಷ್ಟೋ ಹೇಳ್ತೀನಿ ಕೇಳಿ. ಕನಕ್ಪುರ ಕಡೆ ಹೋಗಿದ್ ನನಗೆ ನನ್ನ ನೆನಪುಗಳು ಬಂತು. ನಾನು ಹೋಗಿ ಶೂಟಿಂಗ್ ಮಾಡಿದ್ದು ಅವಾಗ ಫುಲ್ ಎಲ್ಲ, ಯಾವಾಗೆಲ್ಲ ರೋಡ್ ಎಲ್ಲ ಒಂದ್ ಸಿಂಗಲ್ ರೋಡ್ ಇತ್ತು, ಅದ್ ಬೇರೆ ತರ ಚೆನ್ನಾಗಿತ್ತು ರೋಡ್ ಇತ್ತು. ಅಲ್ಲೆಲ್ಲ ಸುತ್ತಮುತ್ತ ಅಲ್ಲೇ ಶೂಟಿಂಗ್ ಮಾಡಿದ್ವಿ ನಾವು. ನಾನು ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ನೋಡಿದೆ ಆ ಕಡೆ ಈ ಕಡೆ ಎಲ್ಲ ಬಿಲ್ಡಿಂಗ್ಗಳು, ಕಾಲೇಜ್ಗಳು ದೊಡ್ಡದು ಡೆವಲಪ್ ಆಗಿದೆ. ಅದನ್ನ ನಾನು ಹೇಳಿದೆ ಅಷ್ಟೇ. ಅವಾಗ ಹೇಳಿದ್ರು, ಎಲ್ಲರೂ ಮಾತಾಡಿದ್ರು, ಹಿಂಗೆ ಉಪೇಂದ್ರ ಅವರು ಕಾಂಗ್ರೆಸ್ ಹೋಗ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಹೋಗ್ತಿದ್ದಾರೆ, ನೆಕ್ಸ್ಟ್ ಕಾಂಗ್ರೆಸ್ ಜೊತೆ ಹೋಗ್ತಾರೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಯ್ತು ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೀವು ರಾಜಕೀಯಕ್ಕೆ ಸೂಕ್ತವಾದ ವ್ಯಕ್ತಿ. ಥ್ಯಾಂಕ್ ಯು ಸರ್. ಆಮೇಲೆ ಇವಾಗ ಒಂದ್ ಸ್ವಲ್ಪ ದಿನ ಹಿಂದೆ ಒಂದ್ ನೋಡ್ದೆ, KRS ಪಾರ್ಟಿ ರವಿಕೃಷ್ಣ ರೆಡ್ಡಿ ಅವ್ರು ನಿಮ್ಮ ಮೀಟ್ ಮಾಡಿದ್ರು. KRS ಪಾರ್ಟಿ ಮತ್ತೆ ನೀವು ಏನಾದ್ರು ಅಲೈನ್ಸ್ ಆಗಿ ಎಲೆಕ್ಷನ್ ಹೋಗ್ಬೋದಾ? ಎಲ್ಲ ಗೊತ್ತಿಲ್ಲಪ್ಪ, ಎಲ್ಲ ಅವ್ರು ಹೇಳ್ಬೇಕಷ್ಟೇ. ನಂದು ಪಕ್ಷ ಅಲ್ಲ ಇದು, ನಾನು ಹೇಳದ್ನಲ್ಲ ನಿಮ್ಗಳ ಪಕ್ಷ. ಸೊ ಯು ಶುಡ್ ಟೆಲ್ ಮಿ. ಜನಗಳು ಒಪ್ಕೊಂಡು ಹೋದ್ರೆ ನೀವು ಅವ್ರ ಜೊತೆ ಜಾಯಿನ್ ಆಗ್ತೀರಾ ಅಂತ ನೋಡೋಣ. ಒಪ್ಕೊಳ್ತಾರ ಏನಾಗ್ತಾರೆ ಗೊತ್ತಾಗತ್ತಲ್ವಾ, ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ನೋಡೋಣ. ಸರಿ ಸರ್. ಓಕೆ. ಎಸ್ ಸರ್. ಈ ಕಾಫಿ ಟೀ ನ ತಗೋದಿರ ಸರ್? ಇರ್ಲಿ, ಪರವಾಗಿಲ್ಲ, ಕೇಳ್ಬಿಡಿ. ಅಲ್ಲ ಇನ್ನಿದೆಯಾ? ಅವ್ರೊಂದು ಹೇಳ್ತಾ ಇದ್ರು ನನಗೆ, ಐ ಆಮ್ ಹ್ಯಾಪಿ ಟು ಲಿಸನ್ ಫ್ರಮ್ ದೇರ್. ಇದು ನಮಸ್ತೆ ಸರ್. ನಮಸ್ಕಾರ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಸರ್ ನಿಮ್ಗೆ ಬಿಟ್ಟು ಬೇರೆ ಯಾರು ಪಾರ್ಟಿ ಕಟ್ಟಿ ಸರ್ ವಿಜಯ್ ತರ ಬರ್ಬೇಕು ನಿಮ್ಗೆ. ಸರ್ ವಿಜಯ್ ತರ ಬರ್ತಾರೆ, ಯಾರು ಬರ್ಬೋದು ಅಷ್ಟೇ ಸರ್. ನೀವು ಅಲ್ಲ, ನೀವ್ ಹೇಳಿ ಅದನ್ನ. ನಾನ್ ಬಂದಾಗಿದೆ, ನನಗೆ ಇನ್ನೂ ಇಂಡಸ್ಟ್ರಿಯಲ್ಲಿ ಹತ್ರದಿಂದ ನೋಡಿರ್ತೀರಿ. ಹಾಗೆ ಈ ಮನುಷ್ಯ ಬಂದ್ರೆ ಸ್ವಲ್ಪ ನಿಮ್ ಅನ್ಸಿಕೆ. ವಿಜಯ್ ತರ ಒಬ್ರು ಬೇಕಿಲ್ಲ ನಿಮ್ಗೆ ಸರ್. ಅದಲ್ಲ ಸರ್, ವಿಜಯ್ ತರ ಯಾರಾಗ್ಬೇಕು ಕರ್ನಾಟಕದಲ್ಲಿ? ಅಲ್ಲ, ಯಾರು ಆಗ್ಬೇಕು ಹೇಳಿ, ನಿಮ್ಗೆ ಅದಾರ ಹೇಳಿ. ಒಬ್ರು ಬೇಕಲ್ಲೇನ್ರಿ ನಿಮ್ಗೆ? ವೇಟ್ ಮಾಡಿ, ಯಾರೋ ಬರ್ಬೋದು. ನಿಮ್ ಪ್ರಕಾರ ಕೇಳ್ಬೇಕು. ನನ್ ಪ್ರಕಾರ ನಾನ್ ಬಂದಿ, ನಾನ್ ಯಾಕೆ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡ್ಲಿ ಸರ್? ಇವಾಗ ನೀವ್ ಹೇಳಿದ್ರಿ, ಇವಾಗ ಪಕ್ಷ ಒಂದ್ ಕೆಲಸ ಕೊಟ್ರೆ, ನೀವು ಒಂದ್ ಕ್ಷೇತ್ರದಲ್ಲಿ ನಿಂತಿ ಗೆದ್ರೆ, ಇವಾಗ ಜನಗಳು ಕೆಲಸ ಕೊಟ್ರೆ ಇವಾಗ ಇಂಡಸ್ಟ್ರಿ ಬಿಡ್ತೀರಾ ಸರ್? ಕೆಲಸ ಕೊಟ್ರ ಮೇಲೆ ಬಿಡ್ಬೇಕಾ, ಕೆಲಸ ಕೊಡಕ್ ಮುಂಚೆ ಬಿಡ್ಬೇಕಾ? ಕೊಟ್ಟರೆ ಅನ್ಕೊಳ್ಳಿ ಸರ್. ಒಂದ್ ನಿಮಿಷ, ಅದನ್ನು ಕೇಳ್ಬಿಡ್ತೀನಿ. ಈಗ್ಲೇ ಕೆಲಸ ಬಿಡ್ಬೇಕಾ ನಾನು? ನೀವ್ ಕೆಲಸ ಕೊಟ್ರ ಮೇಲೆ ಕೆಲಸ ಬಿಡ್ಬೇಕಾ? ಕೊಟ್ಟಾದ್ಮೇಲೆ ಬಿಡ್ತೀರಾ ಇಲ್ವಾ? ಕೆಲಸ ಕೊಟ್ರ ಮೇಲೆ ಬಿಡ್ಲೇಬೇಕು. ಅದನ್ನ ನೀವ್ ಹೇಳ್ಬೇಕು. ಅವಾಗ ಹೆಂಗ ನೀನ್ ಅಲ್ಲೋ ಕೆಲಸ ಮಾಡ್ತೀಯ, ನಾನ್ ನೀನ್ ಕೆಲಸ ಕೊಡ್ತೀನಿ, ಸಂಬಳ ಕೊಡ್ತೀನಿ ಅಂತ. ಸರ್ ಆಮೇಲೆ ಇದು ಹಂಗಲ್ಲ, ಇವಾಗ್ಲೇ ಬಿಟ್ಬಿಡಿ ಅಂತಾರೆ. ಎಸ್. ಕ್ಷೇತ್ರದಲ್ಲಿ ನಿಂತು ಗೆದ್ದಿರ್ತೀರಿ ಸರ್. ಅವಾಗ ನೆಕ್ಸ್ಟ್ ಅಲಯನ್ಸ್ಗೆ ಯಾವ್ದಾದ್ರು ಪಾರ್ಟಿ ಕರೆದ್ರೆ ಹೋಗ್ತೀರಾ ಸರ್? ಅದು ನಿಮ್ಮನ್ ಕೇಳ್ತೀನಿ, ಕೇಳಿ ಒಂದ್ ನಿಮಿಷ. ಅದು ಒಳ್ಳೆ ಕ್ವಶನ್, ಕೇಳಿ ಒಂದ್ ನಿಮಿಷ. ಮಾತಾಡಕ್ ಬಿಡ. ಅಲ್ಲಲ್ಲ, ನೀವ್ ಕೇಳಿರ ಕ್ವಶನ್ ಕೇಳಿ. ಸರಿ, ಕೇಳ್ತೀನಿ ಕೇಳಿ. ಇವಾಗ ನಮ್ಗೆ ಒಂದ್ ಸುಮ್ನೆ ಸಿಂಪಲ್ ಆಗಿ ಹೇಳ್ತೀನಿ. ಒಂದ್ 10 ನಾವು ಪ್ರಜಾಕೀಯ ಗೆಲ್ಸ್ಬಿಟ್ರಿ ಅನ್ಕೊಳ್ಳಿ, ಗೆಲ್ಲಿಸ್ಬಿಟ್ರಿ. ಕೆಲಸ ಕೊಟ್ರಿ ಅಂದ್ರೆ ನಿಮ್ಗೆ ಅರ್ಥನೇ ಆಗಲ್ಲ ಬಿಡಿ. ಅದು ನಿಮ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ, ಗೆಲ್ಲಿಸ್ಬಿಟ್ಟಿದೀರ 10 ಜನನ್ನ. ಓಕೆನಾ? ಈಗ 10 ಜನ ಯಾರೋ ಕರೀತಾರೆ, ನೋಡಪ್ಪ ನೀವು ಸಪೋರ್ಟ್ ಕೊಡಿ, ನಾವು ಪಾರ್ಟಿ ಮಾಡ್ತೀವಿ ಅಂತ. ಈಗ 10 ಜನ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಕೇಳಿ. ಪ್ರಜಾಕೀಯದಲ್ಲಿ ಏನ್ ಮಾಡ್ಬೇಕು? ಫಸ್ಟ್ 10 ಜನ ಕ್ಷೇತ್ರ ಜನಗಳ ಹತ್ರ ಕೇಳ್ಬೇಕು. ಏನ್ ಕಂಡೀಷನ್ ಬೇಕು ಹೇಳಿ. ನಾವು ಅವ್ರು ಕೇಳ್ತಾ ಇದಾರೆ ಸಪೋರ್ಟ್, ನಿಮ್ಗೆ ಏನ್ ಬೇಕು ಹೇಳಿ, ಅದನ್ನ ನಾನು ಅಲ್ಲೋಗಿ ಹೇಳ್ತೀನಿ. ಅರ್ಥ ಆಯ್ತಾ? ನಿಮ್ಗೇನ್ ಬೇಕು ಅದನ್ನ ಕಂಡೀಷನ್ ಆಗಿಟ್ಟು ಅವ್ನ್ ಸಪೋರ್ಟ್ ಮಾಡ್ಬೇಕು. ನಾನ್ ಗೆದ್ದಿದ್ದೀನಿ, ನನ್ಗೇನ್ ಬೇಕು ಅದು ಕೇಳೋದಲ್ಲ. ನನ್ಗೆ ಈ ಪೋಸ್ಟ್ ಕೊಡಿ, ಆ ಪೋಸ್ಟ್ ಕೊಡಿ. ಕರೆಕ್ಟಾ? ಅಟ್ಲೀಸ್ಟ್ ಆಧಾರ ಕರೆಕ್ಟಾ ಕೇಳ್ಬೇಕಲ್ಲೇನ್ರಿ? ಬಟ್ ಈಗ ಏನಾಗ್ತಿದೆ, ಒಂದ್ಸತಿ ಎಲೆಕ್ಷನ್ ವೋಟ್ ಆಗಿ ನೀವು ಗೆಲ್ಸಿದ್ರ ಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಮುದ್ದಾಡಿದವರೇ ಮುದ್ದಾಡ್ತಾರೆ ರಾಜಕಾರಣದಲ್ಲಿ. ನೆಕ್ಸ್ಟ್ ಸರ್, ನೀವು ಯುವಕರು ಮುಂದೆ ಬರ್ಬೇಕು, ಕೆಲಸಗಾರನ ಆಯ್ಕೆ ಮಾಡ್ಬೇಕಂತಂದ್ರಲ್ಲ, ನೀವು ಯುವಕರಾಗಿದ್ದಾಗ ಮುಂದೆ ಹೋದ್ರ ಅಥವಾ ಅವತ್ ವ್ಯವಸ್ಥೆ ಸರಿ ಅನ್ಸ್ತಾ ನಿಮ್ಗೆ ಅನ್ಸಿತ್ತಾ?
ಅಥವಾ ವ್ಯವಸ್ಥೆ ಸರಿ ಇರ್ಲಿಲ್ಲ ಅಂತ ಇವಾಗ ಅನ್ಸಿ ಮತ್ತೆ ಬಂದ್ರ ನೀವು? ಇಲ್ಲ, ನಾನು ಹೇಳದ್ನಲ್ಲ, ಪ್ರತಿಯೊಂದು ನನ್ಗೆ ಅನುಭವ ಆಗಿದೆ. ಏನ್ ಹೇಳಿ, ನಾನು ಓಟ್ ಹಾಕಕ್ ಸ್ಟಾರ್ಟ್ ಆದಾಗಿಂದ ಓಕೆ ಇಲ್ಲೇನೋ ಬದಲಾವಣೆ ಬೇಕು ನಮ್ಗೆ, ಮಾಡೋಣ ಅಂತ ಕೆಲವು ಚೆನ್ನಾಗಿರೋದ್ ಕಡೆ ಸಪೋರ್ಟು ಮಾಡಿದೀವಿ ನಾವು, ಓಕೆನಾ. ಆಮೇಲೆ ಯಾರೋ ಹೋರಾಟ ಮಾಡಿದಾಗ ಬೈದವನು ಬೇಗ ಕಿವಿಗೆ ಬೀಳ್ತಾನೆ, ಸಖತ್ತಾಗಿ ಬೈತಾವ್ ಇವನು ಅಂತ. ಅರ್ಥ ಆಯ್ತಾ? ಅವ್ನು ಸರಿ ಇಲ್ಲ ಅಂತ ಇವ್ನು ಬೈತಾವ್, ನನಗ್ ಬೈಯಕ್ ಆಗ್ತಿಲ್ಲ, ಅವ್ನು ಬೈತಾ ಇದ್ದಾನೆ ಅನ್ಕೊಳ್ಳೆ ಖುಷಿ ಆಗತ್ತೆ. ಆಮೇಲೆ ನೋಡಿದ್ರೆ ಇವನಾದ್ಮೇಲೆ ಅವ್ನು ಮತ್ತೆ ಬೈತಾ ಇರ್ತಾನೆ ಅದೇ ವಿಷಯನ, ನೆಕ್ಸ್ಟ್ ಇನ್ನೊಂದು ಪಾರ್ಟಿ. ಅವಾಗ ನನಗೇನಪ್ಪ ಇದು, ಇವನು ಹೋರಾಟ ಮಾಡ್ತಿದ್ದ ಅದೇ ಸಿಲಿಂಡರ್ ಇಟ್ಕೊಂಡು, ಈಗ ಮತ್ತೆ ಅವ್ನು ಸಿಲಿಂಡರ್ ಇಟ್ಕೊಂಡು ಹೋರಾಟ ಮಾಡ್ತಾನೆ, ಯಾರು ನಂಬೋದು ಕನ್ಫ್ಯೂಸ್ ಆಯ್ತು. ಇದೆಲ್ಲ ಆದ್ರ ಮೇಲೆ ಕೆಲವರು ಭಾಷಣ ಕೇಳಿದಾಗ ರೋಮಾಂಚನ ಆಗಿದ್ದೀನಿ ನನಗೆ, ಈ ತರ ಆದ್ರೆ ಹೆಂಗಿರುತ್ತೆ. ಕೊನೆಗೆ ಮತ್ತೆ ಬ್ರಹ್ಮನಿರಸನ ಆಯ್ತು. ನಾವೆಲ್ಲ ಏನೇನೋ ಅನ್ಕೊಂಡ್ವಲ್ಲ, ಏನಕ್ಕೆ ಆಗ್ತಿಲ್ಲ ಅಂದಾಗ ಕೊನೆಗೆ ಹುಡುಕಿ ಹೋದಾಗ ನನಗೆ ಯಾರು ತಪ್ಪು ಅನ್ಸಿಲ್ಲ, ನಾವು ಮಾಡಿರೋ ಸಿಸ್ಟಮೇ ತಪ್ಪು ಅನ್ನಿಸ್ತು. ಯಾಕಂದ್ರೆ ಆತರ ಮಾತಾಡ್ರೇನೆ ಓಟ್ ಕೊಡೋ ತರ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದೀವಿ, ಹೋರಾಟ ಮಾಡ್ರೇನೆ ಓಟ್ ಕೊಡೋ ತರ. ಅದು ಹೋರಾಟ ಮಾಡೋ ತಪ್ಪು ಅಂತ ನಾನು ಹೇಳ್ತಿಲ್ಲ, ಹೋರಾಟನ ಎಲೆಕ್ಷನ್ಗೋಸ್ಕರ ಮಾಡಬಾರ್ದು. ಏನ್ ಹೇಳಿ, ಹೋರಾಟ ನೀವು ವೈಯಕ್ತಿಕ ಮಾಡ್ಕೊಳ್ಳಿ, ತಪ್ಪಿದ್ರೆ ಹೋರಾಟ ಮಾಡಿ. ನಾನು ಎಲೆಕ್ಷನ್ ಪರ್ಪಸ್ಗೆ ಹೋರಾಟ ಮಾಡಬಾರ್ದು, ಎಲೆಕ್ಷನ್ ಪರ್ಪಸ್ಗೆ ಸೋಷಿಯಲ್ ಸರ್ವಿಸ್ ಮಾಡಬಾರ್ದು ನಾನು, ಕರೆಕ್ಟ್ ಅಲ್ವಾ? ನನಗೇನೋ ಸರ್ವಿಸ್ ಮಾಡ್ಬೇಕು, ನಾನು ಮಾಡ್ಕೊಂತೀನಿ. ನಾನು ಅದನ್ನ ಇಟ್ಕೊಂಡು ನೋಡಿ ಇಷ್ಟೆಲ್ಲ ಮಾಡಿದೀನಿ, ನೆಕ್ಸ್ಟ್ ನಿಮ್ಗೆ ಇನ್ನೂ ನಾನು ನಿಮ್ಗೆ ಗೆಲ್ಲಿಸ್ಬಿಟ್ರೆ ಇನ್ನೂ ಜಾಸ್ತಿ ಮಾಡ್ತೀನಿ ಅನ್ನೋದಿದೆಯಲ್ಲ, ಅದು ಬಿಸ್ನೆಸ್ ಆದಂಗೆ ಆಗತ್ತೆ ಅಂತ. ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಟು ಪ್ಯೂರೆಸ್ಟ್ ಫಾರಮ್ ಅಂದ್ರೆ ಆ ಜನಗಳೆಲ್ಲ ಬದಲಾವಣೆ ಬರಬೇಕು. ಅಂದ್ರೆ ಸರ್, ಇದು ರಿಯಲೈಸ್ ಆಗಕ್ಕೆ ನಿಮ್ಗೆ ಇಷ್ಟು ವರ್ಷ ಬೇಕಾಯ್ತಲ್ಲ, ಹೆಂಗ್ ಇವತ್ ಜನ ನಿಮಗೂ ಅಷ್ಟು ವರ್ಷ ಅಲ್ಲ ಸರ್, ಅಲ್ಲ ಹಂಗಲ್ಲ, ಬೇಗ ತಗೋಬೇಕು ಅಂತ ನೀವ್ ಹೆಂಗ್ ಬಯಸ್ತಾ ಇದ್ರ? ಇಲ್ಲಪ್ಪ, ನಾನು ಹೇಳ್ತಾ ಇದ್ದೀನಿ ಅದೇ ಸರ್, ನಿಮ್ಗೆ ಅನುಭವ ಆದ್ಮೇಲೆ ಬಂದೆ ಅಂತ. ಬೇಗ ತಗೊಳ್ಳಿ ಅಂತ ಯಾರು ಹೇಳದ್ನ ನಾನು? ನೀವು 60 ವರ್ಷ ಆದ್ಮೇಲೆ ತಗೊಳ್ಳಿ. ಗೊತ್ತಾಯ್ತು ನೋಡಿ, ಇವಾಗ ಅಲ್ಲೂ ಫಾಲೋ ಮಾಡ್ತಾರ ಅವರು. ಸರ್, ನಿಮ್ ಮುಂದೆ ಇವಾಗ 2 ಆಪ್ಷನ್ ಬರುತ್ತೆ, ಇವಾಗ ರಾಜಕೀಯ ಅಥವಾ ಸಿನಿಮಾ. ಆತರ ಆಪ್ಷನ್ ಬಂದ್ರೆ ನೀವು ಯಾವ್ದನ್ನ ಚೂಸ್ ಮಾಡ್ತೀರಾ? ಯಾಕೆ ಚೂಸ್ ಮಾಡ್ತೀರಾ? ಇಲ್ಲಮ್ಮ, ರಾಜಕೀಯ ಬಿಟ್ಬಿಡಿ, ಅದೇ ರಾಜಕೀಯ ಪ್ರಜಾಕೀಯ. ಹೊರಡನ್ನು ಪ್ರಜಾಕೀಯ. ಅಷ್ಟು ನಿಮ್ ಒಳಗ್ ಸೇರ್ಕೊಂಡ್ಬಿಟ್ಟಿದೆ. ಅದಷ್ಟು ಈಸಿನಾ? Okay, ತೊಳೆಯೋದಷ್ಟು ಈಸಿನಾ? ಅದನ್ನ ಬೇಗ ಆಗ್ಬೇಕು ಅಂದ್ರೆ ಅದಾಗಲ್ಲ ಅಂತ ನನಗೆ ಗೊತ್ತು. ಟೈಮ್ ತಗೊಳ್ಳಿ, ಪರವಾಗಿಲ್ಲ, ಯಾಕಂದ್ರೆ ಅದು ನಿಮ್ಗೆ ಬೇಕು ಅನ್ಸ್ದಾಗ ಆಗತ್ತೆ. ಎರಡನೇದು ಆತರ ಅಲ್ಲ. ಇವಾಗ ನೋಡಿ, ನಾನು ಸಿನಿಮಾ ಮಾಡ್ತಿದ್ದೆ, ಸಿನಿಮಾಲಿ ಎಷ್ಟು ಸಾಧ್ಯವೋ ಅಷ್ಟು ಹೇಳಿದೀನಿ. ನಾನು ಪಿಕ್ಚರ್ಗಳೆಲ್ಲ ನೋಡಿದ್ರೆ ನೀವು, ನಾನು ಸಿನಿಮಾದಲ್ಲಿ ಆಪರೇಷನ್ ಅಂತ ಇಂದ ನಾನು ಕೆಲವು ವಿಷಯಗಳು ಹೇಳ್ತಾ ಬರ್ತೀನಿ. ಸರ್ ಅವಾಗ ಯಾಕೆ ಸರ್ ನಿಮ್ಗೆ ಹಂಗನ್ನಿಸ್ತು ಅಂದ್ರೆ, ಆ ಟೈಮು ನನ್ಗೆ ಹಂಗ ಅನ್ಸಿತ್ತು, ಒಂದು ಭಯ ಅನ್ನೋ ವಾತಾವರಣ ಇರಬೇಕು. ಆಪರೇಷನ್ ಅಂತ ಅದೇ ಸಬ್ಜೆಕ್ಟ್, ಇಡೀ ಇದನ್ನ ಕಂಟ್ರೋಲ್ ಅಂತಾನೆ. ಒಂದು ಮಹಿಳೆ 12 ಗಂಟೆ ರಾತ್ರಿ ಓಡಾಡೋ ಅಂತ ಒಂದು ಇದು ಬರುತ್ತೆ ಅಂತ ಒಂದೇನೋ, ಅದು ಆ ಟೈಮಲ್ಲಿ ನನಗೆ ಅನ್ಸಿದ್ದು ಅದು ಮಾಡಿದೆ. ಅದಾದ್ಮೇಲೆ ತುಂಬಾ ಇದಾದ್ಮೇಲೆ ಸೂಪರ್ ಅಂತ ಮಾಡಿದಾಗ ಹಿಂಗಿರ್ಬೇಕು ನನ್ನ ದೇಶ ಅನ್ನಿಸ್ತು. ಬಟ್ ಅದು ಕೊನೆಯಲ್ಲಿ ಹೇಳಿದೀನಿ ಕೇಳಿ, ಹಿಂಗ್ ಅನ್ಬಿಟ್ಟು ಹಿಂಗ್ ತೋರಿಸ್ತೀನಿ ಗೊತ್ತಾ, 0 ಮಾಡೋದು ನೀವೇ, ಸೂಪರ್ ಮಾಡೋದು ನೀವೇ, ಅದೆರಡು ನಮ್ಗಳ ಕೈಲಿದೆ ಅಂತ. ನನ್ನ ಕೈಲೂ ಇದೆ, ನಮ್ಮೆಲ್ಲರ ಕೈಲೂ ಇದೆ ಅಂತ ಅದನ್ನೇ ಎಂಡ್ ಮಾಡಿದ್ದ ಆ ಪಿಕ್ಚರ್ನ. ಸೊ ಆಮೇಲೆ ಅನ್ಸಿದ್, ನಾನು ಪಿಕ್ಚರ್ ಅಲ್ಲಿ ಮಾಡಿದೀನಿ, ರಿಯಲ್ ಲೈಫ್ ಅಲ್ಲಿ ಯಾಕೆ ಮಾಡಕ್ ಟ್ರೈ ಮಾಡಬಾರ್ದು ನಾನು? ತುಂಬಾ ಜನ ಹೇಳಿದ್ರು, ಆಯ್ತು ಸಿನಿಮಾಲಿ ಹೇಳಿದಿರಲ್ಲ ಏನೋ ಟ್ರೈ ಮಾಡಿ ಅಂದ್ರು. ಅವಾಗ ರಿಯಲ್ ಲೈಫ್ ಅಲ್ಲಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡಿ ನನಗೆ ಇದಕ್ಕೆ ಬಂತು ಕೊನೆಗೆ. ಏನಂದ್ರೆ ಇದು ಹೆಂಗಂದ್ರೆ, ಅದೇನೋ ಹೇಳ್ತಾರಲ್ಲ, ಹುಚ್ಚ ಬಿಡದೆ ಮದುವೆ ಆಗಲ್ಲ, ಮದುವೆ ಆಗಿದೆ ಹುಚ್ಚ ಬಿಡಲ್ಲ ಅನ್ನೋ ತರ. ಇಲ್ಲಿ ಹಣ ಖರ್ಚು ಮಾಡಿದ್ರೆ ನೀವು ಗೆಲ್ಲಕ್ಕಾಗಲ್ಲ. ಓಕೆ, ಹಣ ಖರ್ಚು ಮಾಡ್ರ ಮೇಲೆ ನಾನ್ ಗೆಲ್ಲೋದ್ ನೋಡ್ತೀನಿ, ನಿಮ್ಮನ್ನ ಗೆಲ್ಸಕ್ಕಾಗಲ್ಲ, ಆ ತರ ಅದು. ಸೊ ಇದಕ್ಕೆ ಏನ್ ಮಾಡೋದು ಅಂದಾಗ ಒಂದು ಧೈರ್ಯವಾಗಿ ಇದು ಹಿಂಗೆ ಹೋಗ್ಬೇಕು, ಅದು ಕಷ್ಟನೋ ಸುಖನೋ ಹೋಗ್ಲಿ, ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಈ ವಿಚಾರ ಮುಟ್ಲಿ ಅನ್ನೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ. ಓಕೆ, ಪ್ರಜಾಕೀಯ ಪಾರ್ಟಿನ ಬಿಟ್ಟು ನೀವು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ ನಿಮ್ ನೆಕ್ಸ್ಟ್ ಮೂವಿ ಯಾವ್ದು ಸರ್? ನೆಕ್ಸ್ಟ್ ಪ್ಲಾನ್, ನೆಕ್ಸ್ಟ್ ಮೂವಿ ಯಾವ್ದು ಸರ್? ಪ್ರಜಾಕೀಯ ಅಂದಾಗ ಇಷ್ಟು ಖುಷಿ ಬಂದಾಗ ಸೂಪರ್ ಪ್ರಜಾಕೀಯ. ಓಕೆ, ನೆಕ್ಸ್ಟ್ ಫಿಲ್ಮ್ ಒಂದು 2-3 ಸದ್ಯಲ್ಲೇ ಅನೌನ್ಸ್ ಮಾಡ್ತೀನಿ. ಒಂದು ನೆಕ್ಸ್ಟ್ ಲೆವೆಲ್ ಅಂತ ಒಂದು ಫೈನಲೈಸ್ ಆಗಿದೆ ಸ್ಟೋರಿ. ಡೈರೆಕ್ಷನ್ ನಿಮ್ದೇನಾ ಸರ್, ಆರ್ ಆಕ್ಟಿಂಗ್ ಮಾತ್ರ ಅಂತ? ಇಲ್ಲ, ಸ್ಕ್ರಿಪ್ಟ್ ಎಲ್ಲ ಮಾಡಿದೀವಿ, ನೋಡೋಣ. ಡೈರೆಕ್ಷನ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ ಮಾಡ್ತೀನಿ, ನೋಡೋಣ. ಥ್ಯಾಂಕ್ ಯು ಸರ್. ಎಸ್ ಅಭಿ. ಸರ್ ನಮಸ್ತೆ, ನನ್ನ ಹೆಸರು ಅಭಿಲಾಷ್ ಅಂತ. ನನ್ಗೆ ಇದು ಪ್ರಶ್ನೆ ಅಂತ ಅಲ್ಲ, ಡೌಟ್. ನನಗೊಂದು ಡೌಟ್. ಈಗ ಪ್ರಜಾಕೀಯ ಆಪ್ ಅಲ್ಲಿ ಈಗ ನಮ್ ಸರ್ ಆಲ್ರೆಡಿ ಮೆನ್ಷನ್ ಮಾಡಿದ ಇದ್ರಲ್ಲಿ ಒಂದು ಲೋಗೋ ಅಥವಾ ಒಂದು ಐಡೆಂಟಿಟಿ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ. ಯಾಕೆಂದ್ರೆ ಈಗ ನಾವು ಯಾರೊಬ್ಬ ವೋಟ್ ಮಾಡಕ್ಕೆ ನಾವು ಲಾಗಿನ್ ಆಗ್ತೀವಿ ಆ ಪ್ರಜಾಕೀಯ ಆಪ್ ಒಳಗಡೆ. ಆ ಆಪ್ ಅಲ್ಲಿ ಎಷ್ಟೋ ಜನ ಲೀಡರ್ಸ್ ಇರ್ತಾರೆ. ಸೊ ಫೈನಲಿ ಅಷ್ಟು ಜನ ಲೀಡರ್ಸ್ಗೂ ನಾವು ಯಾರು ಯೋಗ್ಯರು ಅಂತ ಆಯ್ಕೆ ಮಾಡೋದು ಇಷ್ಟು ಕಷ್ಟ ಆಗುತ್ತೆ. ಸೊ ಫೈನಲಿ ನೀವು ಅಷ್ಟು ಜನದಲ್ಲಿ ಪರ್ಟಿಕ್ಯುಲರ್ ಆಗಿ 2 ಅಥವಾ 3 ಜನ ಸೆಲೆಕ್ಟ್ ನಾನೇ ಆಯ್ಕೆ ಮಾಡ್ಬಿಡ್ಬೇಕು. ಅಲ್ಲ ಸರ್, ನಿಮ್ಮ ಐಡೆಂಟಿಟಿ ಕರೆಕ್ಟ್ ಇದೆ, ಲೈಕ್ ನಿಮ್ಮ ಥಾಟ್ಸ್.
ಅದ್ರಲ್ಲಿ ತುಂಬಾ ಜನ ಇರ್ತಾರೆ ಸರ್. ಈಗ ನಾವು ವೋಟರ್ಸ್ ಬಂದಾಗ ಸುಮಾರು ಒಂದು ಕಡಿಮೆ 10-15 ಜನ ಲೀಡರ್ಸ್ ಲೀಡರ್ಸ್ ಅಲ್ಲ, ಆಸ್ಪಿರೆಂಟ್ಸ್. ಅವರೇ ನಾಮಿನೇಟ್ ಮಾಡ್ಕೊಂಡಿರ್ತಾರೆ. ನಿಮ್ಮಂತ ಯುವಕರು ಯಾವತ್ತ ಲೀಡರ್ಸ್ ಅನ್ನೋದು ಬಿಡ್ತಿರೋ? ಅವ್ರನ್ನ ಐಡೆಂಟಿಫೈ ಮಾಡೋದು ಮಾಡ್ಬಿಟ್ರಿ ನೀವು. ಈಗ ಏನಾಗ್ಬೇಕು ಅಂತ ಅದು? ಅದೇ ಸರ್, ಅದೇ ನೀವು ಹೇಳ್ದಾಗೆ ಐಡೆಂಟಿಟಿ ಹೇಗ್ ತಗೊಳಕ್ ಆಗುತ್ತೆ, ನೀವು ಮಿನಿಮೈಸ್ ಮಾಡಿಕೊಟ್ರೆ ನಮ್ಗೆ ಆಪ್ಷನ್ ಬೆಟರ್ ಆಗುತ್ತೆ. ಇಲ್ಲ ನಿಮ್ಗೆ ಆಯ್ಕೆ ಕೊಟ್ಟಿರ್ತಾರೆ, ನೀವ್ ಯಾರನ್ನ ಇದ್ ಮಾಡ್ಬೇಕಲ್ಲ, ಹೆಂಗ್ ಫಿಲ್ಟರ್ ಮಾಡಕ್ಕಾಗುತ್ತೆ? ನೀವ್ ಅಲ್ಲೇ ಆಕಾಂಕ್ಷಿಗಳು ಸಾವಿರ ಬರ್ಬೋದು. ನಿಮ್ಗೆ 6 ಜನ ಇದಾರಲ್ಲ, 6 ಜನರ ಬಯೋಡೇಟಾ ನೋಡಿದ್ರೇನೆ ಒಂಚೂರು ಗೊತ್ತಾಗುತ್ತೆ. ಒಂದ್ ಮೆಸೇಜ್ ಮಾಡ್ರೆ ಅವ್ನ್ ಗೊತ್ತಾಗ್ಬಿಡುತ್ತೆ. ಒಂದ್ ಮೆಸೇಜ್ ಮಾಡ್ರೆ ರಿಪ್ಲೈ ಬರುತ್ತಲ್ಲ, ಅಲ್ಲೇ ಗೊತ್ತಾಗುತ್ತೆ. 6 ಜನ ರಿಪ್ಲೈ ಮಾಡಿದ್ರೆ 6 ಜನದಲ್ಲಿ ಇವ್ನ್ ಬೆಟ್ರು ಅಂದ್ರೆ ಅವ್ರನ್ನ ಮೀಟ್ ಮಾಡ್ಬೋದು ನೀವು. ಇನ್ನೂ ಸಿಂಪಲ್ ಮಾಡ್ಬೇಕಾ? ಇನ್ನೂ ಸಿಂಪಲ್ ಮಾಡ್ಬೇಕಾದ್ರೆ ಏನು ಮಾಡೋದೇ ಇಲ್ಲ. ಪ್ರೆಸೆಂಟ್ ಸಿಸ್ಟಮ್ ಇದೆ. ಬಂದ್ ಹೇಳ್ತಾರ ಅವ್ರೆ ಎಲ್ಲ, ನಿಮ್ಗೆ ತಲೆನೇ ಕೆಡಿಸ್ಕೊಂಡು ಕುತ್ಕೊಳಮ್ಮ, ನಿನ್ಗೆ ಏನಮ್ಮ ಬೇಕು ಮೈಕ್ ಬಿಡಮ್ಮ, ನಾನ್ ಮಾಡ್ಕೊಡ್ತೀನಿ ಬಿಡಮ್ಮ ಅಂದ್ರೆ ನಿಮ್ಗೆ ಇನ್ನೂ ಫುಲ್ ಖುಷಿ. ಯಾಕಂದ್ರೆ ಏನು ಕೆಲಸ ಇಲ್ಲ ನನಗಿಲ್ಲಿ. ಸೊ ಫೈನಲಿ ಎಲ್ಲ ಇದು ಪೀಪಲ್ಸ್ ಮೇಲೆ, ವೋಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫೈನಲಿ. ಇಲ್ಲ ಮತ್ತದು ಟೆನ್ಷನ್ ಮಾಡ್ಬಿಡಿ. ಎಲ್ರಿಗೂ ಹೇಳ್ಬಿಟ್ಟು ಸರ್ ಎಲ್ಲ ವೋಟರ್ಸೇ ಮಾಡ್ಬೇಕಾ ಸರ್, ಹಂಗ ನೀವೇನು ಮಾಡಲ್ವಾ ಅಂತ. ನಾನ್ 90% ಮಾಡ್ತೀನಿ, ಏನೇನ್ ಬೇಕೋ ಎಲ್ಲವನ್ನೂ ಮಾಡ್ತೀನಿ. ನಾನು 10% ಇನ್ವಾಲ್ವ್ ಆಗಿ ಅಷ್ಟೇ. ಅದೇ ಈಗ ಆಪ್ ಅಲ್ಲಿ ಪ್ರತಿ ಜನರಿಗೆ ಅದು ಅನ್ಕೊಂಡ್ಬಿಡ್ತಾರಲ್ಲ, ನಮ್ಮಲ್ಲಿ ಡಿಪೆಂಡ್ ಆಗಿದೆಯೋ ಅಂತ. ಈಗ ಅನ್ಕೊಂಡ್ರೆ ಇಷ್ಟೆಲ್ಲ ಮಾತಾಡಿದ್ ನಿಮ್ಗೆ ಫುಲ್ ಟೆನ್ಷನ್ ಆಯ್ತಾ? ಇಷ್ಟೊಂದೆಲ್ಲ ಹೇಳ್ತಾವ್ರಿ ಇವ್ರು ನಮ್ಗೆ ಅಂತ. ಇಲ್ಲ ಸರ್, ಅದು ಕ್ಲಾರಿಫೈ ಬೇಕಿತ್ತು ನನಗೆ. ನಿಮ್ಗೆ ಅನ್ನಿಸ್ತಾ ಈಗ ತುಂಬಾ ಕೆಲಸ ಇದೆ ಇಲ್ಲಿ ಅಂತ? ಕೆಲಸ ಇದೆ ಅಂತ ಅನ್ಸಿಲ್ಲ ಸರ್. ತುಂಬಾ ಜನ ಇರೋದ್ರಲ್ಲಿ ಆಯ್ಕೆ ಮಾಡೋದು ಯಾರನ್ನ ಅಂತ ಸ್ವಲ್ಪ ಡೌಟ್ ಆಯ್ತು. ಜಾಸ್ತಿ ಆಕಾಂಕ್ಷೆಗಳು ಇದ್ದಷ್ಟು ವ್ಯವಸ್ಥೆ ಚೆನ್ನಾಗಿದೆ ಅಂತ ಅರ್ಥ. ಒಳ್ಳೇದಲ್ಲೇನ್ರಿ? 6 ಜನ ಬಂದಾಗ ನಿಮ್ಗೆ 6 ಜನ ನೀವು ಟೆಸ್ಟ್ ಮಾಡಬೇಕಾದ್ರೆ ಬಾಸ್ ತರ ನೀವು ಬಾಸ್ ಆಗಕ್ ರೆಡಿನೇ ಇಲ್ಲ. ನಾವು ಕ್ಲಾಸ್ ಅಲ್ಲಿ 30 ಜನ ಸ್ಟೂಡೆಂಟ್ ಇದ್ದಾಗ ಟೀಚರ್ ವ್ಯಾಲ್ಯೂಯೇಟ್ ಮಾಡಲ್ವಾ? ಹಂಗೆ ಮಾಡ್ಲೇಬೇಕಾಗುತ್ತೆ. ಬರೀ ನಾವು 3 ಜನ ಸ್ಟೂಡೆಂಟ್ ನೋಡಿ, ನಿಮ್ಗೆ ಅನ್ಸಿದ್ ಯಾರೋ, ನೀವು 4 ಜನದಲ್ಲಿ ಯಾರೋ ಬೆಟರ್ ಅನ್ನಿಸ್ತು ಅನ್ಕೊಳ್ಳಿ, ಅವ್ರಿಗೊಂದು ರೇಟಿಂಗ್ ಕೊಡಿ ಅಷ್ಟೇ. ಸರ್ ನಿಮ್ಮ ಆಲೋಚನೆ ತರ ನಮ್ಮ ರಾಜ್ಯ ಚೇಂಜ್ ಆಗೋದಕ್ಕಿಂತ ಎಷ್ಟು ವರ್ಷ ಬೇಕಾಗ್ಬೋದು ಸರ್? ನೀವ್ ಯುವಕರು ಈ ಮಾತು ನನ್ನ ಕೇಳಬಾರ್ದು. ಅವ್ರು ಹೇಳಿದ್ರಲ್ಲ ನನಗೊಂದು 60 ವರ್ಷ ಬೇಕು ಸರ್. ನಿಮ್ನ ಆಲ್ರೆಡಿ ಬುದ್ಧಿವಂತ ಅಂತ ನೇಮ್ ಮಾಡಿದ್ದಾರೆ. ಯಾರು ಹೇಳಿದ್ದು? ನನ್ ಯಾರ ಬುದ್ಧಿವಂತ ಅಂತ ಹೇಳಕ? ನೋಡಿ ನೀವು ಬುದ್ಧಿವಂತರುಗಳು, ನೀವ್ ಆ ಕಡೆ ಹೋಗಿ ಮಾತಾಡ್ಕೊಂತೀರ. ಅದ ಯಾರ ಹೆಸರಿಟ್ಟಿದೀವ್ರಿ ಬುದ್ಧಿವಂತ ಅಂತ? ಎಲ್ಲ ಮಾಡ್ಬೇಕಂತ ಇವ್ರು ಬಂದ್ ಮಾಡ್ಬೇಕು. ಅವ್ರು ಹೇಳಿದ್ರಲ್ಲ ಸರ್ ಈ ತರ ಯಾರೋ ಬರ್ಬೇಕಲ್ಲ ಸರ್, ಖುಷಿ ಅಂದ್ರೆ ವಿಸಿಲ್ ಹೊಡ್ಕೊಂಡು ಸರ್ ಬಂದ್ರು ಸರ್ ಎಲ್ಲ ಚೇಂಜ್ ಅಂತ. ಇಲ್ಲ ಈಗ ಏನಾಗುತ್ತೆ, ಕೆಲವರು ಜನ ಸೇರ್ತಾರೆ, ಓಟ್ ಹಾಕಲ್ಲ, ಹಿಂಗೆಲ್ಲ ಇರುತ್ತೆ. ಜನ ಸೇರಿಲ್ಲ. ಈಗ ಮೊನ್ನೆ ಒಂದು ತಮಿಳ್ನಾಡು ಎಲೆಕ್ಷನ್ ಹೇಳ್ತಾ ಇದ್ರು ನನಗೆ, ಒಬ್ಬ ಕಾಂಗ್ರೆಸ್ ಲೀಡರ್ ಅಲ್ಲಿ DMK ಅವ್ರ ಜೊತೆ ಮೈತ್ರಿ ಆಗಿದ್ರಲ್ಲ, ಕ್ಯಾಂಪೇನ್ಗೆ ಹೋದ್ರಂತೆ. ಅಲ್ಲಿ TVK ಪಾರ್ಟಿ ಒಬ್ಬ ಕ್ಯಾಂಡಿಡೇಟ್ ನ ಕರೆದ್ಬಿಟ್ಟು, ಯಾಕಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು, ಡೋಂಟ್ ನೋ ಅದು ಏನೆಲ್ಲ ಏನು, ಅವ್ರು ಕರೆದು ಕ್ಯಾಂಡಿಡೇಟ್ಗೆ ಏನೋ ಒಂದು ಸಮ್ ಅಮೌಂಟ್ ಕೊಟ್ಬಿಟ್ಟು ನೀನು ವಾಪಸ್ ಹೋಗೋದು ಕಳ್ಸ, ಓಕೆ ಅಣ್ಣ ಅಂತ ಕಾಲು ಬಿದ್ದು ಕಾಸಿಸ್ಕೊಂಡು ಹೋಗಿರ್ತಾರ ಅವರು ಚುನಾವಣೆ ಇಂದ. ಆದ್ರೆ ದುರಂತ ಅಲ್ಲ, ಆ ಜನರ ಆಯ್ಕೆ ಚುನಾವಣಾ ಕಣದಿಂದ ವಾಪಸ್ ಹೋಗ್ತೀನಿ ಅಂತ ಹೋದ್ ವ್ಯಕ್ತಿ 6,000 ಗೆಲ್ತಾನೆ, ದುಡ್ಡು ಖರ್ಚು ಮಾಡುವಂತ 20 ಕೋಟಿ ವ್ಯಕ್ತಿ ಸೋಲ್ತಾನೆ. ಇದನ್ನೊಬ್ಬ ಕಾಂಗ್ರೆಸ್ ಲೀಡರ್ ನಂಗೆ ಹೇಳ್ತಾರೆ, ಹಿಂಗಾಯ್ತು ಜನ ಹೆಂಗೆ ಇದ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ಒಂದು ಆತಂಕ ಇತ್ತಲ್ಲ ರಾಜಕಾರಣ, ಲೈಕ್ ಈ ವ್ಯವಸ್ಥೆಗೆ ಬರ್ಬೇಕಾದ್ರೆ ಒಂದು ಆತಂಕ, ಹಣ ಬೇಕು, ಬಲ ಬೇಕು, ಜಾತಿ ಆಚೆ ಈಚೆ ಅಂತ. ಅದ್ರೆಲ್ಲಗಿಂತ ಆಚೆ ನೀವು ಬಸ್ಟು ಮನಸ್ಥಿತಿಯಿಂದ ಆಚೆ ಬಂದು ಆಪ್ ಒಳಗಡೆ ಬನ್ನಿ, ಇಲ್ಲಿ ಧೈರ್ಯ ಮಾಡೋರು ಏನಾರಾಗತ್ತೆ ಅಂತ ಅನ್ಸುತ್ತಲ್ವಾ? ಡೆಫಿನೆಟ್ಲಿ. ನಿಮ್ಗೆಲ್ಲ ಅನಿಸ್ತಾ ಇಲ್ಲ? ಈಗ ಅವ್ರಿಗೆಲ್ಲ ಒಂದು ಟಾಸ್ಕ್, ಈಗ ನಮ್ಮವ್ರಿಗೆ ನೀವೆಲ್ಲ ಆಪ್ ಡೌನ್ಲೋಡ್ ಮಾಡಿ ರಿವ್ಯೂ ಮಾಡ್ಬೇಕು ಅಂತ. ಈಗ ಹೆಂಗಿದ್ರು ವಿಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಲ್ಲ, ಒಂದ್ ಕಂಟೆಂಟ್ ಇದ್ರ ಮೇಲೆ ಕ್ರಿಯೇಟ್ ಮಾಡಿ ಅಂತ ಈಗ ಎಲ್ರಿಗೂ. ಅದೇನ್ ಮಾಡ್ತೀರಾ ಅದನ್ನೆಲ್ಲ ಸರ್ ಕಳ್ಸ್ಬೇಕಾಗತ್ತೆ, ನೀವೆಲ್ಲ ಮಾಡ್ಬಿಟ್ಟು. ಓಕೆನಾ? ಎಸ್ ಸರ್, ಇಷ್ಟು ದಿನ ಮೋರ್ ದೆನ್ ಐ ಥಿಂಕ್ 10 to 15 days ಆಯ್ತು ಇಂಟ್ರಾಕ್ಷನ್ಸ್ ಮೀಡಿಯಾ ಜೊತೆ ಮಾತನಾಡ್ತಾ, ಸಮಯ ತುಂಬಾ ತಾಳ್ಮೆಯಿಂದ, ಯಾಕಂದ್ರೆ ಸಮಯ ಬಹಳ ಇಂಪಾರ್ಟೆಂಟ್, ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. ಸ್ಪೆಷಲ್ ಇದ್ ಮಾಡ್ತಿದ್ರಿ. ಲೈಕ್ ಉಪೇಂದ್ರ ಅವರು ತಮಿಳ್ನಾಡು ರಿಸಲ್ಟ್ ನಂತರ ಮತ್ತೆ ಆಕ್ಟಿವ್ ಆದ್ರು ಅನ್ನೋ ಒಂದ್ ಚರ್ಚೆ ಸೋಷಿಯಲ್ ಮೀಡಿಯಾ, ಈಗೇನಲ್ಲೇ ಚರ್ಚೆ. ನೀವ್ ಆಕ್ಟಿವ್ ಮಾಡಿಸಿದ್ರಿ ನನ್ನ, ನಾನು ಆರಾಮಾಗಿ ಆಪ್ ಬಿಟ್ಬಿಟ್ಟು ಕೂತಿದ್ದೆ. ಎಲ್ಲ ಸ್ಟಾರ್ಟ್ ಮಾಡ್ರೆ ಬನ್ನಿ ಮಾತಾಡ್ಬೇಕು ಅಂತ ಮಾತಾಡಿದೆ ಅಷ್ಟೇ. ಎಸ್, ಅದೇ ಈಗ ಒಳ್ಳೆ ಉದ್ದೇಶ, ಒಳ್ಳೇದಿದ್ದಾಗ ಒಳ್ಳೆ ಉದ್ದೇಶದ ಒಳ್ಳೇದಾಗುತ್ತೆ ಅನ್ನೋ ಒಂದು ಸಹಜವಾದಂತ ನಂಬಿಕೆ ಆ ದಿವಸ ಹೋಗ್ತದೆ. ಬಟ್ ಆದ್ರೆ ನೀವು ಟೈಮ್ ಲೈನ್ ಏನ್ ಇಟ್ಕೊಂಡಿಲ್ಲ, ಅದಾಗ್ಬೇಕಾದಾಗ ಹಾಗೆ ಆಗುತ್ತೆ ಅಂತ. ಏನಪ್ಪಾ ಟೈಮ್ ಲೈನ್ ಏನಾರ ಇದೆಯಾ ಇಟ್ಕೊಂಡಿದೀರಾ ನೀವೆಲ್ಲ? ನೆಕ್ಸ್ಟ್ ಎಲೆಕ್ಷನ್ ಏನಾರ ಆಗುತ್ತೆ ಅಂತ ಇಟ್ಕೊಂಡಿದ್ರ? ನೆಕ್ಸ್ಟ್ ಎಲೆಕ್ಷನ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಎಲೆಕ್ಷನ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆಯಾ ನಿಮ್ಗೆಲ್ಲ? ಸುಮ್ನೆ ನಾನ್ ಕೇಳ್ತೀನಿ ಅಂತ ಹೇಳ್ಬೇಡಿ, ನಿಜವಾಗ್ಲೂ ಹೇಳ್ರಪ್ಪ. ಗುಡ್, ವೆರಿ ಗುಡ್. ಏನಪ್ಪಾ
ಈಗಲೇ ಮಾಡ್ತೀವಿ ನೋಡಿದ್ರ ಯಾಕೆಂದ್ರೆ ಯಾರ ಬರ್ಬೇಕಾ ಹಾ ನೀವ್ ಕರ್ಕೊಂಡ್ ಬರ್ಬೇಕಲ್ಲ, ನೀವೇ ಸಾಕಾದ್ರೆ ಹಿಂಗೆ ನೀವ್ ಹೇಳ್ಬೇಕಲ್ಲ ಒಂದಷ್ಟು ಜನಕ್ಕೆ. ನಾನ್ ಸಾಕು ಅಂತ ಇದ್ದೀನಿ. ನಾನ್ ನೀವ್ ಒಂದಷ್ಟು ಜನ ಕೇಳ್ಬೇಕಲ್ಲ. ಕೇಳಿ, ಅದಕ್ಕಿನ್ನ ಇನ್ನೊಂದು ಲೀಡರ್ಶಿಪ್ ಇಲ್ಲ. ಅದು ಏನಾರ ಆಗ್ಲಿ, ಏನ್ ಹೇಳಿ, ನಿಮ್ಮ ಆತ್ಮಕ್ ಕರೆಕ್ಟ್ ನಡ್ಕೊಳ್ಳೋದಿಯಲ್ಲ, ಅದಕ್ಕಿನ್ನ ದೊಡ್ಡ ಗೆಲುವಿನ್ ಯಾವ್ದೂ ಇಲ್ಲ. ನಿಮ್ಮೊಳಗ್ ನೀವು ಸೋಲ್ಬಾರ್ದು. ಪ್ರಪಂಚದಲ್ಲಿ ಸೋತ್ರು ಪರವಾಗಿಲ್ಲ. ಏನವ್ರೆ, ಪ್ರಪಂಚದಲ್ಲಿ ಸೋತು ಪ್ರಪಂಚದಲ್ಲಿ ನಿಮ್ಮೊಳಗ್ ಸೋತ್ರು ಕೂಡ ಅದು ಸೋಲೆ. ಅದೇ ನಿಮ್ಮೊಳಗ್ ಗೆದ್ದು ಪ್ರಪಂಚದಲ್ಲಿ ಸೋತ್ರು ತಲೆನೇ ಕೆಡಿಸ್ಕೊಂಬೇಡಿ. ಏನಪ್ಪ, ನಮ್ಮೊಳಗ್ ನಾವ್ ಗೆಲ್ಬೇಕು, ನಮ್ಮೊಳಗ್ ನಾನ್ ಕರೆಕ್ಟ್ ಅನ್ಸ್ಬೇಕು ಅಲ್ವಾ? ಎಸ್, ಈಗ ಏನೇನ್ ಬರ್ಬೇಕೇನಪ್ಪ? ಈಗ ಎಲ್ರು ಏನೇನ್ ಮಾಡ್ತೀರಿ ಅಂತ ಗೊತ್ತಾಗುತ್ತೆ. ಈಗ ಸರ್ ಹೇಳೋರು ಒಂದ್ ಏನ್ ಡೌನ್ಲೋಡ್ಸ್ ಇದೆ, ಏನ್ ರೀಚ್ ಇದೆ ಅಂತ. ಈಗ ನಾವು ಕಾಮನ್ ಆಗಿ ಎಲ್ರಿಗೂ ಅಪೀಲ್ ಮಾಡ್ತಿದೀವಿ. ನೀವು ಇಂಡಿವಿಜುವಲ್ ಅಪೀಲ್ ಮಾಡಿ ನೋಡೋಣ ಅದೇನಾಗುತ್ತೆ ಅಂತ. ಪ್ರಯತ್ನಗಳು ಸಾಕ್ಬೇಕು. ಒಬ್ಬೊಬ್ರು ಒಂದೊಂದು ವಿಡಿಯೋ ನೀವು ಸಪರೇಟ್ ಮನೆಗೆ ಹೋಗಿ ಒಂದ್ ಮಾಡಿ ನೋಡ್ಬಿಟ್ಟು ಎಲ್ಲ ನೋಡ್ಬಿಟ್ಟು ನನಗೆ ಇದು ಇಷ್ಟ ಆಯ್ತು ಮಾಡಿ ಸಾಕು ಅಷ್ಟೇ. ಜಾಸ್ತಿನೂ ಮಾತಾಡೋದ್ ಬೇಕಾಗಿಲ್ಲ. ಆಮೇಲೆ ನಾನು ಹೇಳ್ದೆ ಅಂತ ಮಾಡಿ ನಿಮ್ಗೆ ಕನ್ವಿನ್ಸ್ ಆದ್ರೆ ಮಾಡಿ. ಡೌಟ್ ಪಡಬೇಡಿ. ನನ್ ಕೈಲಿ ಆಗುತ್ತೋ ಇಲ್ವೋ ಅಷ್ಟೇ ಡೌಟ್ ಪಡಿ. ನನಗ್ ಕರೆಕ್ಟ್ ಇದು, ಬಟ್ ಇದನ್ನ ಎಲ್ರು ಮಾಡ್ತಾರ ಇದನ್ನ ಅಂದ್ರೆ ಮುಗಿದೋಯ್ತು ಕತೆ. ಆ ಕಡೆ ಈ ಕಡೆ ನೋಡ್ಬೇಡಿ. ಇಂಡಿಪೆಂಡೆಂಟ್ ಥಿಂಕರ್ಸ್ ಆಗ್ಬೇಕು ನೀವು. ಯು ಶುಡ್ ನಾಟ್ ಡಿಪೆಂಡೆಂಟ್ ಆಗಿರ್ಲೇಬಾರ್ದು ನೀವು. ನಾಳೆ 4 ಜನ ನಿಮ್ಗೆ ಇವೆಲ್ಲ ಆಗಲ್ಲ ಅನ್ಬೋದು. ಹೌದೇನೋ ಎಲ್ಲ ಆಗಲ್ಲ ಅಂತೀರ ಅಂತ ನೀವು ಆಗಲ್ಲ ಅನ್ಕೊಂಡ್ರೆ ಮುಗಿದೋಯ್ತು, ಆಗಲ್ಲ ಅಲ್ವಮ್ಮ? ಒಬ್ಬೊಬ್ರು ಆಗತ್ತೆ ಅಂತ ಅದಕ್ಕೆ ಹೇಳೋದು, ಎವ್ರಿಬಡಿ ಈಸ್ ಸೋ ಇಂಪಾರ್ಟೆಂಟ್ ಇಂಥ ವಿಷಯದಲ್ಲಿ. ಈಗ ನಿಮ್ ಓಟ್ ನಿಮ್ದೇ ಅಷ್ಟೇ, ಅದು ಅರ್ಥ ಆಯ್ತಾ? ಏನಪ್ಪ, ನಿಮ್ ಓಟ್ಗೆ ಅಷ್ಟು ಬೆಲೆ ಇದೆ. ಬಟ್ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ನನ್ನ ಒಬ್ಬ ನೋಟಿಂದ ಏನಿದೆ, ಎಲ್ರು ಹಾಕೋ ಕಡೆ ನಾನು ಹಾಕ್ಬಿಡ್ತೀನಿ. ಮೊನ್ನೆ ಯಾರೋ ನನ್ ಕ್ವಶನ್ ಕೇಳಿದ್ರು, ಸರ್ ನಮ್ ಓಟಿಗೆ ಒಂದ್ ಇದು ಬೇಕು ಸರ್, ಆ ಓಟು ಗೆಲ್ಲೋ ಇದಕ್ ಹಾಕಿದ್ರೇನೆ ನನ್ಗೆ ಇದನ್ಸೋದು, ನಾನ್ ಗೆಲ್ಬೇಕು ಅಂತಾನೆ ಹಾಕ್ಬೇಕು ಅಂತ. ಆಯ್ತಪ್ಪ, ಅದನ್ನೇ ನಾನ್ ಗೆಲ್ಬೇಕು ಅಂತ ಹಾಕಿ ಇನ್ನೊಬ್ಬನ ಕೆಲ್ಸಕ್ಕೆ ಯಾಕೆ ಓಟ್ ಹಾಕ್ತೀರಾ? ಎಸ್ ಸರ್, ಫೈನಲಿ ಏನ್ ಅಪೀಲ್ ಮಾಡ್ತೀರಿ ಜನಗಳಿಗೆ? ಇಷ್ಟೇ, ಇನ್ನೇನ್ ಇಷ್ಟೇ ಎಲ್ಲ ಮಾತಾಡಿದೀನಲ್ಲ, ಇನ್ನೇನ್ ಅಪೀಲ್? ಅಗೇನ್ ನಾನು ಅದನ್ನೇ ಹೇಳ್ತೀನಿ, ಒಂದ್ 2 ನಿಮಿಷ ಅಪ್ಪ ಮಾಡಿ ಅಂತ ಹೇಳ್ತೀನಿ. ಜಾಸ್ತಿ ಹೇಳಿದ್ರು ಸರಿ ಹೋಗಲ್ಲ, ಅವ್ರಿಗೆ ಬರುತ್ತೆ ಬಿಡಿಯೋದು. ನೀವು ಚುನಾವಣೆ ದಿನಕ್ಕೆ ಹೆಂಗೆ ಅಂದ್ರೆ ಬಹಳ ಚೆನ್ನಾಗಿ ಹಿರಣ್ಯ ಅವರೆಲ್ಲ ಒಂದ್ ಕಡೆ ಹೇಳಿದ್ರು, ನಿನ್ ಮಗ ಉದ್ಧಾರ ಆಗ್ಬೇಕಾ, ಅವನಿಗೊಂದ್ ಚಡ್ಡಿ ಹಾಕಿ MG ರೋಡ್ ಅಲ್ಲಿ ಬಿಟ್ಬಿಡು ಹೋಗ್ಲಿ, ಅವನಿಗೆ ಪ್ರಪಂಚ ಗೊತ್ತಾಗತ್ತೆ, ಅವಾಗ ಅವನು ಉದ್ಧಾರ ಆಗ್ತಾನೆ. ಅರ್ಥ ಆಯ್ತಾ? ಆ ಕಷ್ಟಗಳು ಇದೆಲ್ಲ ಆದ್ರ ಮೇಲೆ ಎಲ್ಲವೂ ಅರ್ಥ ಆಗತ್ತೆ ಆಕ್ಚುಲಿ. ಅದಕ್ಕೆ ಕಾಲ ಪಕ್ವ ಆಗ್ಬೇಕು ಅಂತ ಹೇಳ್ತಿರೋದು ಆಕ್ಚುಲಿ. ಅಂದ್ರೆ ಕಾಲ ಪಕ್ವ ಆದಾಗ ಆಟೋಮೆಟಿಕ್ ಅವರೇ ಹೇಳ್ತಾರೆ, ಸರ್ ಅದು ಮಾಡ್ಬೇಕಾಗಿತ್ತು ಸರ್ ಅಂತ. ಈಗೆಲ್ಲ ಚೆನ್ನಾಗಿದೆಯೇನೋ, ಎಲ್ಲ ಚೆನ್ನಾಗಿದೆಯಲ್ವಾ? ಸೊ ಏನು ತೊಂದರೆ ಇಲ್ಲ, ಗೋ ವಿತ್ ದ ಫ್ಲೋ, ನೋ ಪ್ರಾಬ್ಲಮ್. ನಿಮ್ಗೆ ಅನ್ನಿಸ್ದಾಗ ಅದಾಗತ್ತಷ್ಟೇ. ಒಂದು ಬೇಕು ಆಲ್ಟರ್ನೇಟಿವ್ ಅನ್ನೋದು ಅನ್ನಿಸ್ದಾಗ ಅದಾಗತ್ತೆ. ಎಸ್, ಡೆಫಿನೆಟ್ಲಿ ಜನಗಳಿಗೆ ಬದಲಾವಣೆ ಬೇಕು ಅಂತ ಅನ್ಸಾಗದ ಹಾಗೆ ಆಗತ್ತೆ. ಯಾರು ಯಾವ್ದನ್ನ ತಡೆಯಲ್ಲ. ಬೇಕು ಅನ್ನಿಸ್ತಿದ್ಯಾ ನಿಮ್ಗೆಲ್ಲ? ಸರಿಯಾಗಿ ಜೋರಾಗಿ ರಿಯಾಕ್ಟ್ ಮಾಡ್ಬೇಕು. ಯಾಕೆ ಸರಿ ಇಲ್ಲ ಈಗಿರೋದು ಅನ್ನಿಸ್ತಾ ಇದೆಯಾ? ಅದನ್ನ ಡೌಟ್ ಅಲ್ಲಿ ಹೇಳ್ಬಿಡಿ, ಹೇಳಿ ಓಪನ್ ಆಗಿ, ಭಯ ಪಡಬೇಡಿ. ಸರಿ ಇದೆಯಾ ಸರಿ ಇಲ್ವಾ? ನಾನೇ ಹೇಳ್ತೀನಿ ಅಂದ್ರೆ, ಒಬ್ರು ಇವಾಗ ಭ್ರಷ್ಟಾಚಾರ ಮಾಡುದು ಅಂತ ಬಿಜೆಪಿ ಅವರಲ್ಲಿ, ಬಿಜೆಪಿ ಅವ್ರು ಭ್ರಷ್ಟಾಚಾರ ಮಾಡುದು ಅಂತ ಕಾಂಗ್ರೆಸ್ ಅವರು ಬಂದಿತ್ತು ಅಧಿಕಾರಕ್ಕೆ. ಇವಾಗ ಕಾಂಗ್ರೆಸ್ ಅವ್ರು ಭ್ರಷ್ಟಾಚಾರ ಮಾಡುದು ಅಂತ ಬಿಜೆಪಿ ಅವ್ರು ಹೇಳ್ತಾರೆ. ನೋಡಿ ನೋಡಿ ಸಾಕಾಗಿದೆಯಲ್ಲ ಸರ್, ಬದಲಾವಣೆ ಬೇಕಲ್ಲ? ಅದೇ ಅಲ್ವಾ ಸರ್, ಇವಾಗ ನೀನ್ ಭ್ರಷ್ಟಾಚಾರ ಮಾಡಿದೆ ಅಂತ ನಾನು ಅಲ್ಲಿ ಬಂದು ಕುತ್ಕೋತೀನಿ, ನೀನ್ ಆಮೇಲೆ ನಾನು ಇಲ್ದಾದ್ಮೇಲೆ ನೀನ್ ಭ್ರಷ್ಟಾಚಾರ ಮಾಡ್ತೀನಿ ಅಂತ ನಾನು ಅಲ್ಲಿ ಕುತ್ಕೋತೀನಿ. ಅಟ್ಲೀಸ್ಟ್ ಬೇರೆ ಚೇಂಜಸ್ ಬೇಕಲ್ವಾ? ಇನ್ನೊಬ್ಬ ಭ್ರಷ್ಟಾಚಾರ ಮಾಡ್ಬೇಕು, ಭ್ರಷ್ಟಾಚಾರ ಮಾಡದೇ ಇರ್ಬೇಕಲ್ಲ ಸರ್? ಅದ್ ಹೆಂಗೆ ನೋಡಿ, ಆಯ್ಕೆ ಮಾಡ್ಬೇಕು. ನೋಡಿ ಇಷ್ಟಿದೆ, ಅದು ಭ್ರಷ್ಟಾಚಾರ ಆಗದಿರಕ್ಕೆ ಇಷ್ಟು ಇನ್ವಾಲ್ವ್ ಆಗ್ಬೇಕು. ಈಗ ನೀನು ನಿಮ್ ಚನ್ನಪಟ್ಟಣದ ಸೀಬ್ನಳ್ಳಿಲಿ ಎಲ್ಲ ಹುಡುಗರನ್ನ ಡೌನ್ಲೋಡ್ ಮಾಡಿಸಿ ಅಲ್ಲಿ ಆಕ್ಟಿವ್ ಮಾಡಿ ಹುಡುಗರ್ ಬಂದ್ಬಿಟ್ರಿ ಅನ್ಕೊಳ್ಳಿ, ಎಲ್ಲ ನಡ್ಗೋಗ್ಬಿಡ್ತಾರೆ. ನೀವೆಲ್ಲ ಕೇಳಕ್ ನಿಂತ್ಕೊಂಡ್ಬಿಟ್ರಿ ಅಂದ್ರೆ ಸಾಕು. ಅಂದ್ರೆ ನೇಪಾಳ ತರ ರೀತಿ ಆಗ್ಬೇಕು ಅಂತಿದ್ರೆ, ನೇಪಾಳ ತರ ಆಗಬಾರ್ದು ಅಂತ ಹೇಳ್ತಾರದಿಲ್ಲ. ಅಷ್ಟು ವ್ಯವಸ್ಥೆ ಬೇಡ, ಅದಕ್ಕೊಂದು ಆಲ್ಟರ್ನೇಟಿವ್ ಹೇಳ್ತಾ ಇರೋದು. ಡೆಸ್ಪರೇಟ್ ಆಗಿ ಎಲ್ಲ ಒಡೆದು ಬಡದು ಯಾರನ್ನು ಏನು ಪ್ರಯೋಜನ ಇಲ್ಲ ಅದರಿಂದ. ಅದ್ರ ಬದಲು ನೋಡಿ, ಇದು ನೀವೇ ಮಾಡ್ಕೊಳ್ಳಿ, ಎಲ್ಲ ನಿಮ್ ಕೈಲಿದೆ. ಆಗ್ಬೇಕಾ ನಾನೇ ನಿಂತ್ಕೊಂತೀನಿ ಎಲೆಕ್ಷನ್ಗೆ ಅಂತ ಬನ್ನಿ, ನಿಮ್ಮಂತ ಯುವಕರೇ ಬರ್ಬೇಕಿಲ್ಲಿ. ಅಲ್ಲೇನ್ರಿ, ನಿಮ್ಮಂತವ್ರು ಹೆಂಗಿರತ್ತೆ ಇವ್ರೆ? ಇಂಥ ಹುಡುಗರುಗಳೆಲ್ಲ ಬಂದು ಎಲೆಕ್ಷನ್ ಇದ್ಕೊಂಡ್ಬಿಟ್ರೆ ಅದ್ರದ್ದು ನೋಡೋದಿಕ್ಕೆ ಕಣ್ ಸಾಲಲ್ಲ. ಅದು ನಿಜವಾಗ್ಲೂ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಎಲ್ಲ ಇಲ್ಲ. ಈಗ ಈ ಬಾರಿ ಏನಾಗಿದೆ, ಎಲ್ರಿಗೂ ಅನ್ಸಿದೆ ಅಂತಂದಾಗ ಸಹಜವಾಗಿ ಆಗೇ ಆಗುತ್ತೆ. ಸಮಯ ಏನು ದಶಕಗಳ ಕಾಲ ಬೇಕಾಗಿಲ್ಲ.
ಈಗ ದೆಹಲಿ ಒಂದು ಎಕ್ಸಾಂಪಲ್, ಬೇರೆ ಬೇರೆ ಉದಾಹರಣೆಗಳು ಕೊಟ್ಟಾಗ ಎಸ್ ಆಗಿದೆ. ನಮ್ಮಲ್ಲೂ ಕೂಡ ಆ ಸಿಟ್ಟು, ಆ ಸೆಡವು, ಕೋಪ ಅನ್ನೋದು ಇರುತ್ತಲ್ಲ, ಕಟ್ಟೆ ಹೊಡೆದಾಗ ಅದು ಯಾವಾಗ್ಲೂ ಸಾಧ್ಯ ನೋಡಿ, ಇದು ಆಗುತ್ತೆ. ಜೆನ್ಸಿ ನಿಜವಾಗ್ಲೂ ಇಲ್ಲಿ ಕಾಣಿಸ್ತಿದೆ ನೋಡಿ ಎಲ್ಲ. ಸೊ ಈಗ Powerful ನೀವು. ಯಾರ್ಯಾರು ನೋಡ್ತಿದ್ದೀರಿ, ಈಗ ನಿಮ್ಗೆಲ್ಲ ಅನ್ಸಿರುತ್ತೆ ನೀವು ನಿಲ್ಬೇಕು. ಈಗ ನಿಮ್ ಪ್ರಕಾರನೇ ಸರ್ ಹೇಳೋತರ ಗೆಲ್ಲಬೇಕು ಅಂದ್ರೆ, ಗೆಲ್ಲಬೇಕು ಅಂತಲ್ಲ ಸರ್ ಹೇಳೋದು, ಜನಸಾಮಾನ್ಯರ ಪ್ರಕಾರ ಗೆಲ್ಲಬೇಕು ಅನ್ನೋ ಪದ ಬಳಸ್ತಾರೆ. ಹಾಗಾಗಿ ನಿಲ್ಬೇಕು, ಗೆಲ್ಲಬೇಕು, ಗೆಲ್ಸ್ಬೇಕು, ವ್ಯವಸ್ಥೆ ಸರಿ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಮಾರ್ಗ ಇದೆ. ತನ್ನ ವೈಯಕ್ತಿಕ ಹಿತಾಸಕ್ತಿಯನ್ನ ಬದಿಗಿಟ್ಟು ಸಮಾಜ ವ್ಯವಸ್ಥೆ ಸರಿ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಉತ್ತಮ ಸಮಾಜಕ್ಕಾಗಿ ಉತ್ತಮ ಪ್ರಜಾಕೀಯ ವ್ಯವಸ್ಥೆ ಅಲ್ಲ, ನಮ್ ಇದಕ್ಕೆ ಮಾಡೋಣ. ನನ್ನ ಏರಿಯಾ, ನನ್ನ ಫ್ಯಾಮಿಲಿ, ನನ್ನ ಫ್ಯೂಚರ್, ನನ್ನ ಜಾಬ್ಸ್, ಅದಕ್ಕೆ ಕೆಲಸ ಮಾಡ್ಬೇಕು. ಇಲ್ಲಿ ಸಮಾಜ ಅನ್ನೋದು ಏನಾಗ್ಬಿಟ್ಟಿದೆ ಗೊತ್ತಾ? ಇದು ಯಾವ ನೀವು ಪಾರ್ಟಿ ಕಟ್ತಾಗಿಂದ ನಮ್ಮಲ್ಲಿ ವಿಜಯ್ ಅಂತ ನಮ್ಮ ರಿಲೇಟಿವ್, ವಿಜಯ್ ತಮ್ಮಣ್ಣ ಅಂತ ನಮ್ಮ ಮದ್ದೂರು, ಇಲ್ಲಿ ವಿಜಯನಗರದವರು. ಅವ್ರು ಈಗ US ಅಲ್ಲಿ ಇದಾರೆ. ಅವ್ರು ಬೆಳಿಗ್ಗೆ ನಿಮ್ ವ್ಯವಸ್ಥೆ ಬಗ್ಗೆ ಮಾತಾಡ್ತಿರ್ತಾರೆ. ಒಂದು ಸಿನಿಮಾ ಕೂಡ ಡೈರೆಕ್ಟ್ ಮಾಡಿದ್ದಾರೆ, ಈಗ US ಅಲ್ಲಿ ಇದಾರೆ ಅವರು. ನಮ್ಮ ಮದ್ದೂರಲ್ಲಿ ಈ ಸಂಬಂಧಪಟ್ಟಂಗೆ ಯಾವಾಗ್ಲೂ ಪ್ರಜಾಕೀಯದ ಬಗ್ಗೆ ಬಹಳಷ್ಟು ದೀರ್ಘಕಾಲದಿಂದ ಮಾತಾಡ್ತಾರೋ ನನ್ನ ಹತ್ರ ವ್ಯಕ್ತಿ ಅಂದ್ರೆ ವಿಜಯ್. ಅವರೆಲ್ಲ ತಿಳ್ಕೊಂಡು ನಿಮ್ ವಿಷಯನೇ ಅವಾಗಿಂದ ನೀವು ಪಾರ್ಟಿ ಕರೆಕ್ಟ್ ಅನ್ಸಿರೋ ಕಾರಣಕ್ಕೆ ನಿಮ್ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಅವರು ಹೇಳ್ತಿರ್ತಾರೆ ವಿಷಯಗಳು, ಮಾತಾಡ್ತಿರ್ತಾರೆ. ಕೇಳ್ತೀರೇನಪ್ಪ ಆತರ ಎಲ್ಲಾರ ಕರೆಕ್ಟ್ ಆಗಿ ಯಾರನ್ನ ಮಾತಾಡ್ತಾರ? ನಿಮ್ ಫ್ರೆಂಡ್ಸ್ ಗಿಂಡ್ಸ್ ಮಾತಾಡ್ತಾರ ಇದ್ ಬರ್ಬೇಕು ಅನ್ನೋದ್ ಏನ್ರ ಇದೆಯಾ? ಏನಮ್ಮ? ಎಸ್, ಎಲ್ಲಾ ಸಾಧ್ಯ, ಇಲ್ಲಿ ಅಸಾಧ್ಯ ಆಗಿರೋದು ಏನಿಲ್ಲ. ಬಟ್ ಈಗ ಯಾರ್ಯಾರು ನೋಡ್ತಿದ್ರಿ, ಬಹಳಷ್ಟು ಈ ಕಾನ್ವರ್ಸೇಷನ್ ಒಂಥರ ಇಂಟ್ರಾಕ್ಷನ್ ತರ ಹಿಂಗೆ ಇದೆ, ಒಂಥರ ಬೇರೆ ತರ ಇತ್ತು ಅಂತ ಅನ್ಕೋತೀನಿ. ಅಲ್ಲಿ ಬೇರೆ ಕಡೆ ಸಂದರ್ಶನಕ್ಕೂ ಇಲ್ಲಿಗೂ ಒಂದಷ್ಟು ವ್ಯತ್ಯಾಸ ಇತ್ತು ಅಂತ ನಾನು ಕೂಡ ಭಾವಿಸ್ತೀನಿ. ತುಂಬಾ ಚೆನ್ನಾಗಿತ್ತು. ಬಹಳ ಸುಮಾರು ಏನಾರ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಮಧ್ಯದಲ್ಲಿ ಏನೋ ಅದನ್ನ ಕಟ್ ಮಾಡಿ ಹಾಕ್ಬಿಟ್ಟು ಇಲ್ಲ ಒಂದು ವೋಟ್ ಇಂಪಾರ್ಟೆಂಟ್ ಅಲ್ಲ ಇಲ್ಲ ಈಗ ನಿಮ್ ವಿಷಯದಲ್ಲಿ ಈಕೆ ಪ್ರಶ್ನೆ ಮಾಡೋದಂತ ಪ್ರೋಗ್ರಾಮ್ ಎಡಿಟರ್ ರೇಖಾ ಅಂಡ್ ಪ್ರೊಡಕ್ಷನ್ ಜಯಂತ್ ಇವ್ರಿಬ್ರೆ ಎಡಿಟ್ ಮಾಡೋದು, ಹಂಗೇನೋ ವ್ಯತ್ಯಾಸ ಇವ್ರಿಬ್ರೆ. ಸರ್ ಏನೇ ಈ ಕಡೆ ಎಡಿಟ್ ಮಾಡಿ ಸ್ವಲ್ಪ ಪವರ್ಫುಲ್ ಆಗಿ ಮಾಡೋಣ ಅನ್ಬಿಟ್ಟು. ಇಲ್ಲ, ಪ್ರಜಾಕೀಯಕ್ಕೆ ಪೂರಕವಾಗಿ ಏನಾಗ್ಬೇಕು ಅದನ್ನ ಮಾಡ್ತಾರೆ ಅಂತ ನಾನು ಅನ್ಕೊಂಡು ಅದನ್ನ ಅವ್ರಿಗೆ ನಂಬಿದೀವಪ್ಪ. ಏನೋ ಮನಸ್ ಬೀಚ್ ಮಾತಾಡ್ಬಿಟ್ಟಿದ್ವಿ, ಏನೋ ಅಪ್ಪಿ ಸರಿ ಮಾತಾಡಲ್ಲ, ಅದನ್ನ ಕಟ್ ಮಾಡ್ಬಿಡಿ. ಎಲ್ಲ ಕರೆಕ್ಟ್ ಆಗಿ ಮಾತಾಡಿದ್ರಿ, ಏನು ವ್ಯತ್ಯಾಸಗಳಿಲ್ಲ. ಸರಿಯಾಗಿರೋದನ್ನ ಗಟ್ಟಿಯಾಗಿ ಹೇಳಿದ್ರಿ, ಜೋರಾಗಿ ಹೇಳಿದ್ರಿ. ಅದನ್ನ ಹಾಗಾಗಿ ವ್ಯತ್ಯಾಸಗಳೇನಿಲ್ಲ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಸಮಯ ಕೊಟ್ರಿ. ಹಿಂದ್ಗಡೆನೆ ಇಟ್ಕೊಂಡಿದ್ದೀರಾ. ಹಾಗಾಗಿ ಎಲ್ರು ವ್ಯವಸ್ಥೆ ಯಾವಾಗ್ಲೂ ಪದೇ ಪದೇ ಬಳಸುವಂತ ಭಾಷೆ ಮತ್ತೆ ಒಂದು ಹೇಳ್ತಾ ಹೋಗ್ತಿರ್ತೀನಿ, ಊರು ಉದ್ಧಾರ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇರ್ತಕ್ಕಂಥ ಯಾರೇ ಆದ್ರೂ ಪರವಾಗಿಲ್ಲ, ಅವ್ರಿಗೊಂದು ಅವಕಾಶ ಆಗ್ಬೇಕು, ಅವ್ರ ಮುಂದೆ ಬರ್ಬೇಕು ಅಂತ. ಸೊ ಹಾಗಾಗಿ ಅದಕ್ಕೊಂದು ಒಳ್ಳೆ ವೇದಿಕೆ, ಉತ್ತಮ ಪ್ರಜಾಕೀಯ. ಹಾಗಾಗಿ ಇಲ್ಲಿ ಏನ್ ಹೇಳ್ತದೆ, ಸ್ವಾರ್ಥ ಅಂದಾಗ ಪಾರ್ಟಿ ಸಿಂಬಲ್, ಅದರ ಆಚೆಗೆ ನೀವು ನಿಲ್ಲಿ, ನಿಮ್ಮ ಆಕಾಂಕ್ಷಿಗಳಲ್ಲಿ ಬೆಸ್ಟ್ ಉತ್ತಮರನ್ನ ಆಯ್ಕೆ ಮಾಡಿ ಅವ್ರನ್ನ ನಿಲ್ತಾರೆ, ನಂತರ ಗೆಲ್ತಾರೆ. ಗೆದ್ದ ನಂತರ ಏನೇನು ಅಂತ ವ್ಯವಸ್ಥೆನ ಎಲ್ಲರೂ ಕೂಡ ಜನಗಳ ಕೈಗೆ ಕೊಟ್ಟಿದ್ದೀರಿ. ಹಾಗಾಗಿ ಜನಗಳಿಗೆ ಇನ್ನೂ ಸಣ್ಣ ಪುಟ್ಟ ಏನ್ ಬೇಕು ಅನ್ನೋದನ್ನ ನಿರಂತರವಾಗಿ ಕರೆಕ್ಷನ್ ಮಾಡ್ತಾ ಇರ್ತೀವಿ, ಆಗ್ತಾ ಇರುತ್ತೆ. ಹಾಗಾಗಿ ಮೊದಲಿಗೂ ಮತ್ತೆ ಇವತ್ತಿಗೂ, ನೀವು ಪಾರ್ಟಿ ಕಟ್ಟಿದಂತ ಸಮಯಕ್ಕೂ ಮತ್ತೆ ಇವತ್ತಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಇವತ್ತು ಜನಗಳಿಗೆ ಬೇಕು ಅಂತ ಅನ್ಸಿದೆ. ಹಾಗಾಗಿ ಯಾವ್ಯಾವ್ದೋ ಗೊತ್ತು ಗುರಿ ಇಲ್ದಿರ್ತಕ್ಕಂಥ ಒಂದು ಕ್ಯಾಂಪೇನ್ ಅಲ್ಲಿ 2-2.5 ಕೋಟಿ ಡೌನ್ಲೋಡ್ ಮಾಡುವಂತ ನಮ್ ದೇಶದ ಜನ ಇರ್ಬೇಕಾದ್ರೆ ಎಲ್ಲಾ ವಿಷಯಗಳು ಗೊತ್ತು ಗುರಿ ಇರ್ತಕ್ಕಂಥ ಉತ್ತಮ ಪ್ರಜಾಕೀಯ ಆಪ್ ಅನ್ನ ಡೌನ್ಲೋಡ್ ಮಾಡಿ ನಿಮ್ಮನ್ನ ವ್ಯವಸ್ಥೆಗೆ ತೊಡಗಿಸ್ಕೊಳ್ಳುವಂತ ಕಾರ್ಯಕ್ರಮ, ಭಾಗಿಯಾಗಿ ಬದಲಾವಣೆ ಬಯಸಿ, ಭಾಗಿಯಾಗದೆ ಬದಲಾವಣೆ ಆಗಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್, ಸಮಯ ಕೊಟ್ಟಿದ್ಕೆ. ಎಸ್ ವೀಕ್ಷಕರೇ, ಇದೊಂಥರ ನಿಮ್ಗೆ ವಿಶೇಷವಾದಂತ ಅನುಭವ. ಉಪೇಂದ್ರ ಸರ್ ಕೂತ್ಕೊಂಡು ಆಗ್ಲೇ ಹೇಳಿದ್ವಲ್ಲ, ನೀವೇನ್ ಮಾಡಿದ್ರಿ ಅನ್ನೋ ಪ್ರಶ್ನೆ ಮಾಡೋಕ್ಕಿಂತ ಮುಂಚಿತವಾಗಿ ಅವರು ಕಳೆದ ಬಹಳ ದಿನಗಳಿಂದ ಇದಕ್ಕಾಗಿ ಸಮಯವನ್ನ ಮೀಸಲಿಟ್ಟು ಸಮಯವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಆಪ್ ಮತ್ತೆ ವ್ಯವಸ್ಥೆ, ಟೆಕ್ನಾಲಜಿಗಳನ್ನ ಬಳಸಿ ಜನಗಳನ್ನ ತಲುಪೋ ವಿಷಯದಲ್ಲಿ ಸ್ಪಷ್ಟವಾಗಿ ತಲುಪ್ತಾ ಇದ್ದಾರೆ. ಹಾಗಾಗಿ ನಿಮ್ಗಿಷ್ಟ ಆಗಿದ್ರೆ, ನಿಮ್ಗೂ ಬದಲಾವಣೆ ಬಯಸಿದ್ರೆ, ನಿಮ್ಗೂ ಆಸಕ್ತಿ ಇದ್ರೆ ಈ ಕ್ಷಣವೇ ಉತ್ತಮ ಪ್ರಜಾಕೀಯ ಆಪ್ ಅನ್ನ ಡೌನ್ಲೋಡ್ ಮಾಡಿ ನಿಮ್ಮ MP ಕಾನ್ಸ್ಟಿಟ್ಯೂನ್ಸಿ, MLA ಕಾನ್ಸ್ಟಿಟ್ಯೂನ್ಸಿ, ನಿಮ್ಮ ವಾರ್ಡ್ ಇವೆಲ್ಲ ಆಯ್ಕೆ ಮಾಡಿ ಅಲ್ಲಿ ನೀವು ಆಕಾಂಕ್ಷಿಗಳಾದ್ರೆ, ರಿಯಲ್ ಪ್ರಜಾಕೀಯ ಆಕಾಂಕ್ಷಿಗಳಾಗಿದ್ರೆ ಖಂಡಿತವಾಗಿ ನೀವು ಅದನ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮ ಅಭಿಪ್ರಾಯ ಏನು, ರೈಟ್ ಆರ್ ರಾಂಗ್, ನಿಮ್ಗೆ ಏನಾರ ಅನ್ಸುತ್ತೆ, ನಿಮ್ಗೆ ಅನ್ಸಿರುತ್ತೆ, ತಲೆಯೆಲ್ಲ ಬಂದಿರುತ್ತೆ, ನಿಮ್ಗೆ ಸುಲಭವಾಗಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೋದು. ಇಲ್ಲಿ ಕಾಮೆಂಟ್ ಹಾಕಿ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೀವು ಅಲ್ಲಿ ಯೋಗ್ಯರನ್ನ ಆಯ್ಕೆ ಮಾಡೋ ಕಡೆ ಗಮನ ಕೊಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.